ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಮಾರಲ್ ಸ್ಟೋರೀಸ್. ನನ್ನ ಮದುವೆಯ ದಿನ ನನಗೆ ಗೊತ್ತಾಯಿತು, ನಮ್ಮ ಹೊಸ ಮನೆ ನನ್ನ ನಾದಿನಿಯ ಹೆಸರಿನ ಮೇಲಿದೆ ಅಂತ. ನಾನು ಸೈಲೆಂಟಾಗಿ ದುಡ್ಡನ್ನು ವಾಪಸ್ ತೆಗೆದುಕೊಂಡೆ ಮತ್ತು ಮದುವೆಯ ದಾವತ್ತನ್ನು ರದ್ದು ಮಾಡಿಬಿಟ್ಟೆ. ಶಾಸ್ತ್ರಗಳ ಸಮಯ ಹತ್ತಿರ ಬಂದಾಗ ನಾನು ಅಲ್ಲೆಲ್ಲೂ ಕಾಣಿಸಲಿಲ್ಲ. ನನ್ನ ಅತ್ತೆ ಮನೆಯವರು ಈಗ ನನಗೆ 99 ಬಾರಿ ಫೋನ್ ಮಾಡಿದ್ರು. ನಾನು ಹೇಳಿದ ಮಾತನ್ನು ಕೇಳಿ ಆ ಹಾಲ್ನಲ್ಲಿ ಎಲ್ಲರೂ ಶಾಕ್ ಆಗಿಬಿಟ್ಟಿದ್ರು. ನಾನು 3 ವರ್ಷದಿಂದ ಪ್ರೀತಿಯಲ್ಲಿದ್ದೆ. ಮದುವೆಯ ತಯಾರಿಗಳು ನಡೀತಾ ಇದ್ವು. 2 ಪರಿವಾರಗಳು ಭೇಟಿ ಮಾಡಿದ್ದಾರೆ. ಮದುವೆಯ ಫೋಟೋಗಳನ್ನು ಸಹ ಹಿಡಿಯಲಾಗಿದೆ. ಕಾರ್ಡ್ಗಳನ್ನು ಹಂಚಲಾಗಿದೆ. ಅಡಿಗೆಯ ಎಲ್ಲವನ್ನೂ ಬುಕ್ ಮಾಡಲಾಗಿದೆ. ಪಂಡಿತರು ಶುಭ ಮುಹೂರ್ತವನ್ನು ಸಹ ಇಟ್ಟಿದ್ದಾರೆ. ಭವಿಷ್ಯದಲ್ಲಿ ಯಾವ ಮಗು ಆಗುತ್ತೆ, ಗಂಡು ಮಗುನ ಹೆಣ್ಣು ಮಗುನ, ಯಾವ ಮಗುವಿಗೆ ಯಾವ ಹೆಸರಿಡಬೇಕು ಅಂತ ಕೂಡ ಯೋಚಿಸಿ ಆಗಿತ್ತು. ಈ ರೀತಿ ಇರಬೇಕಾದ್ರೆ ಕೆಲವೇ ಗಂಟೆಗಳಲ್ಲಿ ಆ ರೀತಿ ಏನಾಯಿತು, ಎಲ್ಲವೂ ಈ ರೀತಿ ಹಾಳಾಗಲು. ಇದೆಲ್ಲವೂ ನನ್ನ ಜೊತೆ ನಡೆದಾಗ ನನಗೆ ಒಂದು ಮಾತು ಅರ್ಥವಾಗಿತ್ತು. ಅಜ್ಞಾನದಿಂದ ಜನರು ಮೂರ್ಖರಾಗುವುದಿಲ್ಲ, ನಾವು ತುಂಬ ಹೆಚ್ಚಾಗಿ ನಂಬಿದಾಗ ಮಾತ್ರವೇ ಮೂರ್ಖರಾಗ್ತೀವಿ ಅಂತ. ನನ್ನ ಹೆಸರು ಸುನೀತಾ. ನನಗೆ 27 ವರ್ಷ. ಕಂಪನಿಯಲ್ಲಿ ನಾವುಗಳು ಒಟ್ಟಾಗಿ ಕೆಲಸ ಮಾಡಬೇಕಾದ್ರೆ ನಾನು ರಾಜೇಶ್ನನ್ನು ಆ ಸಮಯದಲ್ಲಿ ಭೇಟಿ ಮಾಡಿದೆ. ರಾಜೇಶ್ ತುಂಬ ಸಿಹಿಯಾದ ಮಾತುಗಳನ್ನು ಮಾತನಾಡ್ತಾ ಇರಲಿಲ್ಲ. ಅವನು ತುಂಬ ನೇರ, ಶಾಂತವಾದ ಮತ್ತು ನಂಬಿಕಸ್ಥನಾಗಿದ್ದ. 3 ವರ್ಷದ ನಮ್ಮ ಸಂಬಂಧದಲ್ಲಿ ರಾಜೇಶ್ ಒಂದೇ ಒಂದು ಬಾರಿಯೂ ನನ್ನ ಜೊತೆ ಜೋರಾಗಿ ಕೂಡ ಮಾತನಾಡಿರಲಿಲ್ಲ. ಪ್ರತಿದಿನ ಬೆಳಿಗ್ಗೆ ಅವನು ನನ್ನ ಜೊತೆ ಕೆಲಸದ ಮೇಲೆ ಹೋಗಲು ಎದುರು ನೋಡ್ತಾ ಇದ್ದ. ಹಬ್ಬಗಳಿಗೆ ಮರೆಯದೆ ನನಗೆ ಗಿಫ್ಟ್ಗಳನ್ನು ಕೊಡ್ತಾ ಇದ್ದ. ಒಂದು ದಿನ ನನಗೆ ತುಂಬ ಹುಷಾರಿಲ್ಲದೆ ನಾನು ಒದ್ದಾಡ್ತಾ ಇದ್ರೆ ರಾಜೇಶ್ ಕೆಲಸಕ್ಕೆ ರಜೆ ತೆಗೆದುಕೊಂಡು ಪೂರ್ತಿ ರಾತ್ರಿ ನನ್ನ ಬಳಿ ಕುಳಿತುಕೊಂಡು ತಣ್ಣೀರಿನ ಪಟ್ಟಿಗಳನ್ನು ಹಾಕುತ್ತಾ ನನ್ನ ಸೇವೆ ಮಾಡ್ದ. ನನ್ನ ತಂದೆ ತಾಯಿ ಅವನನ್ನು ನೋಡಿ ಹೇಳಿದ್ರು, ಇವನು ತುಂಬ ಒಳ್ಳೆಯವನ ರೀತಿ ಕಾಣಿಸ್ತಾ ಇದ್ದಾನೆ. ನಾವು ಹುಡುಗಿದರು ಇಂತಹ ಒಂದು ಅಮೂಲ್ಯ ರತ್ನ ಸಿಗೋದಿಲ್ಲ ಅಂತ. ನಾನು ಅಂದುಕೊಂಡೆ, ನನ್ನ ಅದೃಷ್ಟ ತುಂಬ ಚೆನ್ನಾಗಿದೆ ಅಂತ. ಮದುವೆಯ 3 ತಿಂಗಳ ಮೊದಲು ನಾವು ಒಂದು ಅಪಾರ್ಟ್ಮೆಂಟ್ನನ್ನು ಕೊಂಡುಕೊಳ್ಬೇಕು ಅಂತ ತೀರ್ಮಾನ ಮಾಡಿ ಅಪಾರ್ಟ್ಮೆಂಟ್ ನೋಡಲು ಹೋಗಿದ್ವಿ. 2 ಬೆಡ್ರೂಮ್ ಮನೆ. ಮೊದಲ ನೋಟದಲ್ಲಿಯೇ ಆ ಮನೆ ನನಗೆ ತುಂಬ ಇಷ್ಟವಾಗಿ ಬಿಟ್ಟಿತ್ತು. ರಾಜೇಶ್ ನನ್ನ ಕೈಯನ್ನು ಹಿಡಿದುಕೊಂಡು ತುಂಬ ಪ್ರೀತಿಯಿಂದ ಹೇಳ್ದ, ನಿನಗಿಷ್ಟವಾಗಿದ್ರೆ ಸೊ ಇನ್ನು ಫೈನಲ್ ಅಂತ. ಇಂದಿನಿಂದ ನಮ್ಮ ಮನೆಯ ಎಲ್ಲ ನಿರ್ಧಾರಗಳನ್ನು ನೀನೇ ತೆಗೆದುಕೊಳ್ತೀಯಾ ಅಂತ ಹೇಳಿದಾಗ ನಾನು ನಾಚಿಕೆಯಿಂದ ಮುಗುಳ್ನಕ್ಕಿದ್ದೆ. ನಾನು ನನ್ನ 6 ವರ್ಷದಿಂದ ಉಳಿಸಿದ 40 ಲಕ್ಷ ದುಡ್ಡನ್ನು ಸಹ ಕೊಟ್ಟೆ. ರಾಜೇಶ್ ಕೂಡ 25 ಲಕ್ಷ ದುಡ್ಡನ್ನು ಕೊಟ್ಟ. ಉಳಿದ ದುಡ್ಡು ನಾವು ಬ್ಯಾಂಕಿನಿಂದ ಲೋನನ್ನು ಪಡೆದುಕೊಂಡ್ವಿ. ನನಗೆ ಆ ದಿನ ಇನ್ನೂ ಚೆನ್ನಾಗಿ ನೆನಪಿತ್ತು. ಸೇಲ್ಸ್ಮ್ಯಾನ್ ನಮಗೆ ಸೈನ್ ಮಾಡಲು ಕಾಗದ ಪತ್ರಗಳನ್ನು ಕೊಟ್ಟಾಗ ರಾಜೇಶ್ನ ಅಕ್ಕ ದೀಪಾ ಮಧ್ಯದಲ್ಲಿ ಮಾತನಾಡುತ್ತಾ, ಈ ಮನೆ ನನ್ನ ಹೆಸರಿನ ಮೇಲೆ ಇರಬೇಕು ಅಂತ ಹೇಳಿದ್ರು. ನಾನು ಏನೋ ತಪ್ಪಾಗಿ ಕೇಳಿಸ್ಕೊಂಡಿದ್ದೀನಿ ಅಂತ ನಾನು ರಾಜೇಶ್ನನ್ನು ನೋಡಿ, ಇವರು ಏನು ಹೇಳ್ತಾ ಇದ್ದಾರೆ ಅಂತ ಕೇಳಿದಾಗ ರಾಜೇಶ್ ಹೇಳಿದ, ಮನೆ ಮಾತ್ರ ಅಕ್ಕನ ಹೆಸರಿನ ಮೇಲೆ ಇರುತ್ತೆ, ಆದರೆ ಅಧಿಕಾರ ನಿನ್ನದೇ ಅಂತ. ನಾನು ಅವನನ್ನೇ ನೋಡುತ್ತಾ ಯಾಕೆ ಅಂತ ಕೇಳಿದಾಗ ದೀಪ ಕೈಗಳನ್ನು ಕಟ್ಟಿಕೊಂಡು, ನಿನಗೆ ಇನ್ನೂ ಅರ್ಥವಾಗಿಲ್ವಾ, ಇದು ನಮ್ಮ ಮನೆಯ ನಿಯಮ. ಈ ಮಾತು ಕೇಳಿದ ತಕ್ಷಣ ನಾನು ಒಂದು ಕ್ಷಣ ಶಾಕ್ ಆಗಿಬಿಟ್ಟಿದ್ದೆ. ಎಂತಹ ನಿಯಮ? ಮನೆಗೆ ಆಗಲಿ ಯಾವುದೇ ಆಸ್ತಿಗಾಗಲಿ ಪರಿವಾರದವರ ಬಳಿನೇ ಇರಬೇಕು. ಗಂಡ ಹೆಂಡತಿಯ ಮಧ್ಯೆ ಏನಾದರೂ ತೊಂದರೆಯಾದರೆ ಅವೆಲ್ಲವೂ ಸೇಫ್ ಆಗಿರಬೇಕು ಅಂತ ಹೇಳಿದಳು. ನಾನು ಅವಳನ್ನು ಮತ್ತು ರಾಜೇಶ್ ನನ್ನೇ ನೋಡ್ತಾ ಇದ್ದೆ. ನಾನು ಅಂದುಕೊಳ್ತಾ ಇದ್ದೆ, ರಾಜೇಶ್ ಹೇಳ್ತಾನೆ ಅಕ್ಕ ತಮಾಷೆ ಮಾಡ್ತಾ ಇದ್ದಾಳೆ ಅಂತ. ಆದರೆ ಆ ರೀತಿ ಏನೂ ನಡೆಯಲಿಲ್ಲ. ರಾಜೇಶ್ ನನ್ನ ಕೈಯನ್ನು ಹಿಡಿದುಕೊಂಡು, ನೀನು ಅಷ್ಟೊಂದು ಯೋಚನೆ ಮಾಡಬೇಡ, ಮದುವೆಗೆ ಮುಂಚೆ ನಮ್ಮ ಹೆಸರಿಗೆ ಬದಲಾಯಿಸಿಕೊಳ್ಳೋಣ. ನಾನು ಹೇಳಿದೆ, ಆಮೇಲೆ ಯಾಕೆ? ಮನೆ ನಮ್ಮದಾಗಿದ್ರೆ ನಮ್ಮ ಹೆಸರು ಯಾಕೆ ಇರಬಾರ್ದು? ನನ್ನ ಮಾತು ಕೇಳಿದ ತಕ್ಷಣ ಅವನು ಸಂತೋಷ ಕಡಿಮೆಯಾಗಿಬಿಟ್ಟಿತ್ತು. ಅವನು ಹೇಳ್ತಾ ಇದ್ದ, ನೀನು ಇಷ್ಟೊಂದು ಲೆಕ್ಕಾಚಾರ ಹಾಕಬೇಡ. ನನಗೆ ಚೆನ್ನಾಗಿ ಗೊತ್ತು, ಆ ಸಮಯದಲ್ಲಿ ನನಗೆ ಎಷ್ಟೊಂದು ಬೇಜಾರಾಗ್ತಾ ಇತ್ತು. ಆದರೆ ರಾಜೇಶ್ ನನ್ನನ್ನು ತಬ್ಬಿಕೊಂಡು ಹೇಳ್ದ, ನಾವಿಬ್ಬರು 3 ವರ್ಷದಿಂದ ಜೊತೆಯಲ್ಲೇ ಇದ್ದೇವೆ, ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ವಾ? ಈ ಒಂದು ಮಾತು ತುಂಬ ಸಾಮಾನ್ಯವಾಗಿತ್ತು, ಆದರೆ ಈ ಮಾತು ನನ್ನನ್ನು ಸುಮ್ಮನಾಗಿಸಿಬಿಟ್ಟಿತ್ತು. ನಮ್ಮ ಪರಿಚಯಕ್ಕೆ 3 ವರ್ಷವಾಗಿತ್ತು. ನನಗೆ ಅವನ ಮೇಲೆ ಪೂರ್ತಿ ನಂಬಿಕೆ ಇತ್ತು. ನನಗೆ ಎಷ್ಟೊಂದು ನಂಬಿಕೆ ಇತ್ತು ಅಂದರೆ ನಾನು ಮುಂದೆ ಯಾವ ಪ್ರಶ್ನೆಯನ್ನು ಕೇಳಲಿಲ್ಲ. ನಾನು ಇನ್ನೇನು ಯೋಚಿಸಲಿಲ್ಲ. ಈಗ ಆ ದಿನದ ಬಗ್ಗೆ ಯೋಚಿಸಿದರೆ ನನಗನ್ನಿಸುತ್ತೆ, ಆ ದಿನ ನಾನು ಸ್ವಲ್ಪ ಧೈರ್ಯ ಮಾಡಿದರೆ ಈ ದಿನ ಇದೆಲ್ಲವೂ ಆಗ್ತಾ ಇರಲಿಲ್ಲ ಅಂತ. ಮದುವೆಯ ದಿನ ನಾನು ಬೆಳಗಿನ ಜಾವ 4 ಗಂಟೆಗೆಲ್ಲ ಎದ್ದು ಬೇಗ ಬೇಗ ರೆಡಿ ಆಗ್ತಾ ಇದ್ದೆ. ಎಲ್ಲವೂ ಅಂದುಕೊಂಡಂತೆ ನಡೀತಾ ಇತ್ತು. ಫೋಟೋಗಳನ್ನು ಕೂಡ ಹಿಡಿಸಿಕೊಂಡಾಯಿತು. ರಾಜೇಶ್ ಅವರ ಅಮ್ಮ ತುಂಬ ಸಂತೋಷವಾಗಿದ್ದರು. ಅವರು ಪದೇ ಪದೇ ನನ್ನನ್ನು ನೋಡಿ ಹೇಳ್ತಾ ಇದ್ರು, ಸುನೀತಾ, ನೀನು ನಮ್ಮ ಮನೆಯ ಸೊಸೆಯಾಗ್ತಾ ಇದೆಯಾ, ನೀನು ತುಂಬ ಅದೃಷ್ಟವಂತೆ ಅಂತ. 1-2 ಬಾರಿ ಅಲ್ಲ, ಸುಮಾರು 10ರಿಂದ 20 ಬಾರಿ ನಾನು ಈ ಮಾತುಗಳನ್ನು ಅವರ ಬಾಯಿಯಿಂದ ಕೇಳಿಸಿಕೊಂಡಿದ್ದೆ.
ರೆಡಿಯಾಗಿ ನನ್ನನ್ನು ಕನ್ನಡಿಯಲ್ಲಿ ನೋಡಿಕೊಳ್ತಾ ಇದ್ದೆ. ನನ್ನ ಡ್ರೆಸ್ಸು, ನನ್ನ ಕೂದಲು ಎಲ್ಲವೂ ತುಂಬ ಪರ್ಫೆಕ್ಟ್ ಆಗಿತ್ತು. ನಾನು ಈ ಬಟ್ಟೆಗಳಲ್ಲಿ ತುಂಬ ಸುಂದರವಾಗಿ ಕಾಣಿಸ್ತಾ ಇದ್ದೆ. ಆಗ ರಾಜೇಶ್ ನನಗೆ ಫೋನ್ ಮಾಡಿ ಹೇಳಿದ್ರು, ನಾನು ಸಂಬಂಧಿಕರನ್ನು ಕರೆತರಲು ಹೋಗ್ತಾ ಇದ್ದೀನಿ, ನೀನು ನನಗಾಗಿ ವೆಯ್ಟ್ ಮಾಡು, ಆ ಕಡೆ ಈ ಕಡೆ ಅಂತ ಸುತ್ತಾಡಬೇಡ ಅಂತ ಹೇಳಿದಾಗ ಅವರ ಮಾತು ಕೇಳಿ ನನಗೆ ನಗು ಬಂದುಬಿಟ್ಟಿತು. ನಾನೇನಾದರೂ ಸಣ್ಣ ಮಗು ಅಂದ್ಕೊಂಡಿದೀಯಾ ಆ ಕಡೆ ಈ ಕಡೆ ಓಡಾಡಲು? ಸುನೀತಾ, ನಿನಗೊಂದು ಸರ್ಪ್ರೈಸ್ ಇದೆ, ರಾತ್ರಿ ಮನೆಗೆ ಬಂದ ನಂತರ ನೋಡು, ನಿನಗೆ ತುಂಬ ಇಷ್ಟವಾಗುತ್ತೆ. ನಾನು ಒಂದು ಕ್ಷಣ ಸುಮ್ಮನಾಗ್ಬಿಟ್ಟಿದ್ದೆ. ಯಾಕೋ ಗೊತ್ತಿಲ್ಲ, ನನಗೆ ಈಗ ನಮ್ಮ ಹೊಸ ಮನೆ ಅಪಾರ್ಟ್ಮೆಂಟ್ನ ಯೋಚನೆ ಬಂದಿತ್ತು. ಅದು ಮೊದಲು ಅವರ ಅಕ್ಕ ದೀಪಾ ಹೆಸರಿನ ಮೇಲಿತ್ತು. ಆದರೆ ಒಂದು ವಾರದ ಮೊದಲು ರಾಜೇಶ್ ನನ್ನ ಕೈಗೆ ಬೀಗವನ್ನು ಕೊಟ್ಟಿದ್ದ. ಅವನು ನಗುತ್ತಾ ಹೇಳ್ದ, ಮೊದಲೇ ನೋಡಬೇಡ, ರಾತ್ರಿಯವರೆಗೂ ಸರ್ಪ್ರೈಸ್ ಆಗಿರಲಿ ಅಂತ. ಈಗ ನಾನು ನನ್ನ ಕೈಯಲ್ಲಿ ಬೀಗವನ್ನು ಹಿಡಿದುಕೊಂಡಿದ್ದೆ. ನನ್ನ ಮನಸ್ಸಿನಲ್ಲಿ ಒಂದು ತುಂಟತನದ ಆಲೋಚನೆ ಬಂದಿತ್ತು. ರಾತ್ರಿಯವರೆಗೂ ಯಾರು ಕಾಯ್ತಾರೆ, ಒಂದೇ ಒಂದು ಬಾರಿ ಹೋಗಿ ನೋಡಿಬಿಡೋಣ, ಒಂದೇ ಒಂದು ನೋಟ ಸಾಕು ಅಂದುಕೊಂಡೆ. ಆದರೆ ಆ ಸಮಯದಲ್ಲಿ ನನಗೆ ಗೊತ್ತಾಗಲಿಲ್ಲ ನಾನು ಮಾಡುತ್ತಿರುವ ಈ ಕೆಲಸದಿಂದ ಮುಂದೆ ಏನಾಗುತ್ತೆ ಅಂತ. ಕೇವಲ 30 ನಿಮಿಷದ ನಂತರ ಅಪಾರ್ಟ್ಮೆಂಟ್ನ ಬಾಗಿಲು ತೆರೆದಾಗ ನನ್ನ ಕಣ್ಣಿಗೆ ಕಾಣಿಸಿದ ದೃಶ್ಯ ವೆಲ್ಕಮ್ ಅಂತಾನೋ, ಕೆಂಪು ಬಲೂನ್ಗಳು ಅಥವಾ ಹ್ಯಾಪಿ ಮ್ಯಾರೇಜ್ ಲೈಫ್ ಅಂತಾನೋ ಅಲ್ಲ, ಬದಲಿಗೆ ಬಾಗಿಲಿನ ಬಳಿ ಇಟ್ಟಿದ್ದ ಚಪ್ಪಲಿ ಸ್ಟ್ಯಾಂಡ್ ಎದುರುಗಡೆ ಒಬ್ಬ ಮಹಿಳೆಯ ಕಪ್ಪು ಹಳೆಯ ಚಪ್ಪಲಿಗಳಿದ್ವು. ಅದು ನನ್ನದಾಗಿರಲಿಲ್ಲ, ನನಗಾಗಿ ತಂದಂತಹವೂ ಅಲ್ಲ. ಅದನ್ನು ನೋಡಿದ ತಕ್ಷಣ ನನ್ನ ಕೈಗಳು ತಣ್ಣಗಾಗಿ ಬಿಟ್ಟಿದ್ವು. ನಾನು ಬಾಗಿಲನ್ನು ತೆಗೆದು ಮನೆಯೊಳಗೆ ಕಾಲಿಟ್ಟಾಗ ನಾನು ಶಾಕ್ನಿಂದ ಅಲ್ಲೇ ನಿಂತುಕೊಂಡಿದ್ದೆ. ಮೊದಲು ನನಗೆ ನಾನು ಅರ್ಥ ಮಾಡಿಸಿಕೊಳ್ಳಲು ತುಂಬ ಪ್ರಯತ್ನ ಪಡ್ತಾ ಇದ್ದೆ. ನಾನು ತುಂಬ ಹೆಚ್ಚಾಗಿ ಯೋಚನೆ ಮಾಡ್ತಾ ಇದ್ದೀನಿ. ಬಹುಶಃ ಈ ಚಪ್ಪಲಿಗಳು ಕೆಲಸಗಾರರದ್ದು ಇರಬೇಕು. ಮನೆಯನ್ನು ಕ್ಲೀನ್ ಮಾಡಬೇಕಾದ್ರೆ, ರೆಡಿ ಮಾಡಬೇಕಾದ್ರೆ ಅವರ ಚಪ್ಪಲಿ ಇಲ್ಲೇ ಬಿಟ್ಟಿರಬಹುದು ಅಂತ ಅಂದುಕೊಳ್ತಾ ಇದ್ದೆ. ಆದರೆ ಮಹಿಳೆಯರಲ್ಲಿ ಇರುವ ಅತ್ಯಂತ ಉತ್ತಮವಾದ ಒಂದು ತಾಕತ್ತು, ಸಿಕ್ಸ್ತ್ ಸೆನ್ಸ್, ಅದು ಹೇಳ್ತಾ ಇತ್ತು ಆ ರೀತಿ ಅಲ್ಲ ಅಂತ. ನಾನು ಈಗ ಧೈರ್ಯವಾಗಿ ಒಳಗೆ ಹೋದೆ. ಲಿವಿಂಗ್ ರೂಮ್ ತುಂಬ ನೀಟಾಗಿತ್ತು. ಗೋಡೆಗಳ ಮೇಲೆ ಕೆಂಪು ಬಣ್ಣದಲ್ಲಿ ಓಂ ಎಂದು ಬರೆಯಲಾಗಿತ್ತು. ಟೀಪಾಯ್ ಮೇಲೆ ಹೂವುಗಳನ್ನು ಜೋಡಿಸಿ ಇಡಲಾಗಿತ್ತು. ಆ ಮನೆಯಲ್ಲಿ ಎಲ್ಲವೂ ಅದೇ ರೀತಿ ಇತ್ತು. ನಾನು ನನ್ನ ಕನಸಿನ ಮನೆ ಹೇಗಿರಬೇಕು ಅಂತ ಊಹಿಸಿದ್ನೋ ಅದೇ ರೀತಿ. ಆದರೆ ಇದು ಮಾತ್ರ ನನ್ನ ಮನೆಯ ರೀತಿ ಇರಲಿಲ್ಲ. ಟಿವಿಯ ಪಕ್ಕದಲ್ಲಿ ಒಂದು ಫೋಟೋ ಫ್ರೇಮ್ ಇಟ್ಟಿದ್ರು. ನಾನು ಅದನ್ನು ತೆಗೆದುಕೊಂಡು ನೋಡಿದಾಗ ಒಂದು ಕ್ಷಣ ನಾನು ಶಾಕ್ ಆಗಿಬಿಟ್ಟಿದ್ದೆ. ಯಾಕೆಂದರೆ ಅದು ರಾಜೇಶ್ ಮತ್ತು ದೀಪಾಳ ಫೋಟೋದಲ್ಲಿ ರಾಜೇಶ್ ತುಂಬ ಸಂತೋಷವಾಗಿದ್ದ. ದೀಪಾ ಅವರ ಭುಜದ ಮೇಲೆ ಕೈ ಹಾಕಿದ್ದು. ಯಾರಾದರೂ ನೋಡಿದ ತಕ್ಷಣ ಹೇಳಬಹುದಾಗಿತ್ತು, ಅಕ್ಕ ತಮ್ಮನ ಮಧ್ಯೆ ಎಷ್ಟೋ ಒಂದು ಪ್ರೀತಿ ಇದೆ ಅಂತ. ಆದರೆ ಯಾಕೋ ಗೊತ್ತಿಲ್ಲ, ಆ ಫೋಟೋವನ್ನು ನೋಡಿದ ತಕ್ಷಣ ನನಗೆ ಏನೋ ಒಂದು ರೀತಿಯ ವಿಚಿತ್ರ ಅನ್ನಿಸ್ತಾ ಇತ್ತು. ನನಗೆ ಚೆನ್ನಾಗಿ ನೆನಪಿದೆ, ನಾನು ಆ ಫೋಟೋವನ್ನು ಇದಕ್ಕೆ ಮೊದಲು ಇಲ್ಲಿ ಯಾವತ್ತೂ ನೋಡಿರಲಿಲ್ಲ. ನಾನು ಈಗ ನಿಧಾನವಾಗಿ ಬೆಡ್ರೂಮ್ನ ಕಡೆ ಹೋದೆ. ಬೆಡ್ರೂಮಿನ ಡ್ರೆಸ್ಸಿಂಗ್ ಟೇಬಲ್ನಲ್ಲಿ ಹೆಂಗಸರ ವಿಧವಾದ ಐಟಮ್ಗಳು ಬಿದ್ದಿದ್ವು. ನಾನು ಆ ವಸ್ತುಗಳನ್ನೆಲ್ಲ ನೋಡ್ತಾ ಇದ್ದೆ. ಅವುಗಳಲ್ಲಿ ಯಾವುದೇ ಒಂದು ವಸ್ತು ಕೂಡ ನನ್ನದಾಗಿರಲಿಲ್ಲ. ನಾನು ಸ್ವಲ್ಪ ಸೈಲೆಂಟ್ ಆಗಿ ನಿಂತುಕೊಂಡಿದ್ದೆ. ನಂತರ ನಾನು ಅಲ್ಮಾರಿಯನ್ನು ಓಪನ್ ಮಾಡಿದಾಗ ಅಲ್ಮಾರಿಯಲ್ಲಿ ರಾಜೇಶ್ನ ಬಟ್ಟೆಗಳಿದ್ವು. ಬಲಗಡೆ ಹೆಂಗಸರ ತುಂಬ ಹೆಚ್ಚಿನ ಬಟ್ಟೆಗಳನ್ನು ಜೋಡಿಸಲಾಗಿತ್ತು. ಆ ಅಲ್ಮಾರಿಯಲ್ಲಿ ಅಂಡರ್ವೇರ್ಗಳಿಂದ ಹಿಡಿದು ಎಲ್ಲವನ್ನು ಜೋಡಿಸಲಾಗಿತ್ತು. ಕೆಲವೊಂದು ಬಟ್ಟೆಗಳು ಬ್ರ್ಯಾಂಡೆಡ್ ಬಟ್ಟೆಗಳು, ತುಂಬ ಕಾಸ್ಟ್ಲಿ. ನಾನು ಆನ್ಲೈನ್ನಲ್ಲಿ ಅದರ ರೇಟನ್ನು ನೋಡಿ ಸುಮ್ಮನಾಗಿಬಿಟ್ಟಿದ್ದೆ. ಇವು ನಮಗೆ ಬೇಡ ಅಂತ. ಯಾಕೆಂದರೆ ಕೇವಲ ಬಟ್ಟೆಗಳಿಗಾಗಿ ಸಾವಿರಾರು ರೂಪಾಯಿಗಳನ್ನು ಖರ್ಚು ಮಾಡುವುದು ನನಗೆ ಇಷ್ಟವಿರಲಿಲ್ಲ. ನಾನು ಈಗ ಅಲ್ಲೇ ಮಂಚದ ಒಂದು ಮೂಲೆಯಲ್ಲಿ ಕುಳಿತುಕೊಂಡಿದ್ದೆ. ನಾನು ಅಂದುಕೊಂಡಿದ್ದೆ, ತಕ್ಷಣ ರಾಜೇಶ್ಗೆ ಫೋನ್ ಮಾಡೋಣ, ಅವನನ್ನು ಪ್ರಶ್ನೆ ಮಾಡೋಣ, ಇಷ್ಟಕ್ಕೂ ಮನೆಯಲ್ಲಿ ಇದೆಲ್ಲ ಏನು ನಡೀತಾ ಇದೆ ಅಂತ ಕೇಳಬೇಕು. ಆದರೆ ಯಾಕೋ ನನಗೆ ಫೋನ್ ಮಾಡಬೇಕು ಅಂತ ಅನ್ನಿಸ್ಲಿಲ್ಲ. ಆ ಸಮಯದಲ್ಲಿ ನನಗೆ ತುಂಬ ಭಯವಾಗ್ತಾ ಇತ್ತು. ಅವನು ಕೊಡುವ ಉತ್ತರ ಯಾವ ರೀತಿ ಇರುತ್ತೋ ಅಂತ. ಅನುಮಾನ ಮತ್ತು ಭಯದಿಂದ ನಾನು ಸ್ವಲ್ಪ ಸಮಯ ಹಾಗೆ ಕುಳಿತು ನಂತರ ಎದ್ದು ಆ ಪೂರ್ತಿ ಮನೆಯನ್ನು ನೀಟಾಗಿ ಗಮನಿಸ್ತಾ ಇದ್ದೆ. ಇನ್ನೊಂದು ಬೆಡ್ರೂಮ್ನಲ್ಲಿ ಅದು ಮಕ್ಕಳ ರೂಮ್ ಆಗಿ ರೆಡಿ ಮಾಡಿ ಇಡಲಾಗಿತ್ತು. ಬೆಡ್ಡಿನ ಮೇಲೆ ಬೊಂಬೆಗಳು, ಗೋಡೆಗಳಿಗೆ ಕಾರ್ಟೂನ್ ಪಿಕ್ಚರ್ಸನ್ನು ಅಂಟಿಸಲಾಗಿತ್ತು. ಅದನ್ನು ನೋಡಿ ಒಂದು ಕ್ಷಣ ನಾನು ಶಾಕ್ ಆಗಿದ್ದೆ. ಯಾಕೆಂದರೆ ನಾನು ಮತ್ತು ರಾಜೇಶ್ ಇದರ ಬಗ್ಗೆ ಯಾವತ್ತೂ ಯಾವುದೇ ರೀತಿಯ ಮಾತುಕತೆ ಮಾಡಿರಲಿಲ್ಲ. ನಮಗೆ ಈಗ ತಾನೇ ಇನ್ನೂ ಮದುವೆಯಾಗ್ತಾ ಇತ್ತು. ನಾನು ಈಗಲೇ ಮಕ್ಕಳ ಬಗ್ಗೆ ಏನನ್ನೂ ಯೋಚಿಸಲಿಲ್ಲ. ಈ ರೀತಿ ಯಾರೋ ಮೊದಲೇ ಎಲ್ಲವನ್ನು ರೆಡಿ ಮಾಡಿ ಇಟ್ಟ ಹಾಗೆ ಆಗಿತ್ತು. ಲಿವಿಂಗ್ ರೂಮಿನ ಬಾಗಿಲನ್ನು ಓಪನ್ ಮಾಡಿದಾಗ ಆ ಶೆಲ್ಫ್ನಲ್ಲಿ ರಾಜೇಶ್ನ ಡಿಗ್ರಿ ಸರ್ಟಿಫಿಕೇಟ್ಗಳು, ದೀಪಾಳ ಸರ್ಟಿಫಿಕೇಟ್ ಮತ್ತು ಪಕ್ಕದಲ್ಲಿ ಔಷಧಿಗಳ ಬಾಕ್ಸ್ ಕೂಡ ಇಡಲಾಗಿತ್ತು. ಅದು ದೀಪಾಳ BP ಔಷಧಿಗಳಾಗಿತ್ತು. ದೀಪಾ ಎಷ್ಟೋ ಬಾರಿ ಆ ಔಷಧಿಗಳನ್ನು ತೆಗೆದುಕೊಳ್ಳಬೇಕಾದ್ರೆ ನಾನು ನೋಡಿದ್ದೆ. ನಾನು ತುಂಬ ಸಮಯ ಆ ಔಷಧಿಗಳನ್ನೇ ಗಮನಿಸ್ತಾ ಇದ್ದೆ. ಆ ಸಮಯದಲ್ಲಿ ನನಗೆ ಎಲ್ಲವೂ ಅರ್ಥವಾಗಿ ಬಿಟ್ಟಿತ್ತು. ಇದು ನನ್ನ ಹೊಸ ಮನೆಯಾಗಿರಲಿಲ್ಲ, ಇದು ಅವರ ಮನೆಯಾಗಿತ್ತು, ರಾಜೇಶ್ ಮತ್ತು ಅವನ ಪರಿವಾರದ್ದು.
ನಾನು ಕೇವಲ ನನ್ನದು ಅಂತ ಅಂದುಕೊಂಡು ದುಡ್ಡು ಕೊಟ್ಟಿದ್ದೆ. ನಾನು ಬಾಲ್ಕನಿಯಲ್ಲಿ ನಿಂತುಕೊಂಡು ಸ್ವಲ್ಪ ಸಮಯ ಯೋಚಿಸಿ ವಾಪಸ್ ಬರಬೇಕಾದ್ರೆ ಬಾಲ್ಕನಿ ಪಕ್ಕದಲ್ಲಿಂದ ಅಲ್ಮಾರಿ ಅರ್ಧ ಓಪನ್ ಆಗಿತ್ತು. ನಾನು ಇಷ್ಟವಿಲ್ಲದ ಮನಸ್ಸಿನಿಂದಲೇ ಈಗ ಅಲ್ಲೇ ನಿಂತು ಅದನ್ನು ನೋಡ್ತಾ ಇದ್ದೆ. ಅದರಲ್ಲಿ ಒಂದು ಕೆಂಪು ಕಲರ್ನ ಫೈಲ್ ಇತ್ತು. ಮನೆಯ ಮಾಲೀಕರ ಹಕ್ಕಿನ ಪತ್ರಗಳು. ನಾನು ತುಂಬ ಸಮಯ ಅದನ್ನೇ ನೋಡ್ತಾ ಇದ್ದೆ. ನನ್ನ ಹೃದಯ ತುಂಬ ಜೋರು ಜೋರಾಗಿ ಹೊಡ್ಕೊಳ್ತಾ ಇತ್ತು. ಬಹುಶಃ ಇದು ಫೋಟೋ ಕಾಪಿ ಇರಬೇಕು ಅಂತ ನನಗನ್ನಿಸಿತು. ನಾನು ಈಗ ಅದನ್ನು ತೆಗೆದಾಗ ಮಾಲೀಕರ ಹೆಸರು ದೀಪಾ ಅಂತ ಬರೆಯಲಾಗಿತ್ತು. ಅದರಲ್ಲಿ ರಾಜೇಶ್ ಹೆಸರು ಕೂಡ ಇರಲಿಲ್ಲ, ನನ್ನ ಹೆಸರು ಕೂಡ ಇರಲಿಲ್ಲ. ನಾನು ತುಂಬ ಸಮಯ ಅದನ್ನೇ ನೋಡ್ತಾ ಇದ್ದೆ. ಈಗ ನನಗೆ ತುಂಬ ಕೋಪ ಬಂದಿತ್ತು. ಕಳೆದ 3 ತಿಂಗಳಿಂದ ಎಲ್ಲ ಮಾತುಗಳನ್ನು ನಾನು ನೆನೆಸಿಕೊಳ್ತಾ ಇದ್ದೆ. ನಾನು ಮನೆಗೆ ಬೇಕಾದ ಫರ್ನಿಚರ್ಗಳನ್ನು ಇಬ್ಬರು ನೋಡಿ ಸೆಲೆಕ್ಟ್ ಮಾಡೋಣ ಅಂತ ಹೇಳಿದಾಗ ರಾಜೇಶ್ ನಗುತ್ತಾ ಹೇಳ್ತಾ ಇದ್ದ, ಅಕ್ಕ ಎಲ್ಲವನ್ನು ಸೆಲೆಕ್ಟ್ ಮಾಡಿದ್ದಾರೆ ಅಂತ. ನಾನು ಬ್ಯಾಂಕ್ ಲೋನಿನ ಪತ್ರಗಳನ್ನು ಕೇಳಿದಾಗ ಅವನು ತಕ್ಷಣ ಮಾತನ್ನು ಬದಲಾಯಿಸಿ ಬಿಡ್ತಾ ಇದ್ದ. ದೀಪಾ ನನ್ನನ್ನು ನೋಡಿದಾಗೆಲ್ಲ ಸಣ್ಣ ಮುಗುಳ್ನಗೆ ಕೊಡ್ತಾ ಇದ್ಲು. ಆ ನಗುವಿನ ಹಿಂದೆ ಇದ್ದ ಅರ್ಥ ಆ ಸಮಯದಲ್ಲಿ ನನಗೆ ಅರ್ಥವಾಗಲಿಲ್ಲ. ಆದರೆ ಈಗ ನನಗೆ ಅರ್ಥವಾಗಿತ್ತು ಅವಳ ನಗುವಿನ ಅರ್ಥವೇನು ಅಂತ. ನಾನು ಒಬ್ಳು ಮುಟ್ಟಾಳಲಾಗಿದ್ದೆ. ಕಳೆದ 3 ತಿಂಗಳಿಂದ ಅವರು ನನ್ನನ್ನು ಯಾಮಾರಿಸ್ತಾ ಇದ್ರು. ನಾನು ಕಣ್ಣು ಮುಚ್ಚಿಕೊಂಡು ಅವರನ್ನೇ ನಂಬಿದ್ದೆ. ಈಗ ರಾಜೇಶ್ ನನಗೆ ಫೋನ್ ಮಾಡಿದ್ರು. ಕೆಲವು ಸೆಕೆಂಡ್ ನಾನು ಸುಮ್ಮನೆ ಫೋನ್ ನೋಡ್ತಾ ನಂತರ ಅಟೆಂಡ್ ಮಾಡಿದೆ. ಅವನು ಯಾವಾಗಲೂ ಮಾತನಾಡಿದ ಹಾಗೆ ತುಂಬ ಪ್ರೀತಿಯಿಂದ ಶಾಂತವಾಗಿ ಮಾತನಾಡ್ತಾ ಇದ್ದ. ಸುನಿ, ನೀನು ಎಲ್ಲಿದ್ದೀಯಾ? ಮೇಕಪ್ ಆರ್ಟಿಸ್ಟ್ಗಳು ನಿನ್ನನ್ನು ಹುಡುಕಾಡ್ತಾ ಇದ್ದಾರೆ. ನಾನು ಸ್ವಲ್ಪ ಸಮಯ ಸೈಲೆಂಟ್ ಆಗಿದ್ದೆ. ನಾನು ಆ ರೂಮಿನ ಎಲ್ಲ ಕಡೆ ನೋಡುತ್ತಾ ಕುಳಿತುಕೊಂಡಿದ್ದೆ. ಕೈಯಲ್ಲಿದ್ದ ಪೇಪರ್ಗಳನ್ನು ಸಹ ನೋಡಿದೆ. ನಂತರ, ಹೇಳು ರಾಜೇಶ್, ಏನಾಯಿತು? ನೀನು ನನಗೆ ಏನಾದರೂ ಹೇಳಬೇಕಾಗಿತ್ತಾ ಅಂತ ಕೇಳಿದಾಗ ರಾಜೇಶ್ ಸ್ವಲ್ಪ ಸಮಯ ಸುಮ್ಮನೆ ಇದ್ದ. ನಂತರ ರಾಜೇಶ್ ನಗುತ್ತಾ, ಸುನಿತಾ, ನಿನಗೆ ಏನಾಯಿತು? ಇದ್ದಕ್ಕಿದ್ದ ಹಾಗೆ ಈ ರೀತಿ ವಿಚಿತ್ರವಾದ ಪ್ರಶ್ನೆ ಯಾಕೆ ಕೇಳ್ತಾ ಇದೆಯಾ? ನಾನು ತಲೆ ಬಗ್ಗಿಸಿಕೊಂಡು ನನ್ನ ಕೈಯಲ್ಲಿ ಹಿಡಿದುಕೊಂಡಿದ್ದ ಕಾಗದ ಪತ್ರಗಳನ್ನು ಗಮನಿಸುತ್ತಾ ನಾನು ಏನೂ ಹೇಳಲಿಲ್ಲ. ರಾಜೇಶ್ ತಕ್ಷಣ ಕೇಳ್ದ, ಸುನಿತಾ, ಇಷ್ಟಕ್ಕೂ ನೀನು ಎಲ್ಲಿದ್ದೀಯಾ? ನಮ್ಮ ಮನೆ ತುಂಬ ಸುಂದರವಾಗಿದೆ ಅಲ್ವಾ ರಾಜೇಶ್? ಈ ಮಾತು ಕೇಳಿದ ತಕ್ಷಣ ರಾಜೇಶ್ ಸ್ವಲ್ಪ ಸಮಯ ಸುಮ್ಮನಾಗ್ಬಿಟ್ಟ. ಅವನು ಗಾಬರಿಯಿಂದ, ನೀನು ಅಪಾರ್ಟ್ಮೆಂಟ್ಗೆ ಹೋಗಿದ್ದೀಯಾ? ಹೌದು ಅಂತ ಹೇಳಿದಾಗ, ನಾನು ನಿನಗೆ ಹೇಳಿದ್ದೆ ಅಲ್ವಾ ಮೊದಲೇ ಹೋಗಬೇಡ ಅಂತ. ನನ್ನ ಮನೆಗೆ ನಾನು ಯಾಕೆ ಹೋಗಬಾರ್ದು? ಇಲ್ಲ, ನಾನು ಆ ರೀತಿ ಹೇಳಿಲ್ಲ. ಇನ್ನು ಪೂರ್ತಿಯಾಗಿ ತಯಾರಿಗಳು ನಡೆದಿಲ್ಲ. ನಾನು ಜೋರಾಗಿ ನಗುತ್ತಾ, ರಾಜೇಶ್, ನಿನ್ನನ್ನು ಒಂದು ಪ್ರಶ್ನೆ ಕೇಳಬೇಕಾಗಿತ್ತು. ಕೇಳು ಸುನಿತಾ. ಡ್ರೆಸ್ಸಿಂಗ್ ಟೇಬಲ್ ಮೇಲೆ ಮೇಕಪ್ ಸಾಮಾನುಗಳಿದ್ದಾವಲ್ಲ, ಅವೆಲ್ಲ ಯಾರವು ಅಂತ ಕೇಳಿದಾಗ ಅವನ ಉಸಿರಾಟ ನನಗೆ ಫೋನಿನಲ್ಲಿಯೇ ತುಂಬ ಜೋರಾಗಿ ಕೇಳಿಸ್ತಾ ಇತ್ತು. ಅದು ದೀಪಾ ಅಕ್ಕನದ್ದು ಅಂತ ಹೇಳ್ದ. ಅಲ್ಮಾರಿಯಲ್ಲಿ ಇರುವ ಬಟ್ಟೆಗಳು, ಅಂಡರ್ ಗಾರ್ಮೆಂಟ್ಸ್ ಅವೆಲ್ಲ ಯಾರ್ದು ಅಂತ ಕೇಳಿದಾಗ ರಾಜೇಶ್ ಏನೂ ಹೇಳಲಿಲ್ಲ. ನಾನು ಬಾಲ್ಕನಿಯಲ್ಲಿ ನಿಂತು ಹೊರಗಿನ ದೃಶ್ಯ ನೋಡ್ತಾ ಇದ್ದೆ. ಹೊರಗೆ ತುಂಬ ಸುಂದರವಾದ ದೃಶ್ಯಗಳು ಕಾಣಿಸ್ತಾ ಇದ್ವು. ನಾನು ಮದುವೆ ಮಾಡಿಕೊಂಡು ಸಂತೋಷವಾಗಿ ಹೊಸ ಜೀವನಕ್ಕೆ ಕಾಲಿಡುವ ದಿನ. ಆದರೆ ನಾನು ನನ್ನ ಗಂಡನನ್ನು ಕೇಳ್ತಾ ಇದ್ದೆ, ನಮ್ಮ ಮನೆಯಲ್ಲಿರುವ ಅಂಡರ್ ಗಾರ್ಮೆಂಟ್ಸ್ಗಳು ಯಾರದ್ದು ಅಂತ. ತುಂಬ ಸಮಯದ ನಂತರ ರಾಜೇಶ್ ಹೇಳ್ದ, ಸುನಿತಾ, ನೀನು ತಪ್ಪಾಗಿ ಅರ್ಥ ಮಾಡಿಕೊಳ್ತಾ ಇದೀಯಾ. ಏನು? ನಾನು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದೀನ? ಯಾವ ತಪ್ಪು? ದೀಪಾ ಅಕ್ಕನಿಗೆ ಈಗ ತಾನೇ ವಿಚ್ಛೇದನವಾಗಿದೆ. ಆಕೆಯ ಮಾನಸಿಕ ಸ್ಥಿತಿ ಸ್ವಲ್ಪ ಕೂಡ ಚೆನ್ನಾಗಿಲ್ಲ. ಆದ್ದರಿಂದಲೇ ಸ್ವಲ್ಪ ಸಮಯಕ್ಕೆ ಅಕ್ಕ ಅಲ್ಲಿ ಇರ್ತಾಳೆ. ಸ್ವಲ್ಪ ಸಮಯ ಅಂದರೆ ಎಲ್ಲಿಯವರೆಗೂ? 1 ತಿಂಗಳ, 2 ತಿಂಗಳ, ಅಥವಾ 1 ವರ್ಷನ? ರಾಜೇಶ್ ಈಗ ಕೋಪವಾಗಿ ಮಾತನಾಡಲು ಶುರು ಮಾಡ್ದ. ಇಷ್ಟಕ್ಕೂ ನೀನು ಇಷ್ಟೊಂದು ಪ್ರಶ್ನೆಗಳನ್ನು ಯಾಕೆ ಕೇಳ್ತಾ ಇದೀಯಾ? ಏನು? ನಾನು ಪ್ರಶ್ನೆ ಕೂಡ ಕೇಳಬಾರ್ದಾ ಅಂತ ಕೇಳಿದಾಗ ಅವನು ಕೋಪವಾಗಿ, ಈ ದಿನ ನಮ್ಮ ಮದುವೆಯ ದಿನ. ಈಗ ನೀನು ಜಗಳ ಮಾಡುವುದನ್ನು ನಿಲ್ಲಿಸ್ತೀಯಾ ಇಲ್ವಾ? ನಾನು ನನ್ನ ಹಳ್ಳುಗಳನ್ನು ಕಚ್ಚಿಕೊಂಡು ಸೈಲೆಂಟ್ ಆಗಿ ನಿಂತುಕೊಂಡಿದ್ದೆ. ಇದೇ ಮೊದಲು ಆಗಿದ್ರೆ ನಾನು ಅಂದುಕೊಳ್ತಾ ಇದ್ದೆ ಅವನು ಯಾವುದೋ ಟೆನ್ಷನ್ನಲ್ಲಿದ್ದಾನೆ ಅಂತ. ನಾನೇ ಮುಂದೆ ಬಿದ್ದು ಕ್ಷಮಾಪಣೆ ಕೂಡ ಕೇಳ್ತಾ ಇದ್ದೆ. ಕಳೆದ 3 ವರ್ಷಗಳಿಂದ ಇದೇ ರೀತಿಯೇ ನಡೀತಾ ಇತ್ತು. ಯಾವುದೇ ಸಣ್ಣ ಪುಟ್ಟ ಗಲಾಟೆಯಾದರೂ ಮೊದಲು ನಾನೇ ಮುಂದೆ ಬಿದ್ದು ಕ್ಷಮಾಪಣೆ ಕೇಳ್ತಾ ಇದ್ದೆ. ಯಾಕೆಂದರೆ ಬುದ್ಧಿವಂತನಾಗಿದ್ದ ಅವನು ಕೋಪ ಮಾಡಿಕೊಳ್ತಾ ಇರಲಿಲ್ಲ, ಕೆಟ್ಟದಾಗಿ ಮಾತನಾಡ್ತಾ ಇರಲಿಲ್ಲ. ಅವನು ಸೈಲೆಂಟ್ ಆಗಿ ಬಿಡ್ತಾ ಇದ್ದ. ನಾನು ನನ್ನದೇ ತಪ್ಪು ಅಂತ ಅಂದುಕೊಳ್ಳುವವರೆಗೂ ಅವನು ನನ್ನ ಜೊತೆ ಮಾತನಾಡ್ತಾ ಇರಲಿಲ್ಲ. ಆದರೆ ಈ ದಿನ ನನ್ನಿಂದ ಇದೆಲ್ಲವನ್ನು ಸಹಿಸಿಕೊಳ್ಳಲಾಗಲಿಲ್ಲ. ನಾನು ಅಲ್ಲೇ ಸೋಫಾದ ಮೇಲೆ ಕುಳಿತುಕೊಂಡು ತುಂಬ ಶಾಂತವಾಗಿ, ರಾಜೇಶ್, ನನ್ನ ಮನೆಯ ಕಾಗದ ಪತ್ರಗಳನ್ನು ನೋಡಿದೆ ಅಂತ ಹೇಳಿದಾಗ ರಾಜೇಶ್ ಈಗ ಪೂರ್ತಿಯಾಗಿ ಮೌನವಾಗಿ ಬಿಟ್ಟ. ಈಗ ಆ ಕಡೆಯಿಂದ ಯಾವುದೇ ಒಂದು ಸಣ್ಣ ಶಬ್ದ ಕೂಡ ಕೇಳಿಸ್ತಾ ಇರಲಿಲ್ಲ. ಸ್ವಲ್ಪ ಸಮಯದ ನಂತರ ತುಂಬ ಜೋರಾಗಿ ಹೇಳ್ದ, ನೀನು ನನ್ನ ಮಾತನ್ನು ಕೇಳು. ನಾನು ನಿನಗೆ ಎಲ್ಲವನ್ನೂ ಅರ್ಥ ಮಾಡಿಸ್ತೀನಿ. ಕೇಳ್ತಾ ಇದ್ದೀನಿ, ಹೇಳು ಅಂತ ಹೇಳಿದಾಗ, ನೀನು ಇದು ಯಾವ ರೀತಿ ಅಂದುಕೊಳ್ತಾ ಇದೆಯೋ ಆ ರೀತಿ ಏನೂ ಇಲ್ಲ ಸುನಿ. ದೀಪಾ ಅಕ್ಕನ ಹೆಸರು ಕೇವಲ ಸಹಾಯ ಮಾಡಲು ಅಷ್ಟೇ. ನಾನು ಎಷ್ಟೋ ಶಾಂತವಾಗಿದ್ದೆ. ರಾಜೇಶ್ ಅಷ್ಟೇ ಗಾಬರಿಯಿಂದ ಹೇಳ್ತಾ ಇದ್ದ, ಸುನಿತಾ, ನೀನು ನನ್ನ ಮೇಲೆ ವಿಶ್ವಾಸ ಇಡಬೇಕು.
ಹೌದು, ನಾನು ಕಳೆದ 3 ವರ್ಷಗಳಿಂದ ನಿನ್ನ ಮೇಲೆ ಎಷ್ಟೋ ವಿಶ್ವಾಸವಿಟ್ಟಿದ್ದೀನಿ. ನನ್ನ 40 ಲಕ್ಷ ಉಳಿತಾಯವನ್ನು ಕೂಡ ಇದರ ಮೇಲೆ ಹಾಕಿದ್ದೇನೆ. ನಾನು ಹಗಲು ರಾತ್ರಿ ಎನ್ನದೆ ಒಂದು ಮನೆಯನ್ನು ಕೊಂಡುಕೊಳ್ಳಲು ದುಡ್ಡನ್ನು ಉಳಿತಾಯ ಮಾಡಿದೆ. ನಿನ್ನ ಮೇಲೆ ಎಷ್ಟೊಂದು ನಂಬಿಕೆ ಇಟ್ಟಿದ್ದೆ ಅಂದರೆ, ನಿನ್ನ ಅಕ್ಕ ಮನೆಯನ್ನು ಕೆಲವು ದಿನಗಳ ಮಟ್ಟಿಗೆ ನನ್ನ ಹೆಸರಿನ ಮೇಲೆ ಇಟ್ಕೊಳ್ತೀನಿ ಅಂದಾಗ ಆಗಲೂ ನಾನು ಸುಮ್ಮನೆ ಇದ್ದೆ. ನಾನು ಇನ್ನೂ ಎಷ್ಟು ಅಂತ ನಿನ್ನ ಮೇಲೆ ವಿಶ್ವಾಸ ತೋರಿಸಬೇಕು ಅಂತ ಕೇಳಿದಾಗ ರಾಜೇಶ್ ಜೋರಾಗಿ ಉಸಿರಾಡುವುದು ಕೇಳಿಸ್ತಾ ಇತ್ತು. ಮೊಟ್ಟ ಮೊದಲ ಬಾರಿ ರಾಜೇಶ್ ನನ್ನ ಮೇಲೆ ಇಷ್ಟೊಂದು ಹೆಚ್ಚಾಗಿ ಕೋಪಿಸಿಕೊಂಡು ಹೇಳ್ತಾ ಇದ್ದ, ನೀನು ಇದೆಲ್ಲ ಏನು ಹೇಳ್ತಾ ಇದೀಯಾ? ಈ ದಿನ ನಮ್ಮ ಮದುವೆ ಇದೆ, ಇಲ್ಲಿ ಎಲ್ಲರೂ ಬಂದುಬಿಟ್ಟಿದ್ದಾರೆ, ಕಾರ್ಡುಗಳನ್ನು ಹಂಚಿಬಿಟ್ಟಿದ್ದೇವೆ, ಸಂಬಂಧಿಕರೆಲ್ಲರೂ ಒಟ್ಟು ಸೇರಿದ್ದಾರೆ. ಈ ಸಮಯದಲ್ಲಿ ನೀನು ಇದೆಂತ ನಾಟಕ ಆಡಬೇಕು ಅಂತ ಅಂದುಕೊಳ್ತಾ ಇದೀಯಾ? ನಾನು ಈಗ ಜೋರಾಗಿ ನಗ್ತಾ ಇದ್ದೆ, ಆದರೆ ನನ್ನ ಕಣ್ಣುಗಳಿಂದ ಮಾತ್ರ ಕಣ್ಣೀರು ಬರ್ತಾ ಇತ್ತು. ನನಗೆ ಗೊತ್ತಾಗಲಿಲ್ಲ ನಾನು ದುಃಖದಿಂದ ಆಳ್ತಾ ಇದ್ದೀನ ಅಥವಾ ಬೇರೆ ಏನಾದರೂನಾ ಅಂತ. ಏನು, ನಾನು ನಾಟಕ ಆಡ್ತಾ ಇದ್ದೀನ? ನಾನೇನ ನನ್ನ ಮನೆಯ ಮೇಲೆ ನನ್ನ ಅಕ್ಕನ ಹೆಸರನ್ನು ಬರೆಸಿದ್ದು? ಹೊಸ ಮನೆಯಲ್ಲಿ ನನ್ನ ಅಕ್ಕನ ಸಾಮಾನುಗಳನ್ನು ನಾನು ಇಟ್ಕೊಂಡಿದ್ದೀನ? 3 ವರ್ಷಗಳಿಂದ ಮೋಸವನ್ನು ನಾನು ಮಾಡಿದ್ದೀನ? ರಾಜೇಶ್ ಈಗ ಮೌನವಾಗಿದ್ದ. ಸ್ವಲ್ಪ ಸಮಯದ ನಂತರ ಅವನು ತುಂಬ ಶಾಂತವಾಗಿ, ದಯವಿಟ್ಟು ನನ್ನ ಮಾತನ್ನು ಕೇಳು. ಈ ಮದುವೆ ಒಂದು ಮುಗಿದು ಹೋಗಲು ಬಿಡು. ನಂತರ ನಾನು ಎಲ್ಲವನ್ನೂ ಅರ್ಥ ಮಾಡಿಸ್ತೀನಿ. ನೀನು ಏನೇ ಹೇಳಿದರೂ ನಾನು ಎಲ್ಲ ಕೇಳ್ತೀನಿ. ಆದರೆ ಈ ದಿನ ಮಾತ್ರ ನನ್ನನ್ನು ಅವಮಾನ ಮಾಡಬೇಡ. ಈ ಸಮಯದಲ್ಲೂ ಕೂಡ ಅವನಿಗೆ ನನ್ನ ಚಿಂತೆ ಇರಲಿಲ್ಲ. ಅವನ ಗೌರವದ ಚಿಂತೆ ಕಾಡ್ತಾ ಇತ್ತು. ಅವನಿಗೆ ನನ್ನನ್ನು ಕಳೆದುಕೊಳ್ತೀನೇನೋ ಅನ್ನುವ ಭಯ ಕೂಡ ಇರಲಿಲ್ಲ. ಇದೆಲ್ಲವನ್ನು ನೋಡಿ ನನಗೆಷ್ಟೋ ದುಃಖ ಆಗ್ತಾ ಇದೆ ಅನ್ನುವ ಚಿಂತೆ ಕೂಡ ಇರಲಿಲ್ಲ. ಅವನಿಗೆ ಕೇವಲ ತನ್ನ ಗೌರವದ ಚಿಂತೆ ಕಾಡ್ತಾ ಇತ್ತು. ನಾನು ಈಗ ನಿಧಾನವಾಗಿ ಎದ್ದು ಆ ಮನೆಯನ್ನು ಇನ್ನೊಮ್ಮೆ ನೋಡಿ ಸೈಲೆಂಟಾಗಿ ಮನೆಯಿಂದ ಹೊರಗಡೆ ಬಂದುಬಿಟ್ಟೆ. ಸುನೀತಾ, ನೀನು ಎಲ್ಲಿಗೆ ಹೋಗ್ತಾ ಇದೀಯಾ ಅಂತ ರಾಜೇಶ್ ಕೇಳ್ತಾ ಇದ್ದ. ನಾನು ಹೋಟೆಲ್ಗೆ ವಾಪಸ್ ಹೋಗ್ತಾ ಇದ್ದೀನಿ. ರಾಜೇಶ್ ತುಂಬ ಶಾಂತವಾಗಿ ಹೇಳ್ದ. ಸರಿ ಆಯಿತು, ನೀನು ಅಲ್ಲಿಗೆ ಹೋಗು, ನಾನು ನಂತರ ಬಂದು ಮಾತನಾಡ್ತೀನಿ. ನಾನು ಈಗ ಲಿಫ್ಟಿನಲ್ಲಿ ನಿಂತುಕೊಂಡಿದ್ದೆ. ಲಿಫ್ಟು ಕೆಳಗೆ ಹೋಗ್ತಾ ಇತ್ತು. ನಾನು ಲಿಫ್ಟ್ನಲ್ಲಿ ಇದ್ದ ಕನ್ನಡಿಯಲ್ಲಿ ನನ್ನನ್ನು ನಾನು ನೋಡಿಕೊಳ್ತಾ ಇದ್ದೆ. ನಾನು ತುಂಬ ಸುಂದರವಾಗಿ ಕಾಣಿಸ್ತಾ ಇದ್ದೆ, ಹೊಸ ಮದುಮಗಳ ರೀತಿ. ಆದರೆ ನನ್ನ ಕಣ್ಣುಗಳಲ್ಲಿ ಮಾತ್ರ ಅದೆಷ್ಟೋ ದುಃಖ ತುಂಬಿಕೊಂಡಿತ್ತು. ದಾರಿಯಲ್ಲಿ ಹೋಗುವಾಗ ನಾನು ನನ್ನ ಫೋನನ್ನೇ ನೋಡಿದೆ. ಪದೇ ಪದೇ ರಾಜೇಶ್ ನನಗೆ ಫೋನ್ ಮಾಡ್ತಾ ಇದ್ದ. 10 ಮಿಸ್ ಕಾಲ್, ಮೆಸೇಜ್ಗಳು. ಸುನೀತಾ, ಇಲ್ಲ ಸಲ್ಲದನ್ನು ಯೋಚನೆ ಮಾಡಬೇಡ. ಸುನೀತಾ, ದಯವಿಟ್ಟು ನನ್ನ ಮಾತು ಕೇಳಿಸ್ಕೊ. ನೀನು ತಕ್ಷಣ ಹೋಟೆಲ್ಗೆ ವಾಪಸ್ಸು ಹೋಗು. ಈ ದಿನ ನನ್ನನ್ನು ಈ ಕಟ್ಟಿನಲ್ಲಿ ಸಿಕ್ಕಿ ಹಾಕಿಸ್ಬೇಡ. ಕೊನೆಯಲ್ಲಿ ಈಗ ತಾನೇ ಬಂದ ಇನ್ನೊಂದು ಮೆಸೇಜ್. ಸುನೀತಾ, ದಯವಿಟ್ಟು ಒಪ್ಪಿಕೋ. ನಾನು ಈಗ ಅದೇ ಶಬ್ದಗಳನ್ನು ಪದೇ ಪದೇ ನೋಡ್ತಾ ಇದ್ದೆ. ಕಳೆದ 3 ವರ್ಷಗಳಿಂದ ಅವನು ಇದೇ ರೀತಿ ನಡೆದುಕೊಳ್ತಾ ಇದ್ದ. ನಾನು ಯಾವಾಗಲಾದರೂ ಬೇಜಾರು ಮಾಡಿಕೊಂಡ್ರೆ, ದುಃಖದಲ್ಲಿದ್ದರೆ ಅವನು ಹೇಳ್ತಾ ಇದ್ದ, ಸುನೀತಾ ದಯವಿಟ್ಟು ಒಪ್ಪಿಕೋ. ನಾನು ಏನಾದರೂ ಹಠ ಮಾಡಿದರೆ ಅವನು ಹೇಳ್ತಾ ಇದ್ದ, ನೀನು ಈಗ ಸಣ್ಣ ಮಗುವಲ್ಲ. ರಾಜೇಶ್ ಪ್ರತಿ ಬಾರಿ ಇದೇ ರೀತಿಯ ಮಾತುಗಳನ್ನೇ ಮಾತನಾಡ್ತಾ ಇದ್ದ. ನೀನು ಒಪ್ಪಿಕೋ, ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡ್ರೆ, ಸ್ವಲ್ಪ ತಲೆ ಬಗ್ಗಿಸಿಕೊಂಡ್ರೆ ಏನು ನಷ್ಟ ಆಗುತ್ತೆ ಅಂತ. ಮೊದಲೆಲ್ಲ ನನಗೆ ಅನ್ನಿಸ್ತಾ ಇತ್ತು ಅವನು ತುಂಬ ಶಾಂತ ಸ್ವಭಾವದ ವ್ಯಕ್ತಿ ಅಂತ. ಆದರೆ ನನಗೆ ಈಗ ಅನ್ನಿಸ್ತಾ ಇತ್ತು, ಇದು ಯಾವುದೇ ಶಾಂತ ಸ್ವಭಾವವಲ್ಲ, ಇದು ನಿಯಂತ್ರಣ ಮಾಡುವುದು. ಯಾವ ಮನುಷ್ಯರು ನಿಮ್ಮನ್ನು ನಿಜವಾಗಿಯೂ ಪ್ರೀತಿ ಮಾಡ್ತಾರೋ ಅವರು ಪದೇ ಪದೇ ನಿಮ್ಮ ತಲೆಯನ್ನು ಬಗ್ಗಿಸುವುದಿಲ್ಲ. ನಾನು ಹೋಟೆಲ್ನ ಹೊರಗೆ ನಿಂತು ಅಲ್ಲೇ ಓಡಾಡುತ್ತಿದ್ದ ಗಾಡಿಗಳನ್ನು ನೋಡ್ತಾ ಇದ್ದೆ. ನಂತರ ನಾನು ನನ್ನ ಗೆಳತಿಗೆ ಫೋನ್ ಮಾಡಿದೆ. ಫೋನನ್ನು ಅಟೆಂಡ್ ಮಾಡಿದ ತಕ್ಷಣ ಅವಳು ಜೋರಾಗಿ, ಏನಾಯಿತು, ನೀನು ಈ ಸಮಯದಲ್ಲಿ ನನಗೆ ಯಾಕೆ ಫೋನ್ ಮಾಡ್ತಾ ಇದೀಯಾ? ನೀನು ಮದುವೆಯ ಏರ್ಪಾಟುಗಳನ್ನು ಮಾಡ್ತಾ ಇಲ್ವಾ ಅಂತ ಕೇಳ್ತಾ ಇದ್ಲು. ನಾನು ದೀರ್ಘವಾದ ಉಸಿರನ್ನು ತೆಗೆದುಕೊಂಡು, ದಿವ್ಯಾ, ಇಷ್ಟಕ್ಕೂ ನೀನು ಎಲ್ಲಿದ್ದೀಯಾ? ನೀನು ಹೋಟೆಲ್ ಕೆಳಗೆ ಬಂದು ಬಿಡು ಅಂತ ಹೇಳಿದೆ. ಏನಾಯಿತು ಸುನೀತಾ, ನನಗೆ ಹೇಳು, ಏನಾಯಿತು ಅಂತ. ಏನೂ ಇಲ್ಲ, ನನಗೆ ನಿನ್ನ ಸಹಾಯ ಬೇಕು. ನೀನು ತಕ್ಷಣ ಇಲ್ಲಿಗೆ ಬಾ ಅಂತ ಹೇಳಿದಾಗ ಕೇವಲ 15 ನಿಮಿಷದಲ್ಲೇ ದಿವ್ಯಾ ಹೋಟೆಲ್ಗೆ ಬಂದು ಬಿಟ್ಟಿದ್ಲು. ನನ್ನನ್ನು ನೋಡಿದ ತಕ್ಷಣ ಅವಳು ಬೇಗ ಓಡಿ ಬಂದು ನನ್ನನ್ನು ತಪ್ಪಿಕೊಂಡ್ಲು. ಸುನೀತಾ, ಇಷ್ಟಕ್ಕೂ ಏನಾಯಿತು? ನಿನ್ನ ಮುಖ ಯಾಕೆ ಈ ರೀತಿ ಬಿಳಿಚಿಕೊಂಡಿದೆ? ಏನಾಯಿತು? ಈಗಲಾದರೂ ಹೇಳು. ಯಾರಾದರೂ ಏನಾದರೂ ಹೇಳಿದ್ರಾ? ನಾನು ತಕ್ಷಣ ಅವಳಿಗೆ ಏನನ್ನೂ ಹೇಳಲಿಲ್ಲ. ನಾನು ನನ್ನ ಫೋನನ್ನು ಓಪನ್ ಮಾಡಿ ಅವಳ ಕೈಗೆ ಕೊಟ್ಟೆ. ಮನೆಯ ಕಾಗದ ಪತ್ರಗಳು, ದೀಪಾಳ ಸಾಮಾನುಗಳ ಫೋಟೋ, ಮಕ್ಕಳ ರೂಮಿನ ಫೋಟೋ, ಇವೆಲ್ಲವನ್ನು ನೋಡಿ ದಿವ್ಯಾಳ ಮುಖದ ಭಾವನೆಗಳು ಬದಲಾಗ್ತಾ ಇದ್ವು. ಅವಳ ತಕ್ಷಣ ಕೋಪದಿಂದ ಕೇಳಿದ್ಲು, ಇದೆಲ್ಲ ಏನು? ಹೊಸ ಮನೆಯ ಪರಿಸ್ಥಿತಿ ಈ ರೀತಿ ಯಾಕೆ ಇದೆ? ಇಷ್ಟಕ್ಕೂ ಇಲ್ಲಿ ಯಾರಿದ್ದಾರೆ? ಏನು ಹೊಸ ಮನೆನಾ? ನನ್ನ ಮನೆನಾ? ಇದು ನನ್ನ ಹೊಸ ಮನೆಯಲ್ಲ, ಇದು ರಾಜೇಶ್ನ ಅಕ್ಕನ ಮನೆ. ದಿವ್ಯಾಗೆ ಏನೂ ಅರ್ಥವಾಗಿದೆ. ಸ್ವಲ್ಪ ಸಮಯ ನನ್ನನ್ನೇ ನೋಡ್ತಾ ಇದ್ಲು. ನಂತರ ಅವಳು ಅವನನ್ನು ಕೆಟ್ಟದಾಗಿ ಬೈಕೊಳ್ತಾ ಅವಳು ಈಗ ಕೋಪವಾಗಿ ಹೇಳಿದ್ಲು,
ನನಗೆ ಇವನು ಮೊದಲಿನಿಂದಲೂ ಇಷ್ಟವಾಗಲಿಲ್ಲ. ನನಗೆ ಅನ್ನಿಸ್ತಾ ಇತ್ತು ಇವನು ನಾಯಿ ರೀತಿ ಅಂತ. ನಾನು ಅವಳನ್ನೇ ನೋಡುತ್ತಾ, ನೀನು ಮೊದಲೇ ನನಗೆ ಯಾಕೆ ಇದೆಲ್ಲ ಹೇಳಿಲ್ಲ ಅಂತ ಕೇಳಿದಾಗ, ನೀನು ಅವನನ್ನು ತುಂಬ ಪ್ರೀತಿ ಮಾಡ್ತಾ ಇದ್ದೆ. ಪ್ರೀತಿಯಲ್ಲಿ ನೀನು ಕುರುಡಳಾಗಿ ಬಿಟ್ಟಿದ್ದೆ. ನಾವು ಏನೇ ಹೇಳಿದ್ರು ನೀನು ಅದನ್ನು ಕೇಳಿಸಿಕೊಳ್ತಾ ಇರಲಿಲ್ಲ ಅಂತ ಹೇಳುತ್ತಾ, ಅವಳು ನನ್ನನ್ನು ಪಕ್ಕದಲ್ಲಿ ಕೂರಿಸಿಕೊಂಡು, ನಿನಗೆ ನೆನಪಿದೆಯಾ ಸುನೀತಾ, ಕಳೆದ ವರ್ಷ ನಿನ್ನ ಬರ್ತ್ಡೇ ದಿನ ದೀಪ ಏನು ಮಾಡಿದ್ಲು ಅಂತ? ನಿನ್ನನ್ನು ಮನೆಯ ಪೂರ್ತಿ ಪಾತ್ರೆ ತೊಳೆಯಲು ಒಂಟಿಯಾಗಿ ಬಿಟ್ಬಿಟ್ಟಿದ್ಲು. ಒಂದು ಕ್ಷಣ ನಾನು ಶಾಕ್ ಆಗಿದ್ದೆ. ಆ ದಿನ ನನ್ನ ಜನ್ಮದಿನ. ತುಂಬ ಜನ ಗೆಸ್ಟ್‌ಗಳು ಸಹ ಬಂದಿದ್ರು. ರಾಜೇಶ್ ಅವರ ಅಮ್ಮ, ಸುನೀತಾ ನನಗೆ ಸ್ವಲ್ಪ ಸಹಾಯ ಮಾಡು ಅಂತ ಕೇಳಿದ್ರು. ನಾನು ಸುಮಾರು 2 ಗಂಟೆಗಳ ಸಮಯ ಪಾತ್ರೆ ತೊಳೆದಿದ್ದೆ. ನಂತರ ಕೇಕನ್ನು ಕಟ್ ಮಾಡಲು ನಾನು ಅಲ್ಲಿಗೆ ಬಂದಾಗ ಅಲ್ಲಿ ಅಂಟಿಸಿದ್ದ ಕ್ಯಾಂಡಲ್‌ಗಳೆಲ್ಲವೂ ಹಾರಿ ಹೋಗಿದ್ವು. ಆ ಸಮಯದಲ್ಲಿ ರಾಜೇಶ್ ಮುಗುಳ್ನಗುತ್ತಾ ಹೇಳಿದ, ಈಗ ನಾವೆಲ್ಲರೂ ಒಂದೇ ಪರಿವಾರ. ಇದರಲ್ಲಿ ಬೇಜಾರು ಮಾಡಿಕೊಳ್ಳೋದಕ್ಕೆ, ಲೆಕ್ಕ ಹಾಕೋದಕ್ಕೆ ಏನಿದೆ ಹೇಳು? ದಿವ್ಯಾ ಹೇಳ್ತಾ ಇದ್ಲು, ನಿನ್ನ ಅಮ್ಮ ಆಸ್ಪತ್ರೆಯಲ್ಲಿದ್ದಾಗ ನಿನಗೆ ದುಡ್ಡಿನ ಅವಶ್ಯಕತೆ ಇತ್ತು. ಆ ಸಮಯದಲ್ಲಿ ಅವನ ಬಳಿ ದುಡ್ಡಿಲ್ಲ ಅಂತ ಹೇಳಿದ್ರು. ಆದರೆ ಒಂದೇ ವಾರದಲ್ಲಿ ಅವನು ತನ್ನ ಅಕ್ಕನಿಗಾಗಿ ಒಂದು ಹೊಸ ಐಫೋನನ್ನು ಕೊಡಿಸಿದ. ನಾನು ಈಗ ತಲೆ ಎತ್ತಿ ಅವಳನ್ನೇ ನೋಡ್ತಾ ಇದ್ದೆ. ನನಗೆ ತುಂಬ ಕೋಪ ಬರ್ತಾ ಇತ್ತು. ನನಗೆಲ್ಲ ಚೆನ್ನಾಗಿ ಗೊತ್ತು. ಆದರೆ ಆ ಸಮಯದಲ್ಲಿ ನಾನು ಏನೋ ಒಂದು ಹೇಳ್ತಾ ಇದ್ದೆ. ಯಾಕೆಂದರೆ ನಾನು ಅವನನ್ನು ಪ್ರೀತಿ ಮಾಡ್ತಾ ಇದ್ದೆ. ಪ್ರೀತಿಯಲ್ಲಿ ಈ ಮನುಷ್ಯರೇ ತುಂಬ ವಿಚಿತ್ರವಾಗಿ ಬಿಡ್ತಾರೆ. ಅವರಿಗೆಲ್ಲವೂ ಕಾಣಿಸ್ತಾ ಇರುತ್ತೆ. ಆದರೂ ಅವರು ಅಂದುಕೊಳ್ತಾರೆ, ಇಲ್ಲ ಆ ರೀತಿ ಇಲ್ಲ ಅಂತ. ಅವರನ್ನು ಅವರೇ ಯಾಮಾರಿಸಿಕೊಳ್ತಾ ಇರ್ತಾರೆ. ಈಗ ದಿವ್ಯಾ ನನ್ನನ್ನೇ ನೋಡುತ್ತಾ, ಈಗ ನೀನು ಏನು ಮಾಡಬೇಕು ಅಂದುಕೊಂಡಿದೀಯಾ ಅಂತ ಕೇಳಿದ್ಲು. ನಾನು ಸೈಲೆಂಟಾಗಿ ತಲೆ ಬಗ್ಗಿಸಿಕೊಂಡು ಕುಳಿತುಕೊಂಡಿದ್ದೆ. ಆಗ ರಾಜೇಶ್ ಅವರ ಅಮ್ಮನ ಫೋನ್ ಬರ್ತಾ ಇತ್ತು. ನಾನು ಈಗ ಫೋನ್ ಅಟೆಂಡ್ ಮಾಡಲಿಲ್ಲ. ಸುಮಾರು 5 ಬಾರಿಯ ನಂತರ ನಾನು ಫೋನ್ ಅಟೆಂಡ್ ಮಾಡಿದೆ. ನಾನು ಏನಾದರೂ ಹೇಳುವ ಮೊದಲೇ ದೀಪಾಳ ಧ್ವನಿ ಕೇಳಿಸ್ತಾ ಇತ್ತು. ಸುನೀತಾ, ನೀನು ಎಲ್ಲಿದೀಯಾ? ನಾನು ನಿಧಾನವಾಗಿ ನಗುತ್ತಾ, ನಿಮಗೆ ಏನಾದರೂ ಕೆಲಸ ಇತ್ತಾ? ನೀವು ನನ್ನನ್ನು ಕೇಳ್ತಾ ಇದ್ದೀರಾ ನಾನು ಎಲ್ಲಿದ್ದೀನಿ ಅಂತ? ಈ ದಿನ ನಿನ್ನ ಮದುವೆಯ ದಿನ. ಹಾ, ನನಗೆ ಗೊತ್ತು ಅಂತ ಹೇಳಿದಾಗ, ಹಾಗಿದ್ರೆ ನೀನು ಆ ಕಡೆ ಈ ಕಡೆ ಎಲ್ಲೆಲ್ಲಿ ಓಡಾಡ್ತಾ ಇದೀಯಾ? ಏನು, ನಾನು ಓಡಾಡ್ತಾ ಇದ್ದೀನ? ಇಲ್ದಿದ್ರೆ ನೀನು ಏನ್ ಮಾಡ್ತಾ ಇದೀಯಾ? ನೀನು ಸಣ್ಣ ಮಕ್ಕಳ ರೀತಿ ಆಡಬೇಡ. ನಮ್ಮ ಪೂರ್ತಿ ಪರಿವಾರ ನಿನ್ನನ್ನು ಎಲ್ಲ ಕಡೆ ಹುಡುಕಾಡ್ತಾ ಇದ್ದಾರೆ. ನಾನು ಸೈಲೆಂಟ್ ಆಗಿ ಕುಳಿತುಕೊಂಡು, ಅಕ್ಕ, ಅಪಾರ್ಟ್ಮೆಂಟ್ ತುಂಬಾ ಸುಂದರವಾಗಿದೆ ಅಂತ ಹೇಳಿದಾಗ ದೀಪಾ ಸ್ವಲ್ಪ ಸಮಯ ಸುಮ್ಮನಿದ್ಲು. ನೀನು ಏನ್ ಹೇಳ್ತಾ ಇದೀಯಾ? ನನಗೇನು ಅರ್ಥನೇ ಆಗ್ತಾ ಇಲ್ಲ. ನೀನು ತುಂಬ ನಾಟಕ ಆಡಬೇಡ ಸುನೀತಾ. ಅಕ್ಕ, ನನ್ನ ಒಂದೇ ಒಂದು ಪ್ರಶ್ನೆಗೆ ಉತ್ತರ ಕೊಡಿ. ನೀವು ಆ ಮನೆಯಲ್ಲಿ ಎಷ್ಟು ಸಮಯ ಇರಬೇಕು ಅಂತ ಅಂದುಕೊಂಡಿದ್ದೀರಾ? ದೀಪ ಸ್ವಲ್ಪ ಸಮಯ ಸುಮ್ಮನಿದ್ದು ನಂತರ ನಗುತ್ತಾ, ನಿನಗೆ ಎಲ್ಲ ಸತ್ಯ ಗೊತ್ತಾದ ನಂತರ ಇನ್ನು ಮುಚ್ಚಿಡಲು ಏನಿದೆ ಹೇಳು? ನಾನು ಇನ್ನು ನಿನ್ನ ಬಳಿ ಏನನ್ನು ಮುಚ್ಚಿಡೋದಿಲ್ಲ ಅಂತ ನಗ್ತಾ ಇದ್ಲು. ಈ ಮಾತು ಕೇಳಿದ ತಕ್ಷಣ ಒಂದು ಕ್ಷಣ ನನ್ನ ಹೃದಯ ನಿಂತಂತೆ ಆಗ್ಬಿಟ್ಟಿತ್ತು. ಸುನೀತಾ, ಮದುವೆಯಾದ ನಂತರ ಹೆಣ್ಣು ಸ್ವಲ್ಪ ಬುದ್ಧಿ ಉಪಯೋಗಿಸಬೇಕಾಗುತ್ತೆ. ನೀನು ಮದುವೆ ಮಾಡಿಕೊಂಡು ನಮ್ಮ ಮನೆಗೆ ಬಂದ ನಂತರ ನೀನು ಕೂಡ ನಮ್ಮ ಪರಿವಾರದ ಸದಸ್ಯೆ ಆಗ್ಬಿಡ್ತೀಯ. ಮನೆ ಯಾರ ಹೆಸರಿನ ಮೇಲೆ ಇದ್ರೆ ಏನು ವ್ಯತ್ಯಾಸ? ನಾನು ರಾಜೇಶ್ನ ಅಕ್ಕ. ನಾನು ನಿನಗೆ ಕೆಟ್ಟದ್ದನ್ನು ಯಾಕೆ ಮಾಡ್ತೀನಿ? ನಾನು ಫೋನನ್ನು ಗಟ್ಟಿಯಾಗಿ ಹಿಡಿದುಕೊಂಡಿದ್ದೆ. ಒಂದು ವೇಳೆ ಈ ದಿನ ನನಗೆ ಸತ್ಯ ಗೊತ್ತಾಗ್ಲಿಲ್ಲ ಅಂದಿದ್ರೆ, ಸುನೀತಾ, ನಿನಗೆ ಗೊತ್ತಾಗದೇ ಇದ್ದರೂ ಏನು ವ್ಯತ್ಯಾಸ ಆಗೋದಿಲ್ಲ. ಹೇಗಿದ್ರು ಮದುವೆಯ ನಂತರ ನೀನು ನಮ್ಮ ಪರಿವಾರದ ಜೊತೆನೇ ಇರಬೇಕು. ಸುನೀತಾ, ಹೆಂಗಸರು ತುಂಬಾ ಹೆಚ್ಚಿನ ಲೆಕ್ಕಾಚಾರ ಹಾಕಬಾರ್ದು. ಹೇಗಿದ್ರು ನಿನಗೆ ಹತ್ರ 30 ವರ್ಷ ಆಗ್ತಾ ಇದೆ. ನಿನಗೆ ಏನು ಅನ್ನಿಸ್ತಾ ಇದೆ? ನನ್ನ ತಮ್ಮನನ್ನು ಬಿಟ್ರೆ ನಿನಗೆ ಇನ್ನೊಬ್ಬ ಯಾವನಾದರೂ ಸಿಗ್ತಾನೆ ಅಂತ ಅಂದುಕೊಂಡಿದೀಯಾ? ಅವಳ ಮಾತು ಕೇಳಿ ನನ್ನ ಕೈ ಕಾಲುಗಳು ನಡುಗಲು ಶುರುವಾಯಿತು. ಅದೇ ಸಮಯಕ್ಕೆ ನನ್ನ ತಲೆಯಲ್ಲಿ ಒಂದು ಮಾತು. ಅದನ್ನು ನೆನೆಸಿಕೊಂಡು ನನಗೆ ಈಗ ಭಯವಾಗ್ತಾ ಇತ್ತು. ನಾನು ಈಗ ದಿವ್ಯಾ ಕೈಯನ್ನು ಹಿಡಿದುಕೊಂಡು ನಿಧಾನವಾಗಿ ಹೇಳಿದೆ, ನೀನು ನನ್ನ ಜೊತೆ ಬಾ. ದಿವ್ಯಾ ಶಾಕ್ನಿಂದ ಎಲ್ಲಿಗೆ ಅಂತ ಕೇಳ್ತಾ ಇದ್ಲು. ದಿವ್ಯಾಗೆ ನಂಬಿಕೆ ಬರಲಿಲ್ಲ. ನನ್ನಂತಹ ಶಾಂತ ಸ್ವಭಾವದ ಹುಡುಗಿ ಇಂತಹ ಸ್ಥಿತಿಯಲ್ಲಿ ನನ್ನ ಕಣ್ಣುಗಳಲ್ಲಿ ಈ ರೀತಿ ಹೊಳಪು ಬರಬಹುದು ಅಂತ. ನಾನು ಕೂಡ ಈಗ ನನ್ನಲ್ಲಿ ಒಂದು ಹೊಸ ಬದಲಾವಣೆ ಕಾಣಿಸ್ತಾ ಇತ್ತು. ಜನರೆಲ್ಲ ಹೇಳ್ತಾರೆ, ಹೆಣ್ಣು ಪ್ರೀತಿಯಲ್ಲಿ ಬಿದ್ದರೆ ಅವಳಿಗೆ ಏನೂ ಕಾಣಿಸೋದಿಲ್ಲ ಅಂತ. ಅವಳು ಪ್ರೀತಿಯಿಂದ ಹೊರಗೆ ಬಂದರೆ ಅವಳು ತುಂಬ ಭಯಾನಕವಾಗಿ ಬದಲಾಗಿ ಬಿಡ್ತಾಳೆ. ದಿವ್ಯಾ ಕೇಳ್ತಾ ಇದ್ಲು, ಇಷ್ಟಕ್ಕೂ ನೀನು ಏನು ಮಾಡಬೇಕು ಅಂದುಕೊಂಡಿದ್ಯಾ? ನಾನು ಅವಳನ್ನೇ ನೋಡುತ್ತಾ ನನ್ನ ವಸ್ತುವನ್ನು ತೆಗೆದುಕೊಳ್ಳಲು ಹೋಗ್ತಾ ಇದ್ದೀನಿ. ಅವಳು ಗಾಬರಿಯಿಂದ, ನೀನು ಯಾವುದೇ ಮುಟ್ಟಾಳ ಕೆಲಸವನ್ನು ಮಾಡಬೇಡ. ನಾನು ಮುಟ್ಟಾಳಲೇನೂ ಅಲ್ಲ ಅಂತಹ ಕೆಲಸ ಮಾಡಲು ಅಂತ ಹೇಳುತ್ತಾ ನನ್ನ ಫೋನನ್ನು ಗಮನಿಸಿದೆ. ಫೋನ್ನಲ್ಲಿ ರಾಜೇಶ್ 50 ಬಾರಿ ಫೋನ್ ಮಾಡಿದರೆ ಅವರ ಅಮ್ಮ 40ಕ್ಕೂ ಹೆಚ್ಚು ಬಾರಿ ಫೋನ್ ಮಾಡಿದ್ರು. ದೀಪಾ ಕೂಡ ಮೆಸೇಜ್ ಮಾಡಿದ್ಲು, ಸುನೀತಾ, ತಕ್ಷಣ ಫೋನ್ ಅಟೆಂಡ್ ಮಾಡು. ಇಷ್ಟಕ್ಕೂ ನೀನು ಎಲ್ಲಿದ್ದೀಯಾ? ಎಲ್ಲರೂ ನಿನ್ನನ್ನು ಹುಡುಕಾಡ್ತಾ ಇದ್ದಾರೆ. ಸುನೀತಾ, ನಮ್ಮನ್ನು ಅವಮಾನ ಮಾಡಬೇಡ. ಬೆಳಿಗ್ಗೆಯಿಂದ ಯಾರೋ ಒಬ್ಬರು ಕೂಡ ಕೇಳಲಿಲ್ಲ ನೀನು ಚೆನ್ನಾಗಿದ್ದೀಯಾ ಅಂತ. ನಿನಗೆ ಎಷ್ಟು ದುಃಖ ಆಗ್ತಾ ಇದೆ ಅಂತ. ಎಲ್ಲರೂ ಒಂದೇ ಒಂದು ಮಾತು, ಇಷ್ಟಕ್ಕೂ ನೀನು ಎಲ್ಲಿದ್ದೀಯಾ? ನನ್ನನ್ನು ವಾಪಸ್ ಕರೆದುಕೊಂಡು ಹೋಗಲು.
ನಾವು ಈಗ ಮದುವೆಯ ಹಾಲಿನ ಹೊರಗೆ ನಿಂತುಕೊಂಡಿದ್ವಿ. ನಾನು ಅಲ್ಲಿ ಕೆಲವೊಂದು ಮಾತುಗಳನ್ನ ಕೇಳಿಸ್ಕೊಂಡೆ. ದಯವಿಟ್ಟು ಸ್ವಲ್ಪ ಸಮಯ ವೆಯ್ಟ್ ಮಾಡಿ, ಮದುಮಗಳು ರೆಡಿ ಆಗ್ತಾ ಇದ್ದಾಳೆ. ಈ ಮಾತು ಕೇಳಿ ನಾನು ಶಾಕ್ ಆಗಿದ್ದೆ. ಏನು, ಮದುಮಗಳು ತಯಾರಾಗ್ತಾ ಇದ್ದಾಳಾ? ನಾನು ದಿವ್ಯಾಳ ಮುಖವನ್ನೇ ನೋಡ್ತಾ ಇದ್ದೆ. ನಾವಿಬ್ಬರು ಶಾಕ್ನಿಂದ ಸ್ವಲ್ಪ ಸಮಯ ಸೈಲೆಂಟ್ ಆಗಿ ಅಲ್ಲೇ ನಿಂತಿದ್ದೆವು. ಒಳಗಡೆ ಹೋಗಬೇಕಾದ್ರೆ ನನ್ನ ಹೃದಯ ತುಂಬ ಜೋರಾಗಿ ಹೊಡೆದುಕೊಳ್ತಾ ಇತ್ತು. ನಾನು ಬಾಗಿಲಿನ ಬಳಿ ಬಂದಾಗ ಹೋಟೆಲ್ನ ಒಬ್ಬ ನೌಕರರು ತಲೆ ಬಗ್ಗಿಸಿಕೊಂಡು ತುಂಬ ನಿಧಾನವಾಗಿ ಗುಸುಗುಸು ಅಂತ ಮಾತನಾಡುತ್ತಿರುವುದನ್ನು ಕೇಳಿಸಿಕೊಂಡೆ. ಅವರು ನನ್ನ ಮುಖವನ್ನು ನೋಡಿದ ತಕ್ಷಣ ಶಾಕ್ ಆಗಿಬಿಟ್ಟಿದ್ರು. ನೀವು ಇಲ್ಲಿ, ನಮಸ್ಕಾರ ಮೇಡಮ್, ನೀವು ಚೆನ್ನಾಗಿದ್ದೀರಾ ತಾನೇ ಅಂತ ಕೇಳ್ತಾ ಇದ್ದ. ನಾನು ಶಾಂತವಾಗಿ ನನಗೇನಾಗುತ್ತೆ ಅಂತ ಹೇಳಿದಾಗ ಅವನು ನನ್ನನ್ನು ನೋಡಿ ಹಾಲ್ನಲ್ಲಿ ಬಗ್ಗಿ ನೋಡ್ತಾ ಇದ್ದ. ಅವನ ಕಣ್ಣುಗಳಲ್ಲಿ ಏನೋ ಗಾಬರಿ ಕಾಣಿಸ್ತಾ ಇತ್ತು. ನನಗೆ ತಕ್ಷಣ ಅರ್ಥವಾಯಿತು, ಒಳಗಡೆ ಏನೋ ನಡೆಯಬಾರದು ನಡೀತಾ ಇದೆ ಅಂತ. ಮೇಡಮ್, ಎಲ್ಲರೂ ಹೇಳ್ತಾ ಇದ್ರು ನಿಮಗೆ ತುಂಬಾ ಹೊಟ್ಟೆ ನೋವು ಬರ್ತಾ ಇದೆಯಂತೆ, ನೀವು ವಿಶ್ರಾಂತಿ ಮಾಡ್ತಾ ಇದ್ದೀರಾ ಅಂತ. ನಾನು ಸೈಲೆಂಟ್ ಆಗಿ ನಿಂತುಕೊಂಡಿದ್ದೆ. ಆಗಲೇ ಒಳಗಿನಿಂದ ದೀಪಾಳ ಧ್ವನಿ. ದೀಪ ಹೇಳ್ತಾ ಇದ್ಲು, ಕಾರ್ಯಕ್ರಮಗಳು ಎಲ್ಲವೂ ಕಂಟಿನ್ಯೂ ಆಗಲಿ. ನನಗನ್ನಿಸ್ತಾ ಇತ್ತು ಯಾರೋ ನನ್ನ ತಲೆಯ ಮೇಲೆ ಜೋರಾಗಿ ಹೊಡಿತಾ ಇದ್ದಾರೆ ಅಂತ. ಏನು, ಕಾರ್ಯಕ್ರಮಗಳು ನಡೀತಾ ಇರಬೇಕಾ? ಯಾವ ರೀತಿ ಕಾರ್ಯಕ್ರಮ ನಡೆಯಬೇಕು? ನಾನು ಈಗ ಕೆಲಸಗಾರರನ್ನು ಪಕ್ಕಕ್ಕೆ ತಳ್ಳಿ ಬಾಗಿಲನ್ನು ಓಪನ್ ಮಾಡಿದೆ. ಎಲ್ಲ ಸಂಬಂಧಿಕರು ಹೋಟೆಲ್ ಪೂರ್ತಿ ತುಂಬಿಕೊಂಡಿದ್ರು. ಎಲ್ಲರೂ ನಗುತ್ತಾ ಮಾತನಾಡ್ತಾ ಇದ್ರು. ಕೆಲವರು ಫೋಟೋ ಹಿಡಿತಾ ಇದ್ರೆ, ಇನ್ನು ಕೆಲವರು ಫೋಟೋ ಹಿಡಿಸಿಕೊಳ್ಳುತ್ತಾ ಮಾತನಾಡಿಕೊಳ್ತಾ ಇದ್ರು. ಅಲ್ಲಿ ಏನು ನಡೆದೇ ಇಲ್ಲ ಅನ್ನುವಂತಿತ್ತು ಪರಿಸ್ಥಿತಿ. ನಾನು ಈಗ ಸ್ಟೇಜ್ ಕಡೆ ನೋಡಿದೆ. ಮರುಕ್ಷಣವೇ ನನ್ನ ಪೂರ್ತಿ ಶರೀರ ತಣ್ಣಗಾಗಿ ಬಿಟ್ಟಿತ್ತು. ರಾಜೇಶ್ ಸ್ಟೇಜಿನ ಮೇಲೆ ನಿಂತುಕೊಂಡಿದ್ದ. ನಾನು ಕೊಡಿಸಿದ ಅದೇ ಕಪ್ಪು ಬಣ್ಣದ ಸೂಟನ್ನು ಧರಿಸಿಕೊಂಡು. ಆದರೆ ಅವನ ಪಕ್ಕದಲ್ಲಿ ನಾನಿರಲಿಲ್ಲ. ಅವನ ಪಕ್ಕದಲ್ಲಿ ಯಾರೋ ಮದುಮಗಳ ಬಟ್ಟೆಗಳಲ್ಲಿ ನಿಂತುಕೊಂಡಿದ್ರು. ಆಕೆಯ ಮುಖ ನನಗೆ ಕಾಣಿಸ್ಲಿಲ್ಲ. ಮುಖದ ಮೇಲೆ ಸೆರಗನ್ನು ಹೊದಿಸಲಾಗಿತ್ತು. ಇದನ್ನು ನೋಡಿ ನಾನು ಶಾಕ್ ಆಗಿಬಿಟ್ಟಿದ್ದೆ. ನನ್ನ ಗೆಳತಿ ದಿವ್ಯಾ ಕೂಡ ಈಗ ಬೈತಾ ಇದ್ಲು. ಇವರು ಎಂಥ ನೀಚ ಜನ ಅಂತ ನನಗೆ ಅರ್ಥನೇ ಆಗಲಿಲ್ಲ. ಇಷ್ಟಕ್ಕೂ ಇಲ್ಲಿ ಏನು ನಡೀತಾ ಇದೆ ಅಂತ ನಾನು ಅಂದುಕೊಳ್ತಾ ಇದ್ದೆ. ನಾನು ಏನೋ ತಪ್ಪಾಗಿ ನೋಡ್ತಾ ಇದ್ದೀನಿ ಅಂತ ನನಗನ್ನಿಸ್ತಾ ಇತ್ತು. ಆದರೆ ನಾನು ಸತ್ಯವನ್ನೇ ನೋಡ್ತಾ ಇದ್ದೆ. ರಾಜೇಶ್ ನನ್ನ ಜಾಗದಲ್ಲಿ ಬೇರೆ ಯಾರನ್ನೋ ನಿಲ್ಲಿಸಿದ್ದ. ಆ ಸಮಯದಲ್ಲಿ ನನಗೆ ಯಾವುದೇ ದುಃಖ ಕೂಡ ಆಗ್ತಾ ಇರಲಿಲ್ಲ. ಸ್ಟೇಜಿನ ಮೇಲೆ ಅನೌನ್ಸ್ ಮಾಡ್ತಾ ಇದ್ರು, ಈಗ ಮದುಮಗಳು ಮತ್ತು ಮದುಮಗ ಉಂಗುರಗಳನ್ನು ಬದಲಾಯಿಸಿಕೊಳ್ತಾರೆ. ಆಗಲೇ ಹಿಂದೆಯಿಂದ ಯಾರೋ ಕರೆದ ಶಬ್ದ, ಸುನೀತಾ. ನಾನು ಹಿಂದೆ ತಿರುಗಿ ನೋಡಿದಾಗ ಅವನು ನನ್ನನ್ನು ನೋಡಿ ನಂತರ ಸ್ಟೇಜ್ ಕಡೆ ನೋಡ್ತಾ ಇದ್ದ. ಅವರು ಶಾಕ್ನಿಂದ ಹಾಗೆಯೇ ನೋಡ್ತಾ ಇದ್ರು. ಅವರು ಈಗ ಜೋರಾಗಿ, ಇದೆಲ್ಲ ಏನು ವಿಚಿತ್ರ ನಡೀತಾ ಇದೆ ಇಲ್ಲಿ ಅಂತ ಕೇಳ್ತಾ ಇದ್ರು. ಹಾಲಿನಲ್ಲಿ ಕುಳಿತಿದ್ದ ಜನರೆಲ್ಲರೂ ಹಿಂದೆ ತಿರುಗಿ ನೋಡ್ತಾ ಇದ್ರು. ತುಂಬಾ ಬೇಗ ಅಲ್ಲಿ ಎಲ್ಲರಿಗೂ ಗೊತ್ತಾಗಿ ಬಿಡ್ತು, ಹೆಣ್ಣು ಬದಲಾಗ್ಬಿಟ್ಟಿದ್ದಾಳೆ ಅಂತ. ಎಲ್ಲರೂ ಗುಸುಗುಸು ಅಂತ ಮಾತನಾಡಲು ಶುರು ಮಾಡಿದ್ರು. ಸ್ಟೇಜ್ ಮೇಲೆ ನಿಂತಿದ್ದ ರಾಜೇಶ್ ಕೂಡ ನನ್ನನ್ನೇ ನೋಡ್ತಾ ಅವನ ಮುಖದ ಮೇಲೆ ಇದ್ದ ನಗು ಈಗ ಮಾಯವಾಗಿ ಬಿಟ್ಟಿತ್ತು. ಅವನ ಪಕ್ಕದಲ್ಲಿ ಮದುಮಗಳ ಬಟ್ಟೆಗಳಲ್ಲಿ ನಿಂತಿದ್ದ ಹುಡುಗಿ ಕೂಡ ತಕ್ಷಣ ಹಿಂದೆ ತಿರುಗಿ ನನ್ನನ್ನೇ ನೋಡ್ತಾ ಇದ್ಲು. ಅವಳ ಕೈಗಳು ನಡುಗುತ್ತಿದ್ವು. ಮುಂದೆ ಕುಳಿತಿದ್ದ ರಾಜೇಶ್ ಅವರ ಅಮ್ಮ ತಕ್ಷಣ ಎದ್ದು ನಿಂತುಕೊಂಡ್ರು. ನಾನು ಈಗ ಅವರೆಲ್ಲರನ್ನೂ ನೋಡ್ತಾ ಇದ್ದೆ. ಆ ಸಮಯದಲ್ಲಿ ಹಾಲಿನಲ್ಲಿ ಶಬ್ದಗಳು ಮಾಯವಾಗಿ ಬಿಟ್ಟಿದ್ವು. ನನಗೆ ಈಗ ಕೇವಲ ನನ್ನ ಹೃದಯ ಬಡಿತ ಮಾತ್ರ ಕೇಳಿಸ್ತಾ ಇತ್ತು. ನಾನು ಈಗ ನಿಧಾನವಾಗಿ ಒಂದೊಂದೇ ಹೆಜ್ಜೆ ಇಡುತ್ತಾ ಒಳಗೆ ಹೋದೆ. ಪೂರ್ತಿ ಹಾಲು ಈಗ ನಿಶ್ಶಬ್ದವಾಗಿತ್ತು. ಯಾರೂ ಒಂದೇ ಒಂದು ಮಾತು ಸಹ ಮಾತನಾಡ್ತಾ ಇರಲಿಲ್ಲ. ಎಲ್ಲರ ಕಣ್ಣುಗಳು ಕೇವಲ ನನ್ನನ್ನೇ ನೋಡ್ತಾ ಇದ್ವು. ರಾಜೇಶ್ನ ಮುಖ ಈಗ ಬೆಳ್ಳಗೆ ಬಿಳಿಚಿಕೊಂಡಿತ್ತು. ನಾನು ಈಗ ಸ್ಟೇಜ್ ಮೇಲೆ ಹೋಗಿ ರಾಜೇಶ್ನ ಮುಂದೆ ನಿಂತುಕೊಂಡಾಗ ಅವನು ಗಾಬರಿಯಿಂದ, ಸುನೀತಾ, ನನ್ನ ಮಾತನ್ನು ಕೇಳಿಸ್ಕೋ ಡಾರ್ಲಿಂಗ್ ಅಂತ ಹೇಳ್ತಾ ಇದ್ದ. ನಾನು ಈಗ ಅವನ ಪಕ್ಕದಲ್ಲಿ ನಿಂತಿದ್ದ ಆ ಹುಡುಗಿಯನ್ನೇ ನೋಡುತ್ತಾ ನಿಧಾನವಾಗಿ ಕೈಯನ್ನು ಎತ್ತಿ ಅವಳ ಮುಖದ ಮೇಲೆ ಇದ್ದ ಸೆರಗನ್ನು ಎಳೆದು ಹಾಕಿದೆ. ಅವಳ ಮುಖವನ್ನು ನೋಡಿದ ತಕ್ಷಣ ಅಲ್ಲಿದ್ದವರೆಲ್ಲರೂ ಶಾಕ್ ಆಗಿಬಿಟ್ಟಿದ್ರು. ನಾನು ಕೂಡ ಆ ಮುಖವನ್ನು ನೋಡಿ ಒಂದು ಕ್ಷಣ ದಂಗಾಗಿ ಬಿಟ್ಟಿದ್ದೆ. ಅವಳು ದೀಪ ಆಗಿರಲಿಲ್ಲ. ರಾಜೇಶ್ ಪರಿಚಯದ ಹುಡುಗಿ ಕೂಡ ಆಗಿರಲಿಲ್ಲ. ಅವಳು ಒಬ್ಬ ಕಡಿಮೆ ವಯಸ್ಸಿನ ಚಿಕ್ಕ ಹುಡುಗಿಯಾಗಿದ್ಲು. ಸುಮಾರು 16ರಿಂದ 18 ವರ್ಷ ಇರಬಹುದು. ಅವಳ ಕಣ್ಣುಗಳು ಕೆಂಪಗಾಗ್ಬಿಟ್ಟಿದ್ವು. ಅಕ್ಕ, ನೀವು ತಪ್ಪಾಗಿ ಅರ್ಥ ಮಾಡಿಕೊಳ್ಳಬೇಡಿ ಅಂತ ಅವಳು ಅಳಲು ಶುರು ಮಾಡಿದ್ಲು. ನನಗೆ ಈಗ ತುಂಬಾ ಕೋಪ ಬಂದಿತ್ತು. ಆದರೆ ರಾಜೇಶ್ ತಕ್ಷಣ ನನ್ನ ಕೈಯನ್ನು ಹಿಡಿದುಕೊಂಡು, ಸುನೀತಾ, ನಾನು ನಿನಗೆ ಅರ್ಥ ಮಾಡಿಸ್ತೀನಿ ಅಂತ ಹೇಳ್ತಾ ಇದ್ದ. ಏನಂತ ಅರ್ಥ ಮಾಡಿಸ್ತೀಯಾ ಅಂತ ನಾನು ಅವನನ್ನು ಕೋಪವಾಗಿ ನೋಡುತ್ತಾ, ನೀನು ನನ್ನ ಜಾಗದಲ್ಲಿ ಬೇರೆ ಮದುಮಗಳನ್ನು ತಂದು ಕೂರಿಸಿ ನನಗೆ ಅರ್ಥ ಮಾಡಿಸ್ಬೇಕು ಅಂತ ಅಂದುಕೊಂಡಿದೀಯಾ? ಈಗ ಕೆಳಗೆ ಕುಳಿತಿದ್ದ ಎಲ್ಲರೂ ಜೋರಾಗಿ ಮಾತನಾಡ್ತಾ ಇದ್ರು. ಇವರು ನಿಜವಾಗಿಯೂ ಮದುಮಗಳನ್ನು ಬದಲಾಯಿಸಿಬಿಟ್ಟಿದ್ದಾನೆ. ಈ ಪರಿವಾರ ಎಂತಹದು ಅಂತ. ರಾಜೇಶ್ನ ಅಮ್ಮ ಶಾಕ್ನಿಂದ ನಿಂತುಕೊಂಡಿದ್ರು. ಆಕೆ ತುಂಬಾ ಬೇಗ ಸ್ಟೇಜ್ ಮೇಲೆ ಓಡಿ ಬಂದು, ಸುನೀತಾ ಮಗಳೇ, ದಯವಿಟ್ಟು ಶಾಂತವಾಗಮ್ಮ ಅಂತ ಹೇಳ್ತಾ ಇದ್ರು. ನಾನು ಆಕೆಯ ಮುಖವನ್ನೇ ನೋಡುತ್ತಾ, ನೀವು ನನಗೆ ಶಾಂತವಾಗಿರಲು ಹೇಳ್ತಾ ಇದ್ದೀರಾ? ಇಲ್ಲ ಮಗಳೇ, ನೀನು ಅಂದುಕೊಳ್ಳುವ ಹಾಗೆ ಏನೂ ಇಲ್ಲ. ಹಾಗಿದ್ರೆ ಇಲ್ಲಿ ಯಾವ ರೀತಿ ಇದೆ ನೀವೇ ಹೇಳಿ. ರಾಜೇಶ್ ಅಮ್ಮ ಸ್ವಲ್ಪ ಗಾಬರಿಯಾಗಿ,
ಇಷ್ಟೊತ್ತು ಕೆಳಗೆ ಕುಳಿತಿದ್ದ ದೀಪಾ ಎದ್ದು ಸ್ಟೇಜಿನ ಮೇಲೆ ಬಂದ್ಲು. ನಾನು ಹೇಳ್ತೀನಿ ಏನಾಯ್ತು ಅಂತ. ಸುನೀತಾ, ನೀನು ತುಂಬಾ ಹೆಚ್ಚಾಗಿ ನಾಟಕ ಮಾಡ್ತಾ ಇದೀಯಾ. ನಾನು ಜೋರಾಗಿ ನಗುತ್ತಾ, ಏನು, ನಾನು ಹೆಚ್ಚಾಗಿ ಮಾತಾಡ್ತಾ ಇದ್ದೀನ? ಹೌದು, ನೀನು ಮದುವೆಯ ಸಮಯದಲ್ಲಿ ಓಡಿ ಹೋದೆ. ನನ್ನ ಪೂರ್ತಿ ಪರಿವಾರ ನಿನ್ನನ್ನು ಎಲ್ಲಾ ಕಡೆ ಹುಡುಕಾಡಿದ್ವು. ನಾವು ಬಂದಂತಹ ಸಂಬಂಧಿಕರನ್ನು ಇನ್ನು ಎಷ್ಟು ಸಮಯ ಅಂತ ಕಾಯಿಸಲು ಸಾಧ್ಯ? ಆದ್ದರಿಂದಲೇ ಬೇರೆಯವರನ್ನು ನಿನ್ನ ಜಾಗದಲ್ಲಿ ನಿಲ್ಲಿಸಿದ್ದೇವೆ, ಕೇವಲ ಶಾಸ್ತ್ರಗಳನ್ನು ಪೂರ್ತಿ ಮಾಡಲು. ಇದೆಲ್ಲ ಬರೀ ನಾಟಕ ಅಷ್ಟೇ. ನಾನು ಸ್ವಲ್ಪ ಸಮಯ ಅವಳನ್ನೇ ನೋಡ್ತಾ ಇದ್ದೆ. ನಿಮಗೆ ಮದುವೆ ಎನ್ನುವುದು ಯಾವಾಗಿನಿಂದ ನಾಟಕ ಆಯಿತು ಅಂತ ಕೇಳಿದಾಗ ದೀಪಾ ತನ್ನ ಕೈಗಳನ್ನು ಕೆಟ್ಟಿಕೊಂಡು, ಸುನೀತಾ, ನೀನು ತುಂಬಾ ಹೆಚ್ಚಾಗಿ ಮಾತಾಡ್ತಾ ಇದೀಯಾ. ಮಕ್ಕಳ ರೀತಿ ಹಠ ಮಾಡುವುದನ್ನು ನಿಲ್ಲಿಸು. ಕಳೆದ 3 ವರ್ಷಗಳಿಂದ ಇವಳು ಇದೇ ರೀತಿ ಮಾತು ಹೇಳ್ತಾ ಇದ್ಲು. ನನಗೆ ಯಾವ ಮಾತು ಇಷ್ಟವಾಗೋದಿಲ್ಲ. ಆ ಸಮಯದಲ್ಲಿ ಮನೆಯ ಪತ್ರಗಳ ಮೇಲೆ ಇವಳ ಹೆಸರನ್ನು ಬರೆಸುವಾಗಲೂ ಕೂಡ ನಾನು ಬೇಡ ಅಂದಾಗ ಇವಳು ಇದೇ ಮಾತು ಹೇಳಿದ್ಲು, ನೀನು ಮಕ್ಕಳ ರೀತಿ ಹಠ ಮಾಡಬೇಡ ಅಂತ. ನಾನು ಈಗ ಈ ಹುಡುಗಿಯನ್ನು ನೋಡ್ತಾ ಇದ್ದೆ. ಅವಳ ತಲೆ ಬಗ್ಗಿಸಿಕೊಂಡು ನಿಂತುಕೊಂಡಿದ್ಲು. ನಾನು ತುಂಬಾ ಶಾಂತವಾಗಿ ಹೇಳಿದೆ, ನಿನ್ನ ಹೆಸರೇನು ಅಂತ. ಅವಳು ಶಾಕ್ ಆಗಿ ಬಿಟ್ಟಿದ್ಲು. ದೀಪಾ ತಕ್ಷಣ ಮಧ್ಯದಲ್ಲಿ ಮಾತನಾಡುತ್ತಾ, ನೀನು ಯಾಕೆ ಅವಳ ಹೆಸರು ಕೇಳ್ತಾ ಇದೀಯಾ? ನಾನು ಈಗ ದೀಪಾಳ ಮುಖ ನೋಡಲಿಲ್ಲ. ನಾನು ಅವಳನ್ನು ಕೇಳ್ತಾನೂ ಇರಲಿಲ್ಲ. ಆ ಹುಡುಗಿ ನನ್ನ ಮುಖವನ್ನೇ ನೋಡುತ್ತಾ, ಅಕ್ಕ, ನನ್ನ ಹೆಸರು ಸಂಧ್ಯಾ. ರಾಜೇಶ್ ನಿನಗೆ ಗೊತ್ತಾ ಅಂತ ಕೇಳಿದ್ದಾಗ ಆ ಹುಡುಗಿ ಇಲ್ಲ ಅಂತ ತಲೆ ಆಡಿಸಿದ್ಲು. ಅವಳ ಮಾತು ಕೇಳಿ ನಾನು ಶಾಕ್ ಆಗಿಬಿಟ್ಟೆ. ಆ ಹುಡುಗಿ ತಲೆ ಬಗ್ಗಿಸಿಕೊಂಡು, ನಾನು ಕೆಳಗೆ ಫಸ್ಟ್ ಫ್ಲೋರಿನಲ್ಲಿ ಮೇಕಪ್ ಕೆಲಸ ಮಾಡ್ತೀನಿ. ಕೆಳಗೆ ಕುಳಿತಿದ್ದ ಎಲ್ಲ ಜನರು ಈಗ ಒಬ್ಬರ ಮುಖ ಒಬ್ಬರು ನೋಡಿಕೊಳ್ತಾ ಇದ್ರು. ಏನು, ಮೇಕಪ್ ಪಾರ್ಲರ್ನಲ್ಲಿ ಕೆಲಸ ಮಾಡುವ ಹುಡುಗಿನ? ಸಂಧ್ಯಾ ಜೋರಾಗಿ ಅಳುತ್ತಾ, ನನ್ನ ಪಾಡಿಗೆ ನಾನು ಕೆಲಸ ಮಾಡ್ಕೊಳ್ತಾ ಇದ್ದೆ. ಈ ಅಕ್ಕನೇ ನನ್ನನ್ನು ಹೊರಗೆ ಕರೆದುಕೊಂಡು ಬಂದು, ಸ್ವಲ್ಪ ಸಮಯ ನೀನು ಅಲ್ಲಿ ನಿಂತ್ಕೋ, ನಿನಗೆ 25,000 ಕೊಡ್ತೀನಿ ಅಂತ ಹೇಳಿದ್ಲು. ಅವಳ ಮಾತು ಕೇಳಿ ನಾನು ಈಗ ಶಾಕ್ ಆಗಿಬಿಟ್ಟಿದ್ದೆ. ಏನು, ಮದುಮಗಳ ಜಾಗದಲ್ಲಿ ನಿಂತುಕೊಳ್ಳಲು 25,000 ದುಡ್ಡು? ಗೊತ್ತಿಲ್ಲದ, ಗುರುತು ಪರಿಚಯ ಇಲ್ಲದ ಒಬ್ಬ ಹುಡುಗಿಯನ್ನು ದುಡ್ಡು ಕೊಟ್ಟು ನನ್ನ ಜಾಗದಲ್ಲಿ ನಿಲ್ಲಿಸಲಾಗಿತ್ತು. ನಾನು ಈಗ ರಾಜೇಶ್ನನ್ನು ನೋಡಿದೆ. ರಾಜೇಶ್, ನಿನಗೆ ನಾಚಿಕೆ ಆಗ್ತಾ ಇಲ್ವಾ? ರಾಜೇಶ್ ಹೇಳ್ದ, ನನಗೆ ಬೇರೆ ಯಾವುದೇ ದಾರಿ ತೋಚಲಿಲ್ಲ. ಏನು, ನಿನಗೆ ದಾರಿ ಇರಲಿಲ್ವಾ? ನಾನು ನಗುತ್ತಾ, ಎಷ್ಟೊಂದು ಸುಲಭವಾಗಿ ಈ ಮಾತುಗಳನ್ನ ಹೇಳ್ತಾ ಇದೀಯಾ. ಕೇವಲ 2 ಗಂಟೆ ಕೂಡ ಆಗಿಲ್ಲ ನಾನು ಹೋಗಿ. ನೀನು ನನ್ನನ್ನು ಹುಡುಕಾಡಲಿಲ್ಲ. ನಾನು ಜೀವಂತವಾಗಿದ್ದೀನಾ ಇಲ್ವಾ ಅಂತ ಕೂಡ ಕೇಳಲಿಲ್ಲ. ನೀನು ನನ್ನ ಜಾಗದಲ್ಲಿ ನಿಂತುಕೊಳ್ಳಲು ಬೇರೆಯವಳನ್ನು ಹುಡುಕಿ ತಂದು ನಿಲ್ಲಿಸಿದ್ದೀಯಾ. ರಾಜೇಶ್ ನನ್ನನ್ನೇ ನೋಡ್ತಾ ಇದ್ದ. ಅವನ ಕಣ್ಣುಗಳಲ್ಲಿ ಗಾಬರಿ ಕಾಣಿಸ್ತಾ ಇತ್ತು. ಇಲ್ಲ ಸುನೀತಾ, ಆ ರೀತಿ ಇಲ್ಲ. ನೀನು ತಪ್ಪಾಗಿ ಅರ್ಥ ಮಾಡಿಕೊಂಡಿದೀಯಾ. ಅಪ್ಪ ಅಮ್ಮನ ಗೌರವವನ್ನು ಉಳಿಸಲು ಈ ಕೆಲಸ ಮಾಡಿದೆ ಅಷ್ಟೇ. ಕೆಳಗೆ ಕುಳಿತಿದ್ದ ಎಲ್ಲ ಸಂಬಂಧಿಕರು ಅವರೆಲ್ಲರೂ ನಮ್ಮನ್ನೇ ನೋಡ್ತಾ ಇದ್ರು. ಅವರ ಕಣ್ಣುಗಳಲ್ಲಿ ದಯೆ ಇತ್ತು. ಕೆಲವರು ಆಶ್ಚರ್ಯದಿಂದ ನೋಡ್ತಾ ಇದ್ರು. ಇನ್ನು ಕೆಲವರ ಮುಖಗಳಲ್ಲಿ ಕೋಪ ಕಾಣಿಸ್ತಾ ಇತ್ತು. ಆದರೆ ಇವರ್ಯಾರ ಬಗ್ಗೆ ನನಗೆ ಈಗ ಏನೂ ಆಗಬೇಕಾಗಿರಲಿಲ್ಲ. ನಿನಗೆ ಗೊತ್ತಾ ರಾಜೇಶ್, ಮೋಸ ಮಾಡುವವರು ತುಂಬಾ ಕೆಟ್ಟವರು ಅಂತ ನಾನು ಅಂದುಕೊಂಡಿದ್ದೆ. ಆದರೆ ನಿಜವಾಗಿಯೂ ಭಯಾನಕವಾದ ಮನುಷ್ಯ ಯಾರು ಗೊತ್ತಾ? ಮೋಸ ಮಾಡಿದ ನಂತರ ಕೂಡ ತನ್ನನ್ನು ತಾನು ಸರಿ ಅಂತ ಹೇಳಿಕೊಳ್ಳುವವನು. ರಾಜೇಶ್ ನನ್ನನ್ನೇ ಗುರಾಯಿಸ್ತಾ ಇದ್ದ. ಆದರೆ ಅವನ ಬಾಯಿಂದ ಒಂದೇ ಒಂದು ಮಾತು ಬರಲಿಲ್ಲ. ಆಗಲೇ ನನ್ನ ಫೋನಿಗೆ ಒಂದು ಮೆಸೇಜ್ ಬಂದಿತ್ತು. ಅದು ಬ್ಯಾಂಕಿನಿಂದ ಬಂದಂತಹ ಮೆಸೇಜ್. ನನ್ನ ಜಾಯಿಂಟ್ ಅಕೌಂಟ್ನಿಂದ ಎಲ್ಲ ದುಡ್ಡು ಡ್ರಾ ಮಾಡಲಾಗಿತ್ತು. ಸುಮಾರು 40 ಲಕ್ಷ. ನಾನು ಈಗ ದೀಪಾಳನ್ನೇ ನೋಡ್ತಾ ಇದ್ದೆ. ಅವಳ ಮುಖದಲ್ಲಿ ಒಂದು ಸಣ್ಣ ಶಾಂತವಾದ ನಗು ತುಂಬಿತ್ತು. ಅವಳ ಆ ನಗು ನೋಡಿ ನನಗೆ ಎಲ್ಲವೂ ಅರ್ಥವಾಗಿ ಬಿಟ್ಟಿತ್ತು. ನನಗನ್ನಿಸ್ತಾ ಇತ್ತು, ನನ್ನ ಶರೀರದಿಂದ ಎಲ್ಲ ರಕ್ತವನ್ನು ಯಾರೋ ಹೀರಿಬಿಟ್ಟಿದ್ದಾರೆ ಅಂತ. ನಾನು ಈಗ ಪದೇ ಪದೇ ಅದೇ ಮೆಸೇಜನ್ನು ನೋಡ್ತಾ ಇದ್ದೆ. ಆ 40 ಲಕ್ಷ ನಾನು ಕಳೆದ 6 ವರ್ಷಗಳಿಂದ ತುಂಬ ಕಷ್ಟಪಟ್ಟು ಜೋಡಿಸಿದಂತಹ ದುಡ್ಡು. ನಾನು ರಾತ್ರಿ 11 ಗಂಟೆಯವರೆಗೂ ಓವರ್ ಟೈಮ್ ಮಾಡ್ತಾ ಇದ್ದೆ ಈ ದುಡ್ಡು ಉಳಿಸಲು. ನಾನು ಮನೆಯಿಂದ ಟಿಫಿನ್ ಬಾಕ್ಸ್ ತಂದು ತಣ್ಣಗಿರುವ ಊಟ ತಿಂತಾ ಇದ್ದೆ. ನನಗೆ ಯಾವುದೇ ಹೊಸ ಬಟ್ಟೆಗಳು, ಶೂ, ಚಪ್ಪಲಿ ಇಷ್ಟವಾದರೂ ಕೂಡ ನಾನು ಅದನ್ನು ಕೊಂಡುಕೊಳ್ಳದೆ ಉಳಿಸಿದಂತಹ ದುಡ್ಡು. ಇದು ನನ್ನ ಮದುವೆಯ ದುಡ್ಡು, ನನ್ನ ಭವಿಷ್ಯದ ದುಡ್ಡು. ದಿವ್ಯಾ ತಕ್ಷಣ ನನ್ನ ಕೈಯಿಂದ ಫೋನನ್ನು ಕಸಿದುಕೊಂಡು ಇದು ಏನು ಅಂತ ಕೇಳಿದ್ಲು. ಅವಳು ಈಗ ಆ ಮೆಸೇಜನ್ನು ಓದಿ ಜೋರಾಗಿ ಹೇಳ್ತಾ ಇದ್ಲು, ನಿಮ್ಮ ವಂಶನೇ ಇಂತಹ ಮೋಸಗಾರರ? ಆದರೆ ದೀಪಾ ಮುಖದ ಮೇಲೆ ಮಾತ್ರ ಅದೇ ನಗು ಕಾಣಿಸ್ತಾ ಇತ್ತು. ನಾನು ಈಗ ತಲೆ ಎತ್ತಿ ರಾಜೇಶ್ನ ಮುಖ ನೋಡುತ್ತಾ, ಜಾಯಿಂಟ್ ಅಕೌಂಟ್ನಲ್ಲಿದ್ದ ದುಡ್ಡು ಎಲ್ಲಿ ಹೋಯಿತು ಅಂತ ಕೇಳಿದಾಗ ರಾಜೇಶ್ ಗಾಬರಿಯಿಂದ ಸುನೀತಾ ಅಂತ ನನ್ನ ಕೈಯನ್ನು ಹಿಡಿದುಕೊಂಡ. ನಾನು ಮತ್ತೆ ಕೇಳಿದೆ, ದುಡ್ಡು ಎಲ್ಲಿ ಹೋಯಿತು? ಅವನು ಈಗ ಮಾತುಗಳನ್ನು ನುಂಗುತ್ತಾ, ಅದು ನಾನು ನಿನಗೆ ಹೇಳಬೇಕು ಅಂತ ಅಂದುಕೊಳ್ತಾ ಇದ್ದೆ. ನೀನು ಯಾವಾಗ ಹೇಳಬೇಕು ಅಂದುಕೊಳ್ತಾ ಇದ್ದೆ? ಮದುವೆ ನಂತರನಾ? ಅಥವಾ ನಾನು ಎಲ್ಲ ಕಾಗದ ಪತ್ರಗಳ ಮೇಲೆ ಸೈನ್ ಮಾಡಿದ ಮೇಲ? ಅಥವಾ ನಿನ್ನ ಅಕ್ಕನ ಹೆಸರಿನ ಮೇಲಿರುವ ಮನೆಯನ್ನು ನಾನು ಇರಲು ಹೋದಾಗಲ? ದೀಪಾ ತಕ್ಷಣ ಮಧ್ಯದಲ್ಲಿ ಮಾತನಾಡುತ್ತಾ, ಸುನೀತಾ, ನೀನು ಮರ್ಯಾದೆಯಾಗಿ ಮಾತನಾಡೋದನ್ನ ಕಲಿ ಅಂತ ಹೇಳ್ತಾ ಇದ್ಲು. ನಾನು ತಕ್ಷಣ ಅವಳ ಮುಖವನ್ನು ನೋಡಿ ನನ್ನ ದುಡ್ಡು ಎಲ್ಲಿ ಹೋಯಿತು ಅಂತ ಕೇಳಿದೆ. ದೀಪಾ ತಕ್ಷಣ ಹೇಳಿದ್ಲು, ನನಗೇನು ಗೊತ್ತು ಯಾವ ದುಡ್ಡು ಎಲ್ಲಿ ಹೋಯಿತು ಅಂತ?
ಮೆಸೇಜಿನಲ್ಲಿ ತೋರಿಸ್ತಾ ಇತ್ತು ಪೂರ್ತಿ ದುಡ್ಡು ದೀಪಾ ಅಕೌಂಟಿಗೆ ಹೋಗಿದೆ ಅಂತ. ನನಗೆ ಈಗ ನಗು ಬಂದುಬಿಟ್ಟಿತು. ನಾನು ಫೋನನ್ನು ಅವಳ ಮುಂದೆ ಇಟ್ಟು, ಇದು ಏನು ಹೆಸರು, ಯಾರ ಹೆಸರು ಅಂತ ಕೇಳಿದೆ. ಅವಳು ತಕ್ಷಣ ನನ್ನ ಫೋನನ್ನು ಕಸಿದುಕೊಳ್ಳಲು ಪ್ರಯತ್ನ ಪಟ್ಲು. ನನಗೆ ಕೊಡು ಇಲ್ಲಿ ಅಂತ. ನಾನು ಫೋನನ್ನು ಎತ್ತಿ ಗಟ್ಟಿಯಾಗಿ ಹಿಡಿದುಕೊಂಡು, ಯಾಕೆ ಭಯವಾಗ್ತಾ ಇದೆಯಾ ಅಂತ ಕೇಳಿದೆ. ರಾಜೇಶ್ ತಕ್ಷಣ ಮುಂದೆ ಬಂದು, ಸುನೀತಾ ದಯವಿಟ್ಟು ಶಾಂತವಾಗಿರೋ. ಏನು, ನಾನು ಶಾಂತವಾಗಿರ್ಬೇಕಾ? ನನ್ನ 40 ಲಕ್ಷ ನಿನ್ನ ಅಕ್ಕನ ಅಕೌಂಟ್ಗೆ ಈಗ ತಾನೇ ಟ್ರಾನ್ಸ್ಫರ್ ಆಗಿದೆ. ಇಲ್ಲ, ಆ ರೀತಿ ಅಲ್ಲ, ನೀನು ತಪ್ಪಾಗಿ ಅರ್ಥ ಮಾಡಿಕೊಳ್ತಾ ಇದೆಯಾ. ನನ್ನ ಅಕ್ಕ ಕೇವಲ ಸ್ವಲ್ಪ ಸಮಯಕ್ಕೆ ಮಾತ್ರ ದುಡ್ಡು ತಗೊಂಡಿದ್ದಾರೆ. ಅವನ ಮಾತುಗಳನ್ನೇ ಕೇಳಿಸಿಕೊಳ್ಳುತ್ತಾ, ಏನು ಸ್ವಲ್ಪ ಸಮಯಕ್ಕ? ಸುನೀತಾ, ನನ್ನ ಮಾತು ಕೇಳು. ಮದುವೆಯ ನಂತರ ಹೇಗಿದ್ರು ಈ ದುಡ್ಡು ನಮ್ಮ ಪರಿವಾರದ ದುಡ್ಡಾಗುತ್ತೆ. ಏನು, ನಿನ್ನ ಪರಿವಾರದ? ಹೌದು, ನನ್ನ ಪರಿವಾರದ್ದು. ಇದು ಎಲ್ಲರ ದುಡ್ಡು ಆಗುತ್ತೆ. ಆದ್ದರಿಂದಲೇ ಅಕ್ಕನ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ನನ್ನನ್ನು ಕೇಳಬೇಕು ಅಂತ ಕೂಡ ನಿಮಗೆ ಅನ್ನಿಸ್ಲಿಲ್ವಾ? ನನ್ನ ದುಡ್ಡು ಎಲ್ಲರದ್ದೂ ಆಗುತ್ತಾ? ಆದ್ದರಿಂದಲೇ ಮದುವೆಯ ದಿನ ನನ್ನ ದುಡ್ಡನ್ನು ತೆಗೆದುಕೊಂಡಿರುವುದು. ನನ್ನ ಪ್ರಶ್ನೆಗಳನ್ನು ಕೇಳಿ ರಾಜೇಶ್ನ ಮುಖದಲ್ಲಿ ಈಗ ಕೋಪ ಕಾಣಿಸ್ತಾ ಇತ್ತು. ಸುನೀತಾ, ನಿಧಾನವಾಗಿ ಮಾತನಾಡು ಅಂತ ಹಲ್ಲು ಕಡಿಯುತ್ತಿದ್ದ. ನಾನು ಯಾಕೆ ನಿಧಾನವಾಗಿ ಮಾಡಬೇಕು? ಇಲ್ಲಿ ತುಂಬಾ ಜನ ಇದ್ದಾರೆ ಅಂತನಾ? ನಾನು ತುಂಬ ಸಮಯ ಅವನನ್ನೇ ನೋಡ್ತಾ ಇದ್ದೆ. ಕಳೆದ 3 ವರ್ಷದಲ್ಲಿ ನಾನು ಅಂದುಕೊಳ್ತಾ ಇದ್ದೆ, ಒಂದು ವೇಳೆ ನನಗೆ ಏನಾದರೂ ಹೆಣ್ಣು ಮಗಳಾದರೆ ನನ್ನ ಮಗಳ ಗುಣ ರಾಜೇಶ್ ರೀತಿ ಇರಬೇಕು. ನಾನು ಅಂದುಕೊಳ್ತಾ ಇದ್ದೆ, ನನ್ನ ಅಪ್ಪ ಅಮ್ಮನಿಗೆ ವಯಸ್ಸಾದ ನಂತರ ರಾಜೇಶ್ ಅವರಿಗೆ ಆಸರೆಯಾಗಿ ನಿಂತುಕೊಳ್ತಾನೆ ಅಂತ. ನಾನು ಎಷ್ಟೋ ಅದೃಷ್ಟವಂತೆ ಅಂತ. ಆದರೆ ನಾನು ಈಗ ಹಿಂದೆ ತಿರುಗಿ ನೋಡಿದಾಗ ನನ್ನ ಮೇಲೆ ನನಗೆ ದಯ ಬರ್ತಾ ಇತ್ತು. ನಾನು ಯಾವನೋ ತಪ್ಪಾದ ಮನುಷ್ಯನನ್ನು ಪ್ರೀತಿ ಮಾಡಿದೆ ಅಂತಲ್ಲ, ನನಗೆ ನಾನೇ ಮೋಸ ಮಾಡಿಕೊಂಡಿದ್ದಕ್ಕೆ. ಕೆಳಗೆ ಕುಳಿತಿರುವವರೆಲ್ಲರೂ ಗುಸುಗುಸು ಅಂತ ಮಾತನಾಡ್ತಾ ಇದ್ರು. ಎಷ್ಟೊಂದು ಮೋಸಗಾರ ಜನ ಇವರು ಅವಳ ದುಡ್ಡನ್ನು ಕೂಡ ಮೋಸ ಮಾಡಿ ತೆಗೆದುಕೊಂಡಿದ್ದಾರೆ. ರಾಜೇಶ್ ಅವರಮ್ಮ ತಕ್ಷಣ ಗಾಬರಿಯಿಂದ, ಇಲ್ಲ, ನೀವು ಇವಳ ಮಾತುಗಳನ್ನು ಕೇಳಬೇಡಿ. ಆಕೆ ನನ್ನ ಕೈಯನ್ನು ಹಿಡಿದುಕೊಂಡು, ಸುನೀತಾ ಮಗಳೇ, ನಾನು ನಿನಗೆ ಹೇಳ್ತಾ ಇದ್ದೀನಿ, ಇದೆಲ್ಲ ನಮ್ಮ ಮನೆಯ ವಿಷಯಗಳು. ನೀನು ಇದನ್ನು ಇಷ್ಟು ದೊಡ್ಡದು ಮಾಡಬೇಡ, ನೀನು ಇಷ್ಟೊಂದು ಲೆಕ್ಕಾಚಾರ ಹಾಕಬೇಡ ಅಂತ ಹೇಳ್ತಾ ಇದ್ರು. ನಾನು ಅವರ ಕೈಯನ್ನೇ ನೋಡುತ್ತಾ ಇದ್ದೆ. ನನಗೆ ಈಗ ಆ ದಿನದ ಆ ಮಾತುಗಳು ನೆನಪಿಗೆ ಬಂದಿದ್ವು. ನಾನು ಮೊಟ್ಟ ಮೊದಲ ಬಾರಿ ರಾಜೇಶ್ ಮನೆಗೆ ಊಟಕ್ಕೆ ಹೋದಾಗ ಆಕೆ ತನ್ನ ಕೈಯಿಂದ ನನಗೆ ಊಟವನ್ನು ಬಡಿಸುತ್ತಾ, ಇಂದಿನಿಂದ ನಾನು ನಿನ್ನನ್ನು ನನ್ನ ಮಗಳ ರೀತಿ ನೋಡ್ಕೊಳ್ತೀನಿ ಅಂತ ಹೇಳಿದ್ರು. ಆ ಸಮಯದಲ್ಲಿ ನಾನು ತುಂಬ ಭಾವುಕಳಾಗಿ ಬಿಟ್ಟಿದ್ದೆ. ಏನು, ಯಾರಾದರೂ ತಾಯಿ ತನ್ನ ಮಗಳಿಗೆ ಇಷ್ಟೊಂದು ದೊಡ್ಡ ಮೋಸ ಮಾಡ್ತಾರಾ ಅಂತ ಅಂದುಕೊಳ್ಳುತ್ತಾ ನಾನು ತಕ್ಷಣ ನನ್ನ ಕೈಯನ್ನು ಬಿಡಿಸಿಕೊಂಡು, ಆಂಟಿ, ಈ ದಿನ ಈ 40 ಲಕ್ಷ ದೀಪ ದುಡ್ಡು ಹೋಗಿದ್ದಿದ್ರೆ ನೀವು ಆಗ ಕೂಡ ಇದೇ ರೀತಿ ಹೇಳ್ತಾ ಇದ್ರಾ ಅಂತ ಕೇಳಿದಾಗ ಆಕೆ ಶಾಕ್ ಆಗಿ ಬಿಟ್ಟಿದ್ಲು. ದೀಪ ತಕ್ಷಣ ಮಧ್ಯದಲ್ಲಿ ಮಾತನಾಡುತ್ತಾ, ಸುನೀತಾ, ನೀನು ತುಂಬಾ ಅತಿಯಾಗಿ ಮಾತನಾಡ್ತಾ ಇದೀಯಾ. ಇದು ಕೇವಲ 40 ಲಕ್ಷ ಅಷ್ಟೇ. ಈ ಮಾತು ಕೇಳಿ ನಾನು ಶಾಕ್ ಆಗಿಬಿಟ್ಟಿದ್ದೆ. ಪೂರ್ತಿ ಹಾಲಿನಲ್ಲಿದ್ದ ಜನರೆಲ್ಲರೂ ಕೂಡ ಶಾಕ್ ಆಗಿಬಿಟ್ಟಿದ್ರು. ಏನು, ಕೇವಲ 40 ಲಕ್ಷನಾ? ನಾನು ಅವಳ ಮುಖವನ್ನೇ ನೋಡುತ್ತಾ, ನೀವು ಇನ್ನೊಂದು ಬಾರಿ ಹೇಳಿ ಅಂತ ಕೇಳಿದಾಗ ಅವಳು ಎಷ್ಟೋ ಅಹಂಕಾರದಿಂದ, ಹೇಳಿದ್ರೆ ಏನ್ ಮಾಡ್ತೀಯಾ? ನೀನು ನಮ್ಮ ಮನೆಯಲ್ಲಿ ಮದುವೆ ಮಾಡಿಕೊಂಡು ಬಂದ್ರೆ ಆಗ ಈ ದುಡ್ಡು ನಮ್ಮ ಮನೆಯ ಎಲ್ಲರದ್ದೂ ಆಗುತ್ತೆ. ಇದರಲ್ಲಿ ಇಷ್ಟೊಂದು ತಮಾಷೆ ಮಾಡುವ ಅವಶ್ಯಕತೆ ಏನಿದೆ? ಇಷ್ಟಕ್ಕೂ ರಾಜೇಶ್ಗೆ ಸರ್ಕಾರಿ ಕೆಲಸವಿದೆ. ಅವನಿಗೆ ಸಂಪಾದಿಸುವ ಅವಕಾಶಗಳು ಏನಾದರೂ ಕಡಿಮೆ ಇದ್ದಾವ? ಅವನು ಗಾಬರಿಯಿಂದ, ಅಕ್ಕ ಸುಮ್ಮನಿರು, ಅಕ್ಕ ಅಕ್ಕ ಅಂತ ಹೇಳ್ತಾ ಇದ್ದ. ಆದರೆ ಈಗ ಸಮಯ ಕೈ ಮೀರಿ ಬಿಟ್ಟಿತ್ತು. ಯಾಕೆಂದ್ರೆ ಎಲ್ಲರೂ ಈ ಮಾತುಗಳನ್ನು ಕೇಳಿಸಿಕೊಂಡಿದ್ರು. ನಾನು ಈಗ ರಾಜೇಶ್ನನ್ನೇ ನೋಡ್ತಾ ಇದ್ದೆ. ಅವನ ಕಣ್ಣುಗಳಲ್ಲಿ ಈಗ ಭಯ ಎದ್ದು ಕಾಣಿಸ್ತಾ ಇತ್ತು. ಅದು ನನಗಾಗಿ ಅಲ್ಲ, ಅವರ ಅಕ್ಕನ ಬಾಯಿಂದ ಬಂದಂತಹ ಆ ಶಬ್ದಗಳಿಗಾಗಿ. ಯಾಕೆಂದ್ರೆ ಅಲ್ಲಿ ಮದುವೆಗೆ ರಾಜೇಶ್ನ ಆಫೀಸಿನ ಹೆಡ್ ಕೂಡ ಬಂದಿದ್ರು. ಅವರು ತುಂಬಾ ಸಮಯದಿಂದ ಇದೆಲ್ಲವನ್ನು ಗಮನಿಸುತ್ತಾ ನಂತರ ಕೇಳಿದ್ರು, ರಾಜೇಶ್, ನಿನ್ನ ಅಕ್ಕನ ಮಾತಿನ ಅರ್ಥವೇನು? ರಾಜೇಶ್ ಈಗ ಗಾಬರಿಯಾಗ್ಬಿಟ್ಟಿದ್ದ. ಅವನ ಮುಖ ಬಿಳಿಚಿಕೊಂಡಿತ್ತು. ಅಧಿಕಾರಿಗೆ ಅವಳ ಮಾತುಗಳು ನೀಟಾಗಿ ಅರ್ಥವಾಗಿದ್ವು. ಅವರು ನಂತರ ಇನ್ನೊಮ್ಮೆ ಕೇಳಿದ್ರು, ನಿನ್ನ ಅಕ್ಕನ ಮಾತಿನ ಅರ್ಥವೇನು? ರಾಜೇಶ್ ಗಾಬರಿಯಿಂದ, ಇಲ್ಲ ಸರ್, ಅಕ್ಕನ ಮಾತಿನ ಅರ್ಥ ಅದು ಅಲ್ಲ ಅಂತ ಹೇಳಬೇಕಾದ್ರೆ ದೀಪ ತಕ್ಷಣ ಮಧ್ಯದಲ್ಲಿ ಬಂದು, ಅಂಕಲ್, ನೀವು ತಪ್ಪಾಗಿ ಅರ್ಥ ಮಾಡಿಕೊಳ್ತಿದ್ದೀರಿ. ನನ್ನ ಅರ್ಥ ನಾನು ಆ ರೀತಿ ಹೇಳಿಲ್ಲ. ರಾಜೇಶ್ ಇನ್ನೂ ವಯಸ್ಸಿನಲ್ಲಿದ್ದಾನೆ. ಅವನು ಇನ್ನೂ ಕಷ್ಟಪಟ್ಟು ತುಂಬ ಹೆಚ್ಚಿನ ದುಡ್ಡು ಸಂಪಾದನೆ ಮಾಡ್ತಾನೆ ಅಂತ ಹೇಳಿದೆ ಅಷ್ಟೇ. ಅಧಿಕಾರಿಗಳು ಈಗ ನೇರವಾಗಿ ಅವಳನ್ನೇ ನೋಡುತ್ತಾ, ನೀವು ಯಾರು ಅಂತ ಕೇಳಿದ್ರು. ಅವಳು, ನಾನು ಅವರ ಅಕ್ಕ ಅಂದಾಗ ನಾನು ಕೇಳಿದ್ದು ರಾಜೇಶ್ನನ್ನು. ನೀನು ಯಾಕೆ ಮಧ್ಯದಲ್ಲಿ ಮಾತನಾಡ್ತೀಯಾ? ದೀಪ ಈಗ ಶಾಕ್ ಆಗಿ ನಿಂತುಕೊಂಡಿದ್ಲು. ರಾಜೇಶ್ಗೆ ಈಗ ಬೆವರು ಹಿಡಿದಿತ್ತು. ನಾನು ಸೈಲೆಂಟ್ ಆಗಿ ಇದೆಲ್ಲ ನೋಡ್ತಾ ಇದ್ದೆ. ನನಗೆ ಈಗ ಯಾವುದೇ ಕೋಪ ಬರಲಿಲ್ಲ. ಅವರ ಜೊತೆ ಮಾತನಾಡುವ ಮನಸ್ಸು ಕೂಡ ಇರಲಿಲ್ಲ. ನನಗೆ ಈಗ ನೀಟಾಗಿ ಅರ್ಥವಾಗಿ ಬಿಟ್ಟಿತ್ತು. ಮೊದಲಿನಿಂದಲೂ ಈ ಪರಿವಾರದಲ್ಲಿ ನನಗೆ ಯಾವುದೇ ಗೌರವ ಇರಲಿಲ್ಲ. ನಾನು ಕೇವಲ ಕೆಲಸ ಮಾಡಿ ದುಡ್ಡು ಸಂಪಾದನೆ ಮಾಡುವ ಒಬ್ಬ ಒಳ್ಳೆಯ ಹೆಣ್ಣಾಗಿದ್ದೆ ಅಷ್ಟೇ.
ಅಧಿಕಾರಿಗಳು ಈಗ ತುಂಬಾ ಗಂಭೀರವಾಗಿ ಕೇಳಿದ್ರು. ನಾನು ಕೊನೆಯ ಬಾರಿ ಕೇಳ್ತಾ ಇದ್ದೀನಿ, ನನಗೆ ಉತ್ತರ ಬೇಕು. ನಮಗೆ ನೇರವಾಗಿ ಉತ್ತರ ಕೊಡು. ಸುತ್ತು ಬಳಸಿ ಮಾತನಾಡುವ ಅವಶ್ಯಕತೆ ಇಲ್ಲ. ಅವರ ಜೊತೆಗಿದ್ದ ಅವರ ಕೊಲೀಗ್ಸ್ ಕೂಡ ನಿಧಾನವಾಗಿ ಏನನ್ನೋ ಮಾತನಾಡಿಕೊಳ್ತಾ ಇದ್ರು. ಕೆಲವರು ತಮ್ಮ ಫೋನನ್ನು ತೆಗೆದು ಈ ಎಲ್ಲಾ ಘಟನೆಗಳನ್ನು ರೆಕಾರ್ಡ್ ಮಾಡಿಕೊಳ್ತಾ ಇದ್ರು. ರಾಜೇಶ್ ತಕ್ಷಣ ನನ್ನ ಕೈಗಳನ್ನು ಹಿಡಿದುಕೊಂಡು, ನಾನು ತಪ್ಪು ಮಾಡಿದ್ದೇನೆ, ಸಾರಿ, ಆದರೆ ಒಂದೇ ಒಂದು ಬಾರಿ ನೀನು ನನ್ನನ್ನು ಅರ್ಥ ಮಾಡಿಕೊ ಅಂತ ಹೇಳ್ತಾ ಇದ್ದ. ನಾನು ನಿಧಾನವಾಗಿ ನಗುತ್ತಾ, ನಿನ್ನನ್ನು ಏನು ಅಂತ ಅರ್ಥ ಮಾಡಿಕೊಳ್ಳಬೇಕು? ನಿಮ್ಮ ಮನೆಯಲ್ಲಿ ಯಾವಾಗಲೂ ಇದೇ ರೀತಿ ನಡೆಯುತ್ತೆ. ಸಣ್ಣ ಪುಟ್ಟ ಎಲ್ಲ ನಿರ್ಧಾರಗಳನ್ನು ನಿನ್ನ ಅಕ್ಕನೇ ತೆಗೆದುಕೊಳ್ತಾಳೆ. ನಿನ್ನ ಅಮ್ಮ ಕೂಡ ಅವರ ಮಾತೇ ಕೇಳ್ತಾಳೆ. ಸುನಿತಾ, ನಾನು ನಿನಗೆ ದುಃಖ ಕೊಡಬೇಕು ಅಂತ ಅಂದುಕೊಳ್ಳಲಿಲ್ಲ. ಆದರೆ ನಾನು ನನ್ನ ಪರಿವಾರಕ್ಕೆ ವಿರುದ್ಧ ಕೂಡ ಹೋಗಲು ಸಾಧ್ಯವಿಲ್ಲ. ನಾನು ತುಂಬ ಸಮಯ ಅವನನ್ನೇ ನೋಡ್ತಾ ಇದ್ದೆ. ಸುಮಾರು 30 ವರ್ಷದ ವ್ಯಕ್ತಿ ಈಗ ಮದುವೆ ಕೂಡ ಮಾಡಿಕೊಳ್ತಾ ಇದ್ದಾನೆ. ಅವನು ತನ್ನ ಸ್ವಂತ ಪರಿವಾರವನ್ನು ಕೂಡ ಕಟ್ಟಿಕೊಳ್ಳಲು ತಯಾರಾಗಿ ನಿಂತುಕೊಂಡಿದ್ದಾನೆ. ಆದರೆ ಅವನು ಈಗಲೂ ಇಲ್ಲಿ ನಿಂತುಕೊಂಡು ಹೇಳ್ತಾ ಇದ್ದಾನೆ, ನಾನು ನನ್ನ ಪರಿವಾರದ ವಿರುದ್ಧ ಹೋಗಲು ಸಾಧ್ಯವಿಲ್ಲ ಅಂತ. ಅವನು ಮೋಸವನ್ನು ಮುಚ್ಚಿಟ್ಟುಕೊಳ್ಳಲು. ನಾನು ನಿಧಾನವಾಗಿ ಕೇಳಿದೆ, ರಾಜೇಶ್, ಒಂದು ವೇಳೆ ನನಗೆ ಈ ದಿನ ಸತ್ಯ ಗೊತ್ತಾಗಲಿಲ್ಲ ಅಂದಿದ್ರೆ ಏನಾಗ್ತಾ ಇತ್ತು? ಮದುವೆಯ ನಂತರ ನಾನು ಅಪಾರ್ಟ್ಮೆಂಟ್ನಲ್ಲೂ ನನ್ನ ಪೂರ್ತಿ ಮಾಡಲು ದುಡ್ಡು ಕಟ್ತಾ ಇದ್ದೆ. ನನ್ನ ಸಂಬಳವನ್ನು ಜಾಯಿಂಟ್ ಅಕೌಂಟಿನಲ್ಲಿ ಹಾಕ್ತಾ ಇದ್ದೆ. ರಾಜೇಶ್ ನನ್ನನ್ನೇ ನೋಡ್ತಾ ಇದ್ದ. ಅವನ ಕಣ್ಣುಗಳು ಕೆಂಪಗಾಗಿದ್ವು. ಆದರೆ ಅವನ ಉತ್ತರ ಮಾತ್ರ ಕೊಡಲಿಲ್ಲ. ಯಾಕೆಂದರೆ ನಮ್ಮಿಬ್ಬರಿಗೂ ಸತ್ಯ ಗೊತ್ತಿತ್ತು. ನಾನು ನನ್ನ ನಾದಿನಿಯ ಮನೆಗೆ ಲೋನನ್ನು ಕಟ್ತಾ ಇದ್ದೆ ಅಷ್ಟೇ ಅಂತ. ನಾನು ಅವನ ಪೂರ್ತಿ ಮಾತುಗಳನ್ನು ಕೇಳಿಸಿಕೊಂಡು ಅವರು ಹೇಳಿದ್ದಂತೆ ಆಡುತ್ತಿದ್ದ ಒಂದು ಬೊಂಬೆಯಾಗಿ ಬಿಡ್ತಾ ಇದ್ದೆ. ದಿವ್ಯಾ ಈಗ ಮುಂದೆ ಬಂದು ನೇರವಾಗಿ ರಾಜೇಶ್ನ ಕಣ್ಣುಗಳಲ್ಲಿ ನೋಡುತ್ತಾ, ನಾನು ನಿನ್ನನ್ನು ಒಂದು ಪ್ರಶ್ನೆ ಕೇಳ್ತೀನಿ, ನೀನು ನೇರವಾಗಿ ಸರಿಯಾಗಿ ಉತ್ತರ ಕೊಡು. ನೀನು ಜೀವನದಲ್ಲಿ ಯಾವತ್ತಾದರೂ ನಿಜವಾಗಿಯೂ ಸುನೀತಾಳನ್ನು ಪ್ರೀತಿ ಮಾಡಿದ್ಯಾ? ಈ ಮಾತು ಕೇಳಿದ ತಕ್ಷಣ ಎಲ್ಲರೂ, ನಾನು ಕೂಡ ಮೌನವಾಗಿ ಅವನನ್ನೇ ನೋಡ್ತಾ ಇದ್ದೆ. ಈಗ ನನಗೆ ಕೂಡ ಅನ್ನಿಸ್ತಾ ಇತ್ತು ಸತ್ಯ ಏನು ಅಂತ. ರಾಜೇಶ್ ತುಂಬಾ ಸಮಯ ನನ್ನನ್ನೇ ನೋಡ್ತಾ ಇದ್ದ. ತುಂಬಾ ಸಮಯ ನೋಡಿದ ನಂತರ ಅವನು ತಲೆ ಬಗ್ಗಿಸಿಕೊಂಡು, ಹೌದು, ನಾನು ಪ್ರೀತಿ ಮಾಡಿದ್ದೆ ಅಂತ ಹೇಳ್ದ. ಅವನ ಮಾತು ಕೇಳಿ ನನಗೆ ನಗು ಬಂದು ಬಿಟ್ಟಿತು. ನನ್ನ ಕಣ್ಣುಗಳಲ್ಲಿ ನೀರು ತಾನಾಗಿಯೇ ಬರ್ತಾ ಇತ್ತು. ನನಗನ್ನಿಸ್ತಾ ಇತ್ತು, ಪ್ರೀತಿ ಮಾಡಿದವರು ಇಷ್ಟೊಂದು ಸ್ವಾರ್ಥರಾಗಲು ಹೇಗೆ ಸಾಧ್ಯ? ಅವರು ಪ್ರೀತಿ ಮಾಡಿದವರಿಗೆ ದ್ರೋಹ ಮಾಡಲು ಸಾಧ್ಯನಾ ಅಂತ. ಆದರೆ ಅದೇ ಸಮಯದಲ್ಲಿ ರಾಜೇಶ್ಗೆ ಒಂದು ಫೋನ್ ಬಂದಿತ್ತು. ನಂತರ ದೀಪಾ ಹತ್ತಿರ ಬಂದು, ಏನಾಯ್ತು ರಾಜೇಶ್ ಅಂತ ಕೇಳ್ತಾ ಇದ್ಲು. ರಾಜೇಶ್ ಫೋನನ್ನು ಕಟ್ ಮಾಡಿ, ಅಪ್ಪ ಹೇಳಿದ್ರು ಬ್ಯಾಂಕಿನಿಂದ ಈಗ ತಾನೇ ಫೋನ್ ಬಂದಿದೆಯಂತೆ, ಅಪಾರ್ಟ್ಮೆಂಟ್ ಸೀಸ್ ಆಗಿ ಬಿಟ್ಟಿದೆಯಂತೆ. ಈ ಮಾತು ಕೇಳಿದ ತಕ್ಷಣ ಅಲ್ಲಿದ್ದವರೆಲ್ಲರೂ ಶಾಕ್ನಿಂದ ಹಾಗೆಯೇ ನೋಡ್ತಾ ಇದ್ರು. ದೀಪಾ ಈಗ ಗಾಬರಿಯಿಂದ, ಏನು, ನನ್ನ ಅಪಾರ್ಟ್ಮೆಂಟ್ಗೆ ಏನಾಯ್ತು, ಹೇಗಾಯ್ತು? ನಾನು ಸೈಲೆಂಟ್ ಆಗಿ ನಿಂತುಕೊಂಡು ನೋಡ್ತಾ ಇದ್ದೆ. ದಿವ್ಯಾ ಕೂಡ ಶಾಕ್ನಿಂದ ನೋಡ್ತಾ ಇದ್ಲು. ದೀಪಾ ಈಗ ಹುಚ್ಚು ಹಿಡಿದವಳಾಗಿ ಕಿರುಚಾಡ್ತಾ ಇದ್ಲು. ಮನೆಯ ಎಲ್ಲಾ ಪೇಪರ್ಗಳು ನನ್ನ ಬಳಿ ಇದ್ದಾವೆ. ಅಪಾರ್ಟ್ಮೆಂಟನ್ನು ಯಾಕೆ, ಯಾರು, ಹೇಗೆ ಸಾಧ್ಯ? ರಾಜೇಶ್ ಈಗ ತನ್ನ ಅಕ್ಕನನ್ನೇ ನೋಡ್ತಾ ಇದ್ದ. ಅವನ ಕಣ್ಣುಗಳಲ್ಲಿ ಈಗ ಒಂದು ಬದಲಾವಣೆ ಬಂದಿತ್ತು. ಅಕ್ಕ, ನೀನು ಏನು ಹೇಳ್ತಾ ಇದೀಯಾ? ದೀಪಾ ಈಗ ಶಾಕ್ ಆಗ್ಬಿಟ್ಟಿದ್ಲು. ನಾನು ಹಾಲಿಗೆ ಬಂದಾಗಿನಿಂದ ಈಗಲೇ ಮೊದಲ ಬಾರಿ ನೋಡ್ತಾ ಇದ್ದೆ ದೀಪಾ ಅಷ್ಟೊಂದು ಶಾಕ್ ಆಗಿರೋದು. ನಾನು ಫ್ಲಾಟಿನ ಬಗ್ಗೆ ಕೇಳಿದಾಗ, ದುಡ್ಡಿನ ಬಗ್ಗೆ ಕೇಳಿದಾಗಲೂ, ಮದುಮಗಳ ಜಾಗದಲ್ಲಿ ಬೇರೆ ಯಾರನ್ನೋ ಕರೆದುಕೊಂಡು ಬಂದು ನಿಲ್ಲಿಸಿದಾಗಲೂ ಯಾವಾಗಲೂ ಎಷ್ಟೋ ಗಂಭೀರವಾಗಿ ನಾನು ಹೇಳಿದಂತೆಯೇ ನಡೆಯುತ್ತಿದೆ ಅಂತ ದಿಮಾಕಿನಿಂದ ಇದ್ದ ದೀಪ, ಆದರೆ ಈಗ ಎಲ್ಲವೂ ಬದಲಾಗಿತ್ತು. ಅವಳು ಗಾಬರಿಯಿಂದ, ಇಲ್ಲ, ಆ ರೀತಿಯಾಗಲು ಸಾಧ್ಯವಿಲ್ಲ, ಅಪ್ಪ ಏನೋ ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ಲು. ರಾಜೇಶ್ ಅವರ ಅಕ್ಕನನ್ನೇ ಗುರಾಯಿಸಿ ನೋಡುತ್ತಾ, ಅಕ್ಕ, ನೀನು ಈಗ ಏನು ಹೇಳಿದೆ? ಕಾಗದ ಪತ್ರಗಳು ನಿಮ್ಮ ಬಳಿ ಇದ್ದವ? ದೀಪಾ ತಕ್ಷಣ ಮಾತನ್ನು ಬದಲಾಯಿಸಿ, ಇಲ್ಲ, ನಾನು ಆ ರೀತಿ ಹೇಳಿಲ್ಲ. ನೀನು ಇಲ್ಲ ಸಲ್ಲದನ್ನು ಮಾತನಾಡಬೇಡ. ರಾಜೇಶ್ ಅಲ್ಲೇ ನಿಂತುಕೊಂಡಿದ್ದ. ಆದರೆ ಅವನ ಮುಖದಲ್ಲಿ ಈಗ ತುಂಬಾ ಬದಲಾವಣೆ ಆಗ್ತಾ ಇತ್ತು. ನನಗೆ ಚೆನ್ನಾಗಿ ಗೊತ್ತು, ರಾಜೇಶ್ ತುಂಬಾ ಶಾಂತ ಸ್ವಭಾವದ ವ್ಯಕ್ತಿ. ಅವನು ಯಾವಾಗಲೂ ತನ್ನ ಪರಿವಾರದವರ ಮತ್ತು ಅಕ್ಕನ ಎಲ್ಲ ಮಾತು ಕೇಳಿಸಿಕೊಳ್ತಾನೆ ಅಂತ. ಆದರೆ ಇದರ ಅರ್ಥ ಅವನು ಮುಟ್ಟಾಳ ಅಂತಲ್ಲ. ರಾಜೇಶ್ ತುಂಬಾ ಕೋಪವಾಗಿ, ಅಕ್ಕ, ಮನೆಯ ಕಾಗದ ಪತ್ರಗಳು ಯಾವಾಗಿನಿಂದ ನಿಮ್ಮ ಬಳಿ ಇದ್ದಾವೆ ಅಂತ ಕೇಳುತ್ತಾ ತನ್ನ ಅಮ್ಮನನ್ನೇ ನೋಡ್ತಾ ಇದ್ದ. ಇಲ್ಲ ಮಗ, ನಾನು ಕೊಟ್ಟಿಲ್ಲ, ನಿನ್ನ ಅಕ್ಕನೇ ಕೇಳಿದ್ಲು, ನಾನು ಇಟ್ಕೊಳ್ತೀನಿ ಅಂತ, ಆದ್ದರಿಂದಲೇ ಕೊಟ್ಟೆ ಮಗ ಅಂತ ಹೇಳಿದ್ರು. ಇದೆಲ್ಲವನ್ನು ನೋಡಿ ನನಗೆ ತುಂಬಾ ಜೋರಾಗಿ ನಗು ಬಂದುಬಿಟ್ಟಿತ್ತು. ಮೊದಲೆಲ್ಲ ನಾನು ಸ್ವಾರ್ಥಿ, ನಾನು ಕೆಟ್ಟವಳು, ನಾನು ಲೆಕ್ಕಾಚಾರ ಹಾಕುವವಳು ಅಂತ ಹೇಳ್ತಾ ಇದ್ರು. ಆದರೆ ಈಗ ಮಾತುಗಳು ಬದಲಾದಾಗ ಅವರು ಒಬ್ಬರಿಗೆ ಒಬ್ಬರು ಗಲಾಟೆ ಮಾಡಿಕೊಳ್ತಾ ಇದ್ರು. ಅವರು ತಮ್ಮ ಎಲ್ಲ ಸತ್ಯಗಳನ್ನು ಹೊರಹಾಕ್ತಾ ಇದ್ರು. ಆದರೆ ಅವರು ಯಾರು ತಪ್ಪು ನಮ್ಮದು ಅಂತ ಮಾತ್ರ ಹೇಳ್ತಾ ಇರಲಿಲ್ಲ. ಈಗ ರಾಜೇಶ್ ಮತ್ತು ಅವನ ಕೊಲೀಗ್ಸ್ ಪಕ್ಕಕ್ಕೆ ಹೋಗಿ ಏನನ್ನೋ ಮಾತನಾಡಿಕೊಳ್ತಾ ಇದ್ರು. ನಂತರ ರಾಜೇಶ್ ನನ್ನ ಬಳಿ ಬಂದು, ಸುನಿತಾ, ಬ್ಯಾಂಕಿನ ಮೆಸೇಜ್ಗಳನ್ನು ನನಗೆ ತೋರಿಸು ಅಂತ ಕೇಳ್ದ. ಅವನ ತಕ್ಷಣ ತನ್ನ ಅಕ್ಕನನ್ನು ನೋಡ್ತಾ, ಜಾಯಿಂಟ್ ಅಕೌಂಟಿನಿಂದ ನೀನು ಹೇಗೆ ದುಡ್ಡು ತೆಗೆದುಕೊಂಡೆ, ನನಗೆ ಸತ್ಯ ಹೇಳು ಅಂತ ಕೇಳ್ತಾ ಇದ್ದ. ಇಲ್ಲ, ನಾನು ಮಾಡಿಲ್ಲ. ಹಾಗಿದ್ರೆ ಪಾಸ್ವರ್ಡ್ ಯಾರಿಗೆ ಗೊತ್ತು
ಅಂತ ಕೇಳಿದಾಗ ಅವಳು ಬಾಯಿ ಮುಚ್ಚಿಕೊಂಡು ನಿಂತ್ಕೊಂಡಿದ್ಲು. ಆದರೆ ಅವಳ ಕೈ ಕಾಲು ಮಾತ್ರ ನಡುಗ್ತಾ ಇದ್ವು. ರಾಜೇಶ್ ಈಗ ನಿಧಾನವಾಗಿ ನಗುತ್ತಾ, ಅಕ್ಕ, ಮೊದಲಿನಿಂದಲೂ ನೀವು ನನ್ನನ್ನು ತುಂಬಾ ಬಳಸಿಕೊಂಡಿದ್ದೀರಾ ಅಲ್ವಾ? ದೀಪಾ ಕಣ್ಣುಗಳು ದೊಡ್ಡದಾಗಿ ಬಿಟ್ಟು, ನೀನ್ ಇದೇನ್ ಹೇಳ್ತಾ ಇದೆಯೋ ಅಂತ ಕೇಳಿದಾಗ, ಫ್ಲಾಟ್ ಪೇಪರ್ಗಳು, ದುಡ್ಡು ಎಲ್ಲವನ್ನು ನೀವು ನಿಮ್ಮ ಹೆಸರಿನ ಮೇಲೆ ಇಟ್ಕೊಂಡಿದ್ದೀರಾ. ನೀವು ಹೇಳ್ತಾ ಇದ್ರಿ ನೀವು ನನಗೆ ಸಹಾಯ ಮಾಡ್ತಾ ಇದ್ದೀರಾ ಅಂತ. ನೀವು ಹೇಳ್ತಾ ಇದ್ರಿ ನೀವು ನನ್ನ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಿ ಅಂತ. ನೀವು ಹೇಳ್ತಾ ಇದ್ರಿ ನಿಮಗೆ ಏನಾದರೂ ತೊಂದರೆ ಆದ್ರೆ ನೀನು ನಷ್ಟದಲ್ಲಿ ಬಿದ್ದರೆ ಹೇಗಪ್ಪ ಅಂತ. ಆದರೆ ನೀವು ನನ್ನ ಎಲ್ಲ ದುಡ್ಡನ್ನು ಲಪಟಾಯಿಸಿದಿರಾ. ರಾಜೇಶ್, ನಾನು ನಿನ್ನ ಸ್ವಂತ ಅಕ್ಕ ಕಣೋ. ನಾನು ನಿನ್ನ ಜೊತೆ ಆ ರೀತಿ ಯಾಕೆ ಮಾಡ್ತೀನಿ? ರಾಜೇಶ್ ಅವರ ಅಮ್ಮ ತಕ್ಷಣ ಎದ್ದು ನಿಂತು, ರಾಜೇಶ್, ಅವಳು ನಿನ್ನ ಸ್ವಂತ ಅಕ್ಕ, ಇನ್ನು ಸುಮ್ನಾಗು ಅಂತ ಹೇಳ್ತಾ ಇದ್ರು. ಆದ್ರೆ ರಾಜೇಶ್ ಈಗ ಯಾರ ಮಾತು ಕೇಳಿಸ್ತಾ ಇರ್ಲಿಲ್ಲ. ಇಷ್ಟು ವರ್ಷದಿಂದ ಅವನು ಎಲ್ಲರ ಮಾತುಗಳನ್ನು ಕೇಳಿಸಿಕೊಂಡು ಯಾವಾಗ್ಲೂ ಮೌನವಾಗಿ ಇರ್ತಾ ಇದ್ದ. ಆ ರಾಜೇಶ್ ಈಗ ಕೇಳ್ತಾನೆ, ಅಕ್ಕ, ನನಗೆ ಸತ್ಯ ಗೊತ್ತಾಗ್ಬೇಕು ಅಂತ. ಇದು ನಿನಗೆ ಸಂಬಂಧವಿಲ್ಲದ ವಿಷಯ ಅಂತ ದೀಪಾ ಹೇಳಿದಾಗ ರಾಜೇಶ್ ಕೋಪವಾಗಿ, ನೀನು ಯಾರ ಬಳಿಯೋ ಬಡ್ಡಿಗಾಗಿ ದುಡ್ಡನ್ನು ಪಡೆದುಕೊಂಡು ಫ್ಲಾಟ್ ಅನ್ನು ಅಡ ಇಟ್ಟು ನಿನ್ನ ಸಾಲ ತೀರಿಸಲು ಪ್ರಯತ್ನ ಪಟ್ಟಿದೆಯಲ್ಲ. ದೀಪಾ ಏನು ಉತ್ತರ ಕೊಡಲಿಲ್ಲ. ಆದರೆ ಅವಳ ಮುಖ ಎಲ್ಲದಕ್ಕೂ ಉತ್ತರ ಕೊಡ್ತಾ ಇದ್ದು. ಈ ಮಹಿಳೆ ಯಾವಾಗಲೂ ಎಷ್ಟೋ ಗರ್ವದಿಂದ ತಲೆ ಎತ್ತಿಕೊಂಡು ಎಲ್ಲವೂ ನನ್ನ ಕಂಟ್ರೋಲ್ನಲ್ಲಿದೆ ಅಂತ ತೋರಿಸಿಕೊಳ್ತಾ ಇದ್ಲು. ಆ ಮಹಿಳೆ ಈಗ ಕರೆಂಟ್ ಶಾಕ್ ಹೊಡೆದ ಅವಳ ಹಾಗೆ ಬಿಳಿಚಿಕೊಂಡಿದ್ಲು. ರಾಜೇಶ್ ಅವರ ಅಮ್ಮ ತುಂಬಾ ಗಾಬರಿಯಿಂದ, ರಾಜೇಶ್, ನೀನು ಇದೇನು ಹೇಳ್ತಾ ಇದೀಯ ಮಗ? ನಿನ್ನ ಅಕ್ಕ ಯಾಕೆ ಬೇರೆಯವರ ಬಳಿ ಬಟ್ಟೆಗೆ ದುಡ್ಡು ತೆಗೆದುಕೊಳ್ತಾಳೆ ಅಂತ ಹೇಳ್ತಾ ಇದ್ರು. ರಾಜೇಶ್ ತನ್ನ ತಾಯಿಯನ್ನು ಕೋಪದಿಂದ ನೋಡುತ್ತಾ, ಅಮ್ಮ, ನಿಜವಾಗಿಯೂ ನಿಮಗೆ ಇದೆಲ್ಲ ಏನೂ ಗೊತ್ತೇ ಇಲ್ವಾ ಅಂತ ಕೇಳ್ದ. ಇಲ್ಲ ಮಗ, ನನಗೆ ಏನೂ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ರು. ಆದರೆ ಆಕೆ ಯಾವ ರೀತಿ ಗಾಬರಿ ಪಡ್ತಾ ಇದ್ಲು ಅಂದ್ರೆ ಅವನಿಗೆ ಅರ್ಥವಾಗಿ ಬಿಟ್ಟಿತ್ತು ಆಕೆಗೆ ಎಲ್ಲವೂ ಗೊತ್ತು ಅಂತ. ತನ್ನ ಅಮ್ಮ ಸುಳ್ಳು ಹೇಳ್ತಾ ಇದ್ದಾರೆ ಅಂತ. ಅಮ್ಮ, ನಿಮಗೆ ನಿಜವಾಗಿಯೂ ಸತ್ಯ ಗೊತ್ತಿಲ್ಲದೆ ಇದ್ರೆ ನೀವು ಅವಳಿಗೆ ಮನೆಯ ಕಾಗದ ಪತ್ರಗಳನ್ನು ಯಾಕೆ ಕೊಡ್ರಿ? ನಿಮಗೆ ಏನು ಗೊತ್ತಿಲ್ಲದೆ ಇದ್ರೆ ಸುನಿತಾಳ ದುಡ್ಡನ್ನು ಅಕ್ಕನ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿಕೊಳ್ಳಲು ಪಾಸ್ವರ್ಡ್ ಅನ್ನು ಯಾಕೆ ಕೊಟ್ರಿ? ನಿಮಗೆ ಏನು ಗೊತ್ತಿಲ್ಲದೆ ಇದ್ರೆ ನೀವು ನನ್ನನ್ನು ಇಷ್ಟು ಬೇಗ ಮದುವೆ ಮಾಡಿಕೋ ಅಂತ ಯಾಕೆ ಒತ್ತಡ ಹಾಕ್ತಾ ಇದ್ರಿ? ಶಾರದಾ ಅವರು ಈಗ ಗಾಬರಿಯಿಂದ ಹಿಂದೆ ಸರಿಯುತ್ತಾ, ಮಗ, ನಾನು ನಿನಗೆ ಒಳ್ಳೆಯದಾಗ್ಲಿ ಅಂತ ಅಂದುಕೊಂಡಿದ್ದೆ. ಏನು ಒಳ್ಳೆಯದಾಗಬೇಕಾ? ಯಾವ ರೀತಿ ಒಳ್ಳೆಯದಾಗುತ್ತೆ? ನಾನು ಸೈಲೆಂಟಾಗಿ ಎಲ್ಲ ನೋಡ್ತಾ ಇದ್ದೆ. ಇಷ್ಟೊತ್ತು ನಾನು ಅಂದುಕೊಳ್ತಾ ಇದ್ದೆ ನನ್ನ ಜೊತೆ ಇಷ್ಟೊಂದು ದೊಡ್ಡ ದ್ರೋಹ ನಡೆದಿದೆ ಅಂತ. ಆದರೆ ಈ ಸಮಯದಲ್ಲಿ ರಾಜೇಶ್ನನ್ನು ನೋಡಿ ನನಗನ್ನಿಸ್ತಾ ಇತ್ತು ಎಲ್ಲದಕ್ಕಿಂತ ದೊಡ್ಡ ದ್ರೋಹ ಇವನ ಜೊತೆ ನಡೆದಿದೆ. ಈ ವ್ಯಕ್ತಿಗೆ 30 ವರ್ಷವಾಗಿದೆ. ಆದರೆ ಅವನು ಸ್ವಂತವಾಗಿ ತನ್ನ ಸಂತೋಷದಿಂದ ತನ್ನ ಇಷ್ಟದಿಂದ ತನ್ನ ಜೀವನವನ್ನು ನಡೆಸಿರಲಿಲ್ಲ. ಅವನು ಯಾವಾಗಲೂ ತನ್ನ ಅಮ್ಮ ಹೇಳಿದ್ದಾರೆ, ನನ್ನ ಅಕ್ಕ ಹೇಳಿದ್ದಾರೆ ಅಂತ ಅವರ ಪ್ರಕಾರನೇ ತನ್ನ ಜೀವನ ನಡೆಸ್ತಾ ಇದ್ದ. ಅಷ್ಟರಲ್ಲೇ ದೀಪಾಗೆ ಯಾವುದೋ ಫೋನ್ ಬರ್ತಾ ಇತ್ತು. ಅವಳು ಅದನ್ನು ಕಟ್ ಮಾಡ್ತಾ ಇದ್ಲು. ಪದೇ ಪದೇ ರಿಂಗ್ ಆಗ್ತಾ ಇತ್ತು. ರಾಜೇಶ್ ಈಗ ತಕ್ಷಣ ಅವಳ ಫೋನನ್ನು ಕೊಡು ಅಂತ ಕೇಳ್ತಾನೆ. ಆದರೆ ದೀಪಾ, ಇಲ್ಲ, ನಾನು ಕೊಡೋದಿಲ್ಲ, ನಿನಗೆ ಯಾಕೋ ಕೊಡಬೇಕು ನನ್ನ ಫೋನು ಅಂತ ಕೇಳ್ತಾ ಇದ್ಲು. ಆದರೆ ರಾಜೇಶ್ ಅವಳ ಕೈಯಿಂದ ಫೋನನ್ನು ಕಸಿದುಕೊಳ್ತಾನೆ. ಅವರಿಬ್ಬರು ಸ್ಟೇಜಿನ ಮೇಲೆಯೇ ಈಗ ಗಲಾಟೆ ಮಾಡಿಕೊಳ್ತಾ ಇದ್ರು. ಆಗಲೇ ಯಾರೋ ಜೋರಾಗಿ ಕಿರುಚಾಡುವ ಶಬ್ದ. ಮದುವೆಯ ಹಾಲ್ನಲ್ಲಿ ಯಾರೋ ಕಿರುಚಾಡ್ತಾ ಇದ್ರು. ದೀಪಾ, ತಕ್ಷಣ ಹೊರಗೆ ಬಾ. ಎಲ್ಲರೂ ಗಾಬರಿಯಿಂದ ಹಿಂದೆ ತಿರುಗಿ ನೋಡ್ತಾ ಇದ್ರು. ಯಾರೋ ಇಬ್ಬರು ಗಟ್ಟಿಮುಟ್ಟಾದ ಗಂಡಸರು. ಅವರನ್ನು ನೋಡಿದ ತಕ್ಷಣ ದೀಪಾ ಅಲ್ಲೇ ಕುಸಿದು ಬಿದ್ದಿದ್ಲು. ಆ ವ್ಯಕ್ತಿ ಎಲ್ಲರನ್ನು ನೋಡುತ್ತಾ, ದೀಪಾ ಎಲ್ಲಿದ್ದಾಳೆ ಅಂತ ಕೇಳ್ದ. ಯಾರು ಅವನಿಗೆ ಉತ್ತರ ಕೊಡಲಿಲ್ಲ. ಅವನು ಈಗ ಅಲ್ಲಿದ್ದ ಒಂದು ಸಾಮಾನನ್ನು ಎತ್ತಿ ಜೋರಾಗಿ ಕೆಳಗೆ ಹಾಕಿ, ನಾನು ಪದೇ ಪದೇ ಕೇಳೋದಿಲ್ಲ, ಮರ್ಯಾದೆಯಾಗಿ ಹೇಳಿ. ದೀಪಾ ತಕ್ಷಣ ಎದ್ದು ನಿಂತುಕೊಂಡ್ಲು. ಸತ್ಯಬಾಯಿ, ನಾನು ಇಲ್ಲಿದ್ದೀನಿ. ಆ ವ್ಯಕ್ತಿ ಅವಳನ್ನು ನೋಡಿ ನಗುತ್ತಾ, ಕೊನೆಗೂ ನೀನು ಸಿಕ್ಕಿಬಿಟ್ಯಾ? ಇನ್ನು ಎಲ್ಲಿಯವರೆಗೂ ಓಡಲು ಸಾಧ್ಯ? ಫೋನನ್ನು ಬದಲಾಯಿಸಿಬಿಟ್ಟೆ, ಮನೆ ಕೂಡ ಬದಲಾಯಿಸಿಬಿಟ್ಟೆ, ಸೋಷಿಯಲ್ ಮೀಡಿಯಾ ಕೂಡ ಬ್ಲಾಕ್ ಮಾಡಿಬಿಟ್ಟೆ. ನೀನು ತುಂಬಾ ಬುದ್ಧಿವಂತೆ ಆಗ್ತಾ ಇದೆಯಾ ಅಂತ ಹೇಳ್ತಾ ಇದ್ರು. ದೀಪಾ ಗಾಬರಿಯಿಂದ, ಒಂದೇ ಒಂದು ಬಾರಿ ನನ್ನ ಮಾತು ಕೇಳಿ. ನಾನು ಆಗಲೇ ನಿಮಗೆ 40 ಲಕ್ಷ ಕಳಿಸ್ಕೊಟ್ಟಿದ್ದೀನಿ. ಉಳಿದಿದ್ದಕ್ಕೆ ಕೆಲವು ದಿನ ನನಗೆ ಟೈಮ್ ಕೊಡಿ ಅಂತ ಕೇಳ್ತಾ ಇದ್ಲು. ಅವನು ನಗುತ್ತಾ, ಇಲ್ಲಿಯವರೆಗೂ ಯಾವುದೇ ದುಡ್ಡು ಬಂದಿಲ್ಲ. ನೀನು ಇದೇ ಮಾತನ್ನು ಕಳೆದ 4 ತಿಂಗಳಿಂದ ಹೇಳ್ತಾ ಇದೀಯಾ? ಆ ವ್ಯಕ್ತಿ ಈಗ ಸುತ್ತಮುತ್ತಲೂ ಎಲ್ಲರನ್ನು ಗಮನಿಸಿ, ನಿನಗೆ ಹೊಸ ಕುರಿಗಳು ಸಿಕ್ಕಿಬಿಟ್ಟಿದ್ದಾರಾ ಅಂತ ಕೇಳ್ತಾನೆ. ರಾಜೇಶ್ ಗಾಬರಿಯಿಂದ, ನೀವು ಇದೇನು ಹೇಳ್ತಾ ಇದ್ದೀರಾ ಅಂತ ಕೇಳಿದಾಗ, ನಿನಗೆ ಗೊತ್ತಾ ನಿನ್ನ ಅಕ್ಕನ ಮೇಲೆ ಎಷ್ಟು ಸಾಲವಿದೆ ಅಂತ? ಬಡ್ಡಿ ಸೇರಿಸಿ 4 ಕೋಟಿ ರೂಪಾಯಿ. ನಾನು ಸೈಲೆಂಟ್ ಆಗಿ ನಿಂತುಕೊಂಡಿದ್ದೆ. ನನಗೆ ಅರ್ಥವಾಗಲಿಲ್ಲ ನಾನು ಈಗ ಏನು ಮಾಡಬೇಕು, ಯಾರ ಜೊತೆ ನಿಂತುಕೊಳ್ಬೇಕು ಅಂತ. ರಾಜೇಶ್ ಈಗ ದೀಪಾಳನ್ನೇ ನೋಡುತ್ತಾ, ನೀನು ನನಗೆ 1.5 ಕೋಟಿ ಅಂತ ಹೇಳಿದೆ ಅಲ್ವಾ? ಇವರು ಯಾಕೆ 4 ಕೋಟಿ ಅಂತ ಹೇಳ್ತಾ ಇದ್ದಾರೆ ಅಂತ ಕೇಳಿದಾಗ ದೀಪಾ ಅಳುತ್ತಾ, ಇಲ್ಲ, ನನಗೆ ನೆನಪಿಲ್ಲ. ನೀನು ದಯವಿಟ್ಟು ನನ್ನ ಮಾತನ್ನು ಅರ್ಥ ಮಾಡಿಕೋ. ನಾನು ಕೇವಲ ನಷ್ಟವನ್ನು ತುಂಬಿಸಲು ಪ್ರಯತ್ನ ಪಡ್ತಾ ಇದ್ದೆ. ನಾನು ಎಲ್ಲ ಸಾಲವನ್ನು ತೀರಿಸಿಬಿಡ್ತೀನಿ, ನಾನು ಖಂಡಿತ ತೀರಿಸಿಬಿಡ್ತೀನಿ ಅಂತ ಹೇಳ್ತಾ ಇದ್ಲು. ನಂತರ ಅವನು ತುಂಬಾ ಶಾಂತವಾಗಿ ಕೇಳಿದ,
ಇಷ್ಟಕ್ಕೂ ನೀನು ಫ್ಲಾಟಿನ ಪತ್ರಗಳನ್ನು ಯಾವಾಗ ತೆಗೆದುಕೊಂಡೆ? ನೀನು ಸುನೀತಾಳ ದುಡ್ಡನ್ನು ಯಾವಾಗ ತೆಗೆದುಕೊಂಡೆ? ದೀಪ ಅಳುತ್ತಾ ನಿನ್ನೆ ಅಂತ ಹೇಳಿದ್ಲು. ನಿನ್ನೆ ನಾವುಗಳು ಎಷ್ಟೋ ಸಂತೋಷವಾಗಿದ್ವಿ. ಮದುವೆಗೆ ಯಾವ ಯಾವ ತಯಾರಿ ಮಾಡಬೇಕು, ಮದುವೆ ಮುಗಿಸಿಕೊಂಡು ಮನೆಗೆ ಬಂದಾಗ ಅಲ್ಲಿ ನಾವು ಯಾವ ರೀತಿ ವೆಲ್ಕಮ್ ಪಾರ್ಟಿ ಮಾಡ್ಕೊಳ್ಬೇಕು ಅಂತ. ಆದರೆ ಈಗ ನನಗೆ ಅನ್ನಿಸ್ತಾ ಇದೆ, ನನ್ನನ್ನು ಸಾಲಗಾರನನ್ನಾಗಿ ಮಾಡಬೇಕು ಅಂತ ಯಾರೋ ತಯಾರಿ ನಡೆಸುತ್ತಿದ್ರು ಅಂತ. ನನಗೆ ಈಗ ತುಂಬಾ ಜೋರಾಗಿ ನಗು ಬಂದ್ಬಿಟ್ಟಿತ್ತು. ನಾನು ಜೋರಾಗಿ ನಗ್ತಾ ಇದ್ದೆ. ಎಲ್ಲರೂ ವಿಚಿತ್ರವಾಗಿ ನನ್ನನ್ನೇ ನೋಡ್ತಾ ಇದ್ರು. ರಾಜೇಶ್, ನಿನಗೆ ಗೊತ್ತಾ, ಸ್ವಲ್ಪ ಸಮಯದ ಮುಂಚೆ ನಾನು ಅಂದುಕೊಳ್ತಾ ಇದ್ದೆ, ಬಹುಶಃ ನಿನಗೆ ಮೋಸ ಮಾಡಿದ್ದಾರೆ, ನೀನು ಅಮಾಯಕ ಅಂತ. ಆದರೆ ಈಗ ನನಗೆ ಅನ್ನಿಸ್ತಾ ಇದೆ, ನಾನು ನಿಜವಾಗ್ಲೂ ಬುದ್ಧಿ ಇಲ್ಲದವಳು. ರಾಜೇಶ್ ನನ್ನನ್ನೇ ನೋಡುತ್ತಾ, ಸುನೀತಾ, ನನ್ನ ಹೆಸರನ್ನು ಇದರಲ್ಲಿ ಸೇರಿಸಬೇಡ, ನನಗೆ ಇದೆಲ್ಲ ಗೊತ್ತಿರಲಿಲ್ಲ. ನಿನಗೆ ಗೊತ್ತಿತ್ತೋ ಇಲ್ವೋ, ನೀನು ಬೇಕು ಅಂತ ಮಾಡಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಆದರೆ ನನ್ನನ್ನು ಈ ಕೊಳಕಿನಲ್ಲಿ, ಈ ಕೊಚ್ಚೆಯಲ್ಲಿ ಎಳೆದವನು ಮಾತ್ರ ನೀನೇ. ಅವನು ತಲೆ ಬಗ್ಗಿಸಿಕೊಂಡ. ಒಂದೇ ಒಂದು ಮಾತು ಕೂಡ ಹೇಳಲಿಲ್ಲ. ಆಗಲೇ ನನ್ನ ಅಪ್ಪ ನನಗೆ ಫೋನ್ ಮಾಡಿದ್ರು. ಅಪ್ಪ ತುಂಬಾ ಗಾಬರಿಯಾಗಿ, ಮಗಳೇ ನೀನು ಎಲ್ಲಿದೆಯಾ, ನಾನು ಮತ್ತು ಅಮ್ಮ ಇಲ್ಲಿಗೆ ಬಂದ್ಬಿಟ್ಟಿದೀವಿ ಅಂತ ಹೇಳ್ತಾ ಇದ್ರು. ಈಗ ನನಗೆ ತುಂಬಾ ಗಾಬರಿ ಆಗ್ತಾ ಇತ್ತು. ನನ್ನ ಅಪ್ಪ ಅಮ್ಮ ಇಲ್ಲಿಗೆ ಬಂದು ಬಿಟ್ಟಿದ್ರು. ಅವರಿಗೆ ಇಲ್ಲಿ ಏನು ನಡೀತಾ ಇದೆ, ಅವರ ಮಗಳ ಜೊತೆ ಏನೇನು ಆಗಿದೆ ಎನ್ನುವ ಒಂದೇ ಒಂದು ಮಾಹಿತಿ ಕೂಡ ಇರಲಿಲ್ಲ. ಅಪ್ಪ ಅಮ್ಮ ಅತ್ತಿಗೆಯ ಹೆರಿಗೆಗೆ ಅಂತ ವಿದೇಶಕ್ಕೆ ಹೋಗಿದ್ರು. ಅವರು ಮುಂದಿನ ತಿಂಗಳು ವಾಪಸ್ ಬರಬೇಕಾಗಿತ್ತು. ಆದರೆ ಅತ್ತೆ ಮತ್ತು ದೀಪಾಳ ಒತ್ತಡದಿಂದ ಅವರಿಲ್ಲದೆ ನಮ್ಮ ಮದುವೆ ಫಿಕ್ಸ್ ಆಗಿಬಿಟ್ಟಿತ್ತು. ಅಪ್ಪ ಅಮ್ಮ ಒಳಗೆ ಬರಬೇಕಾದ್ರೆ ಜನರ ವಿಚಿತ್ರ ಮಾತುಗಳನ್ನು ಕೇಳಿಸಿಕೊಂಡಿದ್ರು. ಅವರು ತುಂಬಾ ಗಾಬರಿಯಿಂದ, ಮಗಳೇ ರಾಜೇಶ್ ಎಲ್ಲಿದ್ದಾನೆ ಅಂತ ಕೇಳ್ತಾ ಇದ್ರು. ಆ ಸಮಯದಲ್ಲಿ ನನಗೆ ಅರ್ಥವಾಗ್ಲಿಲ್ಲ, ನಾನು ಅವರಿಗೆ ಏನು ಉತ್ತರ ಕೊಡಬೇಕು ಅಂತ. 3 ವರ್ಷದ ಮೊದಲು ನಾನು ಇವನನ್ನು ಮನೆಗೆ ಕರೆದುಕೊಂಡು ಹೋದಾಗ ಅಪ್ಪ ನನ್ನನ್ನು ಕರೆದುಕೊಂಡು ಪಕ್ಕಕ್ಕೆ ಹೋಗಿ ಕೇಳಿದ್ರು, ಮಗಳೇ ನೀನು ಇವನ ಬಗ್ಗೆ ನೀಟಾಗಿ ಎಲ್ಲ ವಿಚಾರಿಸ್ಕೊಂಡಿದ್ಯಾ, ನಿನಗೆ ನಂಬಿಕೆ ಇದೆಯಾ ಅಂತ. ಆಗ ನಾನು ನಗುತ್ತಾ ಹೇಳಿದೆ, ಅಪ್ಪ ಇವರು ತುಂಬಾ ಒಳ್ಳೆಯವರು, ನನ್ನನ್ನು ತುಂಬಾ ಪ್ರೀತಿ ಮಾಡ್ತಾರೆ ಅಂತ. ಅಪ್ಪ ಸ್ವಲ್ಪ ಸಮಯ ನನ್ನನ್ನೇ ನೋಡಿ, ನೀನು ಸಂತೋಷವಾಗಿದ್ರೆ ನನಗೆ ಅಷ್ಟೇ ಸಾಕು ಅಂತ ಹೇಳಿದ್ರು. ಸಣ್ಣ ವಯಸ್ಸಿನಿಂದಲೂ ಅಪ್ಪ ನನ್ನ ಸಂತೋಷವನ್ನು, ನನಗೆ ಬೇಕಾದದ್ದನ್ನು ಯಾವತ್ತೂ ಇಲ್ಲ ಅಂತ ಹೇಳಿರಲಿಲ್ಲ. ಅಮ್ಮ ಫೋನನ್ನು ತೆಗೆದುಕೊಂಡು, ಮಗಳೇ ನೀನು ಚೆನ್ನಾಗಿದೆಯಾ ತಾನೆ ಅಂತ ಕೇಳಿದಾಗ ನಾನು ಶಾಕ್ ಆಗಿಬಿಟ್ಟಿದ್ದೆ. ಅಮ್ಮನ ಬಾಯಿಂದ ಬಂದಂತಹ ಈ ಒಂದು ಪ್ರಶ್ನೆ ತುಂಬ ಸಾಮಾನ್ಯವಾಗಿತ್ತು. ಆದರೆ ಬೆಳಿಗ್ಗೆಯಿಂದ ನಾನು ಇಷ್ಟೊಂದು ಒದ್ದಾಡ್ತಾ ಇರಬೇಕಾದ್ರೆ ಈ ಮಾತು ಯಾರೊಬ್ಬರು ನನ್ನನ್ನು ಕೇಳಿರಲಿಲ್ಲ. ಈಗ ನನ್ನ ಹೆತ್ತ ತಾಯಿ ನನ್ನನ್ನು ಈ ಪ್ರಶ್ನೆ ಕೇಳಿದ್ರು. ನನಗೆ ಗೊತ್ತಿಲ್ಲದೆ ನನ್ನ ಕಣ್ಣುಗಳಿಂದ ನೀರು ಬರಲು ಶುರುವಾಯಿತು. ಅಮ್ಮ ನಾನು ಚೆನ್ನಾಗಿದ್ದೀನಿ ಅಂತ ಹೇಳಿದಾಗ, ಮಗಳೇ ನೀನು ಏನು ಮುಚ್ಚಿಡ್ತಾ ಇದೆಯಾ, ನಿನಗೆ ಸಣ್ಣ ವಯಸ್ಸಿನಿಂದಲೂ ಸುಳ್ಳು ಹೇಳೋದಕ್ಕೆ ಬರೋದಿಲ್ಲ, ಯಾವಾಗ ಸುಳ್ಳು ಹೇಳಿದ್ರು ನಾನು ಹೀಗೆ ಕಂಡಿಡಿದು ಬಿಡ್ತೀನಿ ಅಂತ ಹೇಳ್ತಾ ಇದ್ರು. ನಾವು ತಕ್ಷಣ ಮೇಲೆ ಬರ್ತಾ ಇದ್ದೀವಿ ಅಂತ ಹೇಳಿ ಫೋನನ್ನು ಕಟ್ ಮಾಡಿಬಿಟ್ರು. ನಾನು ಸೈಲೆಂಟ್ ಆಗಿ ನಿಂತುಕೊಂಡಿದ್ದೆ. ದಿವ್ಯಾ ನನ್ನ ಕೈ ಹಿಡಿದುಕೊಂಡು, ಸುನೀತಾ ನೀನು ಅಳ್ಬೇಡ ಅಂತ ಸಮಾಧಾನ ಮಾಡ್ತಾ ಇದ್ಲು. ಆ ವ್ಯಕ್ತಿ ಕೇಳ್ತಾ ಇದ್ರು, ದೀಪಾ ತಕ್ಷಣ ನಮ್ಮ ದುಡ್ಡನ್ನು ವಾಪಸ್ ಕೊಡ್ತೀಯಾ ಅಥವಾ ನಾವು ಮನೆಯನ್ನು ಮಾರಾಟ ಮಾಡಬೇಕಾ? ಅವಳು ಗಾಬರಿಯಿಂದ, ಭಯ್ಯ ನಾನು ಖಂಡಿತ ಕೊಟ್ಟು ಬಿಡ್ತೀನಿ, ನನಗೆ ಸ್ವಲ್ಪ ಸಮಯ ಕೊಡಿ ಅಂತ ಕೇಳ್ತಾ ಇದ್ಲು. ದುಡ್ಡು ಹೇಗೆ ಬರುತ್ತೆ ಅಂತ ಅವರು ಕೇಳಿದಾಗ ಎಲ್ಲರೂ ಒಬ್ಬರ ಮುಖವನ್ನು ಒಬ್ಬರು ನೋಡ್ಕೊಳ್ತಾ ಇದ್ರು. ಆಗಲೇ ನನ್ನ ಅಪ್ಪ ಅಮ್ಮ ಅಲ್ಲಿಗೆ ಬಂದುಬಿಟ್ರು. ಅವರು ಈಗ ನನ್ನನ್ನು ಮತ್ತು ಮದುವೆಯ ಬಟ್ಟೆಗಳಲ್ಲಿ ಮದುಮಗಳ ರೀತಿ ಇದ್ದ ಸಂಧ್ಯಾಳನ್ನು ಕೂಡ ಗಮನಿಸ್ತಾ ಇದ್ರು. ಇದನ್ನು ನೋಡಿ ಅಪ್ಪ ಅಮ್ಮ ಇಬ್ಬರು ಶಾಕ್ ಆಗಿಬಿಟ್ಟಿದ್ರು. ಈಗ ಅಪ್ಪ ಮತ್ತು ಅಮ್ಮ ಒಂದೇ ಒಂದು ಮಾತು ಕೂಡ ಕೇಳಲಿಲ್ಲ. ಅವರು ಏನನ್ನೂ ಹೇಳಲಿಲ್ಲ. ಅಪ್ಪ ತಕ್ಷಣ ನನ್ನ ತಲೆಯ ಮೇಲೆ ಕೈಯನ್ನು ಇಟ್ಟು, ಮಗಳೇ ನಿನಗೆ ಯಾರಾದರೂ ಏನಾದರೂ ತೊಂದರೆ ಕೊಟ್ರಾ ಅಂತ ಕೇಳಿದ್ರು. ನಾನು ಅಪ್ಪನನ್ನು ತಬ್ಬಿಕೊಂಡ ಜೋರಾಗಿ ಅಳಲು ಶುರು ಮಾಡಿದೆ. ನನ್ನ ಬಾಯಿಂದ ಒಂದೇ ಒಂದು ಮಾತು ಕೂಡ ಬರ್ತಾ ಇರಲಿಲ್ಲ. ಆಗಲೇ ರಾಜೇಶ್ ತುಂಬಾ ನಿಧಾನವಾಗಿ ಹೇಳ್ದ, ಅಂಕಲ್ ನಮ್ಮನ್ನು ಕ್ಷಮಿಸಿಬಿಡಿ ಅಂತ. ಆದರೆ ಅಪ್ಪ ಎಷ್ಟೊಂದು ಕೋಪವಾಗಿ ಅವನನ್ನೇ ನೋಡ್ತಾ ಇದ್ರು ಅಂದ್ರೆ ಅವನು ಈಗ ಗಾಬರಿಯಿಂದ ತಲೆ ಬಗ್ಗಿಸಿಕೊಂಡಿದ್ದ. ಅಂಕಲ್ ದಯವಿಟ್ಟು ನಮ್ಮನ್ನು ಕ್ಷಮಿಸಿಬಿಡಿ, ನಾನು ನಿಜವಾಗಿಯೂ ಮನಸ್ಫೂರ್ತಿಯಾಗಿಯೂ ಕ್ಷಮಾಪಣೆ ಕೇಳ್ತಾ ಇದ್ದಾನೆ. ನಾನು ಅಂದುಕೊಂಡಿರಲಿಲ್ಲ ಈ ರೀತಿ ಎಲ್ಲವೂ ಹಾಳಾಗುತ್ತೆ ಅಂತ. ನನ್ನ ಅಪ್ಪ ಈಗ ತುಂಬಾ ಕೋಪದಿಂದ, ನೀನು ಇದೆಲ್ಲ ಮಾಡಬೇಕು ಅಂತ ಅಂದುಕೊಳ್ಳದಿದ್ದರೆ ನನ್ನ ಈ ಮಗಳು ಇಷ್ಟೊತ್ತಿನಿಂದ ಕುಳಿತು ಯಾಕೆ ಕಣ್ಣೀರು ಹಾಕ್ತಾ ಇದ್ದಾಳೆ, ಯಾರಿನಿಂದ ಕಣ್ಣೀರು ಹಾಕ್ತಾ ಇದ್ದಾಳೆ ಅಂತ ಕೇಳಿದಾಗ ರಾಜೇಶ್ ಸುಮ್ಮನೆ ನಿಂತಿದ್ದ. ಅವನ ಬಾಯಿಂದ ಒಂದೇ ಒಂದು ಮಾತು ಕೂಡ ಬರಲಿಲ್ಲ. ಮಗ ನೀನು ಇದೆಲ್ಲ ಬೇಕು ಅಂತ ಮಾಡಿದೀಯಾ ಅಂತ ನಾನು ಕೇಳ್ತಾ ಇಲ್ಲ, ಆದರೆ ನಾನು ಒಂದೇ ಒಂದು ಮಾತು ಕೇಳ್ತಾ ಇದ್ದೀನಿ, ಸತ್ಯ ಹೇಳು. ಈ ದಿನ ನನ್ನ ಮಗಳಿಗೆ ಆ ಮನೆಯ ಬಗ್ಗೆ ಗೊತ್ತಾಗ್ಲಿಲ್ಲ ಅಂದಿದ್ರೆ, ದುಡ್ಡಿನ ಬಗ್ಗೆ ಗೊತ್ತಾಗ್ಲಿಲ್ಲ ಅಂದಿದ್ರೆ, ಈ ಎಲ್ಲ ಸತ್ಯ ಅವಳ ಕಣ್ಣ ಮುಂದೆ ಬರಲಿಲ್ಲ ಅಂದಿದ್ರೆ ನೀನು ಎಲ್ಲಿಯವರೆಗೂ ಅವಳಿಗೆ ಮೋಸ ಮಾಡ್ತಾ ಇದ್ದೆ? ಅವನಿಂದ ಉತ್ತರ ಕೊಡಲು ಸಾಧ್ಯವಾಗಲಿಲ್ಲ. ಎಲ್ಲರೂ ಮೌನವಾಗಿ ತಲೆ ಬಗ್ಗಿಸಿಕೊಂಡಿದ್ರು. ಅಮ್ಮ ನನ್ನ ಹತ್ತಿರ ಬಂದು ನನ್ನ ಕೈಯನ್ನು ಹಿಡಿದುಕೊಂಡು ಅವರು ತುಂಬಾ ನಿಧಾನವಾಗಿ ಹೇಳಿದ್ರು, ನಡಿ ಮಗಳೇ ಮನೆಗೆ ಹೊರಟು ಹೋಗೋಣ. ಈ ಮಾತು ಕೇಳಿದ ತಕ್ಷಣ ನಾನು ಅಮ್ಮನ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡೆ. ನಡಿಯಮ್ಮ ಹೊರಟೋಗೋಣ ಅಂತ.
ನನ್ನ ತಂದೆ ತಾಯಿ ನನ್ನನ್ನು ಏನೂ ಕೇಳಲಿಲ್ಲ, ನನಗೆ ಏನೂ ಹೇಳಲಿಲ್ಲ. ಅವರು ಕೇವಲ ಆ ಪರಿಸ್ಥಿತಿಯಿಂದ ನನ್ನನ್ನು ಒಂದು ಸುರಕ್ಷಿತವಾದ ಸ್ಥಳಕ್ಕೆ ಕರೆದುಕೊಂಡು ಹೋಗಲು ಬಯಸುತ್ತಿದ್ದರು. ಹಿಂದೆಯಿಂದ ರಾಜೇಶ್ ಅವರ ಅಮ್ಮ ಜೋರಾಗಿ ಅಳಲು ಶುರು ಮಾಡಿದ್ರು. ಸುನೀತಾ, ದಯವಿಟ್ಟು ಹೋಗ್ಬೇಡ, ನಾವು ನಿನ್ನ ಬಳಿ ಕ್ಷಮಾಪಣೆ ಕೇಳ್ಕೊಳ್ತಾ ಇದೀವಿ. ನಮಗೆ ಗೊತ್ತಾಗ್ಲಿಲ್ಲ ಅಮ್ಮ, ಈ ರೀತಿ ಎಲ್ಲ ಆಗುತ್ತೆ ಅಂತ. ಒಂದು ಕಾಲದಲ್ಲಿ ಇದೇ ಮಹಿಳೆ ನನ್ನನ್ನು ನನ್ನ ಮಗಳಿದ್ದ ಹಾಗೆ ನೋಡಿಕೊಳ್ತೀನಿ ಅಂತ ಹೇಳಿದ್ಲು. ನಾನು ತುಂಬಾ ಶಾಂತವಾಗಿ ಕೇಳಿದೆ, ಆಂಟಿ, ಈ ದಿನ ನಿಮ್ಮ ಮಗಳ ದುಡ್ಡು ಈ ರೀತಿ ಬೇರೆಯವರ ಅಕೌಂಟಿಗೆ ಹೋಗಿದ್ರೆ, ನನ್ನ ಜಾಗದಲ್ಲಿ ನಿಜವಾಗಿಯೂ ನಿಮ್ಮ ಮಗಳಿಗೆ ಇಷ್ಟೊಂದು ಅವಮಾನವಾಗಿದ್ರೆ, ಅವಳ ಮದುವೆಯಲ್ಲಿ ಇದೇ ರೀತಿಯ ಮೋಸ ನಡೆದಿದ್ರೆ ನೀವು ಆಗಲೂ ಇದೇ ರೀತಿ ಹೇಳ್ತಾ ಇದ್ರಾ ಅಂತ ಕೇಳಿದಾಗ ಅವರು ಬಾಯಿ ಮುಚ್ಚಿಕೊಂಡು ಸೈಲೆಂಟ್ ಆಗಿ ನಿಂತುಕೊಂಡು ಬಿಟ್ಟಿದ್ರು. ನಾನು ಈಗ ದೀಪಾಳನ್ನು ನೋಡ್ತಾ ಇದ್ದೆ. ಅವಳು ತಲೆ ಬಗ್ಗಿಸಿಕೊಂಡು ಹೆದರಿಕೊಂಡು ಅದೇ ಮೂಲೆಯಲ್ಲಿ ನಿಂತುಕೊಂಡಿದ್ಲು. ಅವರನ್ನು ಆ ರೀತಿ ನೋಡಿ ನನಗೆ ಯಾವುದೇ ರೀತಿಯ ಸಂತೋಷವಾಗಲಿಲ್ಲ. ರಾಜೇಶ್ ನನಗೆ ಏನನ್ನೋ ಹೇಳಲು ಮುಂದಾದ. ಆದರೆ ನಾನು ಕೈಯನ್ನು ಎತ್ತಿ ಅವನನ್ನು ತಡೆದು, ನಾನು ನಿಜವಾಗಿಯೂ ನಿನ್ನನ್ನು ಮದುವೆ ಮಾಡಿಕೊಳ್ಳಬೇಕು ಅಂತ ಅಂದುಕೊಂಡಿದ್ದೆ. ನಿನ್ನ ಜೊತೆ ನನ್ನ ಪೂರ್ತಿ ಜೀವನ ಸಂತೋಷವಾಗಿ ಕಳಿಬೇಕು ಅಂತ ಅಂದುಕೊಂಡಿದ್ದೆ. ನಾನು ಅಂದುಕೊಂಡಿದ್ದೆ, ಆ ಮನೆ ನಮ್ಮದು, ಅಲ್ಲಿ ನಮ್ಮ ಹೊಸ ಜೀವನವನ್ನು ಸಂತೋಷವಾಗಿ ಶುರು ಮಾಡೋಣ ಅಂತ. ನಾನು ನಿನ್ನ ಜೊತೆ ಕಷ್ಟವನ್ನು ಅನುಭವಿಸಲು ಸಿದ್ಧವಾಗಿದ್ದೆ. ನಿನ್ನ ಜೊತೆ ಬಡತನವಾಗಲಿ ಸಿರಿತನವಾಗಲಿ ಎಲ್ಲವನ್ನೂ ನಗು ನಗುತ್ತಾ ಸ್ವೀಕರಿಸುತ್ತಿದ್ದೆ. ನಿನ್ನ ಜೊತೆ ಉಪವಾಸವಿದ್ರೂ ನಾನು ತುಂಬ ಸಂತೋಷ ಪಡ್ತಾ ಇದ್ದೆ. ಆದರೆ ನಿನ್ನಂಥವನ ಜೊತೆ ನಾನು ಖಂಡಿತ ನನ್ನ ಜೀವನವನ್ನು ನಡೆಸಲ್ಲ. ಜೀವನವೆಲ್ಲ ಬೇರೆಯವರ ಮಾತುಗಳನ್ನು ಕೇಳಿ ಹೆಂಡತಿಗೆ ಯಾವಾಗಲೂ ಸುಮ್ಮನಿರು ಸುಮ್ಮನಿರು ಅಂತ ಹೇಳುವವನನ್ನು ನಾನು ಖಂಡಿತ ಮದುವೆಯಾಗೋದಿಲ್ಲ ಅಂತ ಹೇಳಿದೆ. ಈಗ ರಾಜೇಶ್ ಕಣ್ಣೀರು ಹಾಕ್ತಾ ಇದ್ದ. ನಾನು ಇದೇ ಮೊಟ್ಟ ಮೊದಲ ಬಾರಿ ಅವನ ಕಣ್ಣುಗಳಲ್ಲಿ ನೀರನ್ನು ನೋಡ್ತಾ ಇದ್ದೆ. ಆದರೆ ನಾನು ನನ್ನ ತಂದೆ ತಾಯಿಯ ಕೈಯನ್ನು ಹಿಡಿದುಕೊಂಡು ಅಲ್ಲಿಂದ ಕೆಳಗೆ ಬಂದು ಬಿಟ್ಟೆ. ದಿವ್ಯಾ ಕೂಡ ನನ್ನ ಜೊತೆ ನನ್ನ ಕೈ ಹಿಡಿದುಕೊಂಡು ನನ್ನ ಹಿಂದೆ ಬಂದು ಬಿಟ್ಲು. ನಾನು ಈಗ ನನ್ನ ಕೈಯಲ್ಲಿದ್ದ ಉಂಗುರವನ್ನು ಬಿಚ್ಚಿ ಅಲ್ಲೇ ಟೇಬಲ್ ಮೇಲೆ ಇಟ್ಟುಬಿಟ್ಟೆ. ಸುಮಾರು 1 ತಿಂಗಳ ನಂತರ ನನ್ನ ದುಡ್ಡು ನನಗೆ ವಾಪಸ್ ಬಂದುಬಿಟ್ಟಿತ್ತು. ಯಾಕೆಂದರೆ ಅದೇ ದಿನವೇ, ಆ ಕ್ಷಣದಲ್ಲೇ ನಾನು ಬ್ಯಾಂಕಿಗೆ ಕಂಪ್ಲೇಂಟ್ ಕೊಟ್ಟು ಎಲ್ಲವನ್ನೂ ಅವರಿಗೆ ಹೇಳಿಬಿಟ್ಟಿದ್ದೆ. ಕಾನೂನಿನ ಪ್ರಕಾರ ನನ್ನ ದುಡ್ಡು ನನ್ನ ಕೈಗೆ ಬಂದು ಸೇರಿತು. 1 ವರ್ಷದ ನಂತರ ನನ್ನ ಜನ್ಮದಿನದಂದು ನಾನು ನನ್ನ ಅಪ್ಪ ಅಮ್ಮನ ಬಳಿ ಮನೆಗೆ ಬಂದಿದ್ದೆ. ನನ್ನ ಅಪ್ಪ ಅಮ್ಮ ನನಗಾಗಿ ಒಂದು ಕೇಕನ್ನು ತೆಗೆದುಕೊಂಡು ಬಂದಿದ್ರು. ನಾನು ಎಷ್ಟೋ ಸಂತೋಷದಿಂದ ಎಲ್ಲ ಕಹಿ ಘಟನೆಗಳನ್ನು, ಹಳೆಯ ಎಲ್ಲವನ್ನೂ ಮರೆತು ನಗು ನಗುತ್ತಾ ಆ ದಿನ ನನ್ನ ಜನ್ಮದಿನವನ್ನು ಆಚರಿಸಿಕೊಂಡಿದ್ದೆ. ಆ ದಿನ ನನಗೆ ಅರ್ಥವಾಗಿ ಬಿಟ್ಟಿತ್ತು, ಒಬ್ಬ ಕೆಟ್ಟ ವ್ಯಕ್ತಿಯ ಜೊತೆ ಮದುವೆ ಮಾಡಿಕೊಂಡು ಜೀವನವೆಲ್ಲ ದುಃಖದಲ್ಲಿ ಕಣ್ಣೀರಿನಿಂದ ಕೈ ತೊಳೆದುಕೊಳ್ಳುವ ಬದಲು ಮದುವೆನೇ ಮಾಡಿಕೊಳ್ಳದೇ ಇರುವುದೇ ಉತ್ತಮ ಅಂತ. ಫ್ರೆಂಡ್ಸ್, ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು, ಧನ್ಯವಾದಗಳು.